ಚಕ್ರಗಳು ನಮ್ಮ ಪ್ರಾಣಶಕ್ತಿಯ ವರ್ತುಲಗಳು. ದೇ ಆರ್ ಸೆಂಟರ್ಸ್ ಆಫ್ ಪ್ರಾಣಿಕ್ ಎನರ್ಜಿ. ಈ ಚಕ್ರಗಳು ನಮ್ಮ ಪ್ರಾಣಮಯ ಕೋಶದಲ್ಲಿ ಇವೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಸೂಕ್ಷ್ಮ ಶರೀರಗಳು ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಹೇಳಿದ್ದು ಒಂದು ವಿರಜಾ ಮಂತ್ರ. ಏನು ಹೇಳ್ತೇವೆ ನಾವು ವಿರಜಾ ಮಂತ್ರದಲ್ಲಿ? ಓಂ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾಸಂ ಸ್ವಾಹ. ಇದು ಮಹಾನಾರಾಯಣ ಉಪನಿಷತ್ತಿನಲ್ಲೂ ಇದೆ. ಏನು ಹೇಳುತ್ತೆ ಈ ಉಪನಿಷತ್ತಿನ ವಾಕ್ಯ ಮಂತ್ರ? ಏನು ಹೇಳುತ್ತೆ ಅಂದರೆ, ನಾವು ಬರೀ ಸ್ಥೂಲ ಜೀವಿಗಳಲ್ಲ, ಸ್ಥೂಲ ಶರೀರಗಳಲ್ಲ. ನಮ್ಮ ಸ್ಥೂಲ ಶರೀರವಾದ ಅನ್ನಮಯ ಕೋಶ, ಇದು ಅನ್ನಮಯ ಕೋಶ, ಅನ್ನದಿಂದ ಮಾಡಲ್ಪಟ್ಟಿರೋ ಶರೀರ. ಈ ಶರೀರದ ಜೊತೆಗೆ ಸ್ಥೂಲ ಶರೀರಗಳಿವೆ. ಯಾವುದು? ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯ ಕೋಶವೇ ಆತ್ಮನ ಆವಾಸ ಸ್ಥಾನ. ಆತ್ಮನ ನೆಲೆ ಆ ಆನಂದಮಯ ಕೋಶದಲ್ಲಿ. ಅಂತಹ ಆತ್ಮನ ನೆಲೆಗೆ ನಾವು ಪ್ರಯಾಣ ಮಾಡಬೇಕಾದ್ರೆ ಯೋಗ ಮಾರ್ಗ ಬಹಳ ಮುಖ್ಯ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತಾನಪ್ಪ, ಅಂತಹ ನೂರಾರು ಜನರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಯೋಗ ಮಾರ್ಗದ ತುದಿಯನ್ನು ತಲುಪ್ತಾರಪ್ಪ ಅಂತ ಹೇಳ್ತಾನಂತ. ಯೋಗ ಅನ್ನೋದು ಅಷ್ಟು ಸುಲಭ ಅಲ್ಲ, ಆದರೆ ಅತ್ಯವಶ್ಯಕ. ಮನುಷ್ಯನ ಅಧ್ಯಾತ್ಮ ಪ್ರಗತಿಗೆ, ಆರೋಗ್ಯ ಅಭಿವೃದ್ಧಿಗೆ ಮತ್ತು ಕ್ರಿಯಾತ್ಮಕ ಜೀವನವನ್ನು ನಡೆಸಲಿಕ್ಕೆ ಯೋಗ ಬಹಳ ಮುಖ್ಯ. ಅದನ್ನೇ ಬೆಳಿಗ್ಗೆಯಿಂದ ವಿವರಿಸ್ತಾ ಬಂದಿದ್ದು. ಈಗ ಈ ಚಕ್ರಗಳ ಬಗ್ಗೆ ನಿಮಗೆ ತಿಳಿಸ್ತಾ ಒಬ್ಬ ವ್ಯಕ್ತಿಯ ಒಂದು ಫೋಟೋನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ವ್ಯಕ್ತಿ ನೋಡಿ, ಯುವಕನಾತ. ಮೊದಲನೇ ಇಮೇಜಲ್ಲಿ ಒಬ್ಬ ಮಧ್ಯವಯಸ್ಕನಾಗಿ ಕಾಣ್ತಾನೆ. ಎರಡನೇ ಇಮೇಜ್ನಲ್ಲಿ ಇಡೀ ವೃದ್ಧಾಪ್ಯದಲ್ಲಿದ್ದಾನೆ ಆತ. ಆತನ ಹೆಸರು ಲೀ ಚೆಂಗ್ ಯುಯೆನ್ ಅಂತ. ಈ ಲೀ ಚೆಂಗ್ ಯುಯೆನ್ ಅನ್ನುವಂಥವನು ಒಬ್ಬ ಜಪಾನ್ ದೇಶದ ಹರ್ಬಲಿಸ್ಟ್, ಮೂಲಿಕಾ ಶಾಸ್ತ್ರಜ್ಞ. ಅವನು ಹುಟ್ಟಿದ್ದು 1677ರಲ್ಲಿ, ಮರಣ ಹೊಂದಿದ್ದು 1933ರಲ್ಲಿ. 256 ವರ್ಷಗಳ ಕಾಲ ಸಕ್ರಿಯ ಜೀವನವನ್ನು ನಡೆಸ್ತಾನೆ. ಆತನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಆತ ಸಾಕಷ್ಟು ಸಾಧನೆಯಲ್ಲಿ ತೊಡಗಿರ್ತಾನೆ. 256 ವರ್ಷಗಳ ಕಾಲ ಬದುಕಿರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಬದುಕಲಿಲ್ಲ. ಮಹಾಭಾರತ ಯುದ್ಧ ನಡೆದಾಗ ಶ್ರೀಕೃಷ್ಣನಿಗೆ ವಯಸ್ಸೆಷ್ಟು ಗೊತ್ತಾ? 80 ವರ್ಷ. 80 years old. ಶ್ರೀಕೃಷ್ಣ ಬಿಕಮ್ಸ್ ದ ಚಾರಿಯೇಟರ್ ಫಾರ್ ಅರ್ಜುನ. ಈತ 256 ವರ್ಷಗಳ ಕಾಲ ಹೇಗೆ ಬದುಕಿದ? ಅದು ರೋಗದಿಂದ ವಿಲವಿಲ ಒದ್ದಾಡ್ತಾ ಬದುಕಲಿಲ್ಲ, ಸಕ್ರಿಯವಾಗಿ ಬದುಕಿದ. ಕೊನೆಯ ಉಸಿರಿರೋ ತನಕನೂ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ಏನು ಕೊಡಬೇಕೋ ಅದನ್ನು ಕೊಡ್ತಾ ಪ್ರೊಡಕ್ಟಿವ್ ಲೈಫ್ ಹಿ ಲೆಡ್. ಹೌ ಡಿಡ್ ಹಿ ಲಿವ್ ಸೋ ಲಾಂಗ್? ಅಷ್ಟು ದೀರ್ಘಾಯಸ್ಸು, ಆರೋಗ್ಯದಿಂದ ಕೂಡಿದ ಆಯಸ್ಸು ಆತನಿಗೆ ಹೇಗೆ ಸಿಕ್ತು? He used to consume lot of herbs. ಆತನ ಡಯಟ್ ಏನು ಗೊತ್ತಾ? ಹಲವಾರು ಗಿಡಮೂಲಿಕೆಗಳು, ಸಸ್ಯಜನ್ಯ ಪದಾರ್ಥಗಳು. ಆತ ಎಂದೂ ಮಾಂಸಾಹಾರವನ್ನು ತಗೊಳ್ಳೇ ಇಲ್ಲ. ಹಿತಮಿತವಾದಂಥ ಜೀವನ, ಹಿತಮಿತವಾದಂಥ ಆಹಾರ. ಯುಕ್ತ ಆಹಾರ ವಿಹಾರಸ್ಯ ಕೇಳಿದಿರಲ್ವಾ? ಯುಕ್ತ ಚೇಷ್ಟಸ್ಯ ಕರ್ಮಸು ಭಗವದ್ಗೀತೆ. ಅದರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದ ಕೆಲಸ ಕಾರ್ಯಗಳು ಮಾಡ್ತಾ ಇರೋ, ಆಗ ನಿನ್ನ ಆರೋಗ್ಯವನ್ನು ನಾನು ನೋಡಿಕೊಳ್ತೇನೆ ಅಂತ. ಅಂದರೆ ಆತ ಅಂತಹ ಸರಳ ಜೀವನ ನಡೆಸಿದ. ಎರಡನೇದು, he used to regularly meditate.
ಪ್ರತಿನಿತ್ಯ ಧ್ಯಾನದಲ್ಲಿ ಬಹಳಷ್ಟು ಸಮಯವನ್ನು ಕಳೀತಾ ಇದ್ದ, ಬಹಳಷ್ಟು ಸಮಯವನ್ನು. ಹಾಗಾದರೆ ನಾವು ಯಾಕಿಷ್ಟು ದೀರ್ಘ ಜೀವನವನ್ನು, ಪ್ರೊಡಕ್ಟಿವ್ ಅಥವಾ ಕ್ರಿಯಾತ್ಮಕ ಜೀವನವನ್ನು ನಾವು ಯಾಕೆ ನಡೆಸಲಿಕ್ಕಾಗಲ್ಲ? 50, 60, 70 ವರ್ಷಕ್ಕೆ ನಮ್ಮಲ್ಲಿ ದೌರ್ಬಲ್ಯ, ನಿಶ್ಶಕ್ತಿ, ಪ್ರಪಂಚದಲ್ಲಿ ಆಸಕ್ತಿ ಕಡಿಮೆ, ಸೇವಾ ಕಾರ್ಯದಲ್ಲಿ ಆಸಕ್ತಿ ಕಡಿಮೆ. ಒಂದು ರೀತಿ ನಾವು ವಿ ಸ್ಟಾರ್ಟ್ ಐಸೋಲೇಟಿಂಗ್ ಅವರ್ ಸೆಲ್ಸ್. ನಾವು ಬಹಳ ಐಸೋಲೇಟ್ ಆಗ್ತಾ ಹೋಗ್ತೀವಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಫ್ರೆಂಡ್ಸ್ ಕಡಿಮೆ, ರಿಲೇಟಿವ್ಸ್ ಕಡಿಮೆ, ಅವ್ರ ಮನೆಗೆ ಹೋಗಲ್ಲ, ಇವ್ರ ಮನೆಗೆ ಹೋಗಲ್ಲ, ಅವ್ರನ್ನ ಮಾತಾಡಲ್ಲ, ಇವ್ರನ್ನ ಮಾತಾಡಲ್ಲ, ಸಮಾಜ ಸಮುದಾಯ ಬದಿಗಿಡ್ತೀವಿ, ಒಂಥರ ಐಸೋಲೇಟ್ ಆಗಿಬಿಡ್ತೀವಿ. ಯಾಕೆ ಹೀಗೆ ಅಂತಂದರೆ, ವೈ ವಿ ಕೆನಾಟ್ ಲಿವ್ ಪ್ರೊಡಕ್ಟಿವ್ಲಿ ಆ್ಯಂಡ್ ಕ್ರಿಯೇಟಿವ್ಲಿ, ಇಟ್ ಈಸ್ ಬಿಕಾಸ್ ಆಫ್ ಅವರ್ ಓನ್ ಥಾಟ್ಸ್ ಆ್ಯಂಡ್ ಬಿಲೀಫ್ಸ್. ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು, ನಮ್ಮ ವಿಶ್ವಾಸಗಳು, ನಮ್ಮ ಧೋರಣೆಗಳು, ನಮ್ಮ ಅಭಿಪ್ರಾಯಗಳು ನಮ್ಮ ಮನಸ್ಸನ್ನೆಲ್ಲ ಕಲುಷಿತಗೊಳಿಸಿಬಿಟ್ಟಿವೆ. ಮನಸ್ಸಿನ ತುಂಬ ಏನು ತುಂಬಿದೆ ಹೇಳಿ? ಆಲೋಚನೆಗಳೇ ತುಂಬಿದೆ. ಆ ಆಲೋಚನೆಗಳೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಗತ ಇತಿಹಾಸಕ್ಕೆ ಸಂಬಂಧಪಟ್ಟಿರೋದು, ಇಲ್ಲ ಭವಿಷ್ಯಕ್ಕೆ ಸಂಬಂಧಪಟ್ಟಿರೋದು. ಏನೋ ಅರಮನೆ ಕಟ್ತೀನಿ ಅನ್ನೋಂತಹ ಒಂದು ಭವಿಷ್ಯ, ಇಲ್ಲ ಆದದ್ದೆಲ್ಲ ಒಳ್ಳೆಯದಲ್ಲ, ನನಗಾಗಿದ್ದೆಲ್ಲ ಅನ್ಯಾಯ ಅನ್ನೋಂತಹ ಒಂದು ಭೂತಕಾಲಕ್ಕೆ ಸಂಬಂಧಪಟ್ಟ ವ್ಯರ್ಥ ವಿಲಾಪ. ಇಂಥ ಆಲೋಚನೆಗಳ ಮಧ್ಯೆನೇ ಇರ್ತೀವಿ. ಅಲ್ಲದೆ ಈ ಸಮಾಜ ಸಮುದಾಯದಲ್ಲಿ ಬದುಕುವಾಗ ನಮ್ಮದೇ ಆದಂಥ ಅಭಿಪ್ರಾಯ ವಿಶ್ವಾಸಗಳನ್ನು ಬೆಳೆಸ್ಕೊಂಡು ಬಿಡ್ತೇವೆ. ಅದೇ ಕರೆಕ್ಟು, ನಾ ಹೇಳೋದೇ ಕರೆಕ್ಟು, ನನ್ನ ಅಭಿಪ್ರಾಯವೇ ಸರಿ, ನನ್ನ ಧೋರಣೆಯೇ ಸರಿ ಅಂತ ನಾವು ಕಟ್ಟಿಬಿದ್ದು ಬಿಡ್ತೇವೆ. ಈ ಆಲೋಚನೆಗಳು ನಮ್ಮ ಬೆಳವಣಿಗೆಯನ್ನು ತಡೆಯುತ್ತೆ. ಜಿಡ್ಡು ಕೃಷ್ಣಮೂರ್ತಿಯವರ ಹೆಸರು ನೀವು ಕೇಳಿರಬಹುದು. ಅರ್ಥ ಆಗ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್? ಓಕೆ, ವಿ ನೀಡ್ ಟು ಎಲಿವೇಟ್ ಅವರ್ ಕಾನ್ಷಿಯಸ್ನೆಸ್. ನಮ್ಮ ಪ್ರಜ್ಞೆಯನ್ನು ಸ್ವಲ್ಪ ಮೇಲಕ್ಕೆ ಏರಿಸ್ಕೋಬೇಕು. ಈಗ ಜಿಡ್ಡು ಕೃಷ್ಣಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ನನಗೆ ಅವರು ಹೇಳಿದಂಥ ಆ ಒಂದು ವಾಕ್ಯ ನನ್ನ ಮನಸ್ಸಿನ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತು. ಬಹಳ ಹಿಂದೆ ಓದಿದ್ದು ನಾನು ಇದನ್ನು, ಸುಮಾರು ಒಂದು 20 ವರ್ಷಗಳ ಹಿಂದೆ. ಅವರ ಕಾಮೆಂಟ್ರೀಸ್ ಆನ್ ಲಿವಿಂಗ್ ಅಂತ ಒಂದು ಪುಸ್ತಕ ಇದೆ, ಕಾಮೆಂಟ್ರೀಸ್ ಆನ್ ಲೈಫ್ ಲಿವಿಂಗ್. ಆ ಪುಸ್ತಕವನ್ನು ಓದುವಾಗ ಒಂದು ಕಡೆ ಸಿಕ್ತು ಈ ವಾಕ್ಯ. ಅವ್ರೇನು ಹೇಳ್ತಾರೆ ಅಂದರೆ, ಥಾಟ್ ಕೆನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್ ಬಿಕಾಸ್ ಥಾಟ್ ಇಟ್ ಸೆಲ್ಫ್ ಇಸ್ ದ ಪ್ರಾಬ್ಲಮ್ ಅಂತ. ಅವ್ರೇನು ಹೇಳ್ತಾರೆ ಅಂದರೆ, ಯಾವ ಯೋಚನೆಯೂ ನಿನ್ನ ಸಮಸ್ಯೆಯನ್ನು ಪರಿಹರಿಸಲ್ಲ. ಯಾಕೆ ಅಂದರೆ ಯೋಚನೆಯೇ ಸಮಸ್ಯೆ. ಯೋಚನೆ ಅನ್ನೋ ಸಮಸ್ಯೆಯಿಂದ ನಿನ್ನ ಸಮಸ್ಯೆಯನ್ನು ನೀನು ಪರಿಹರಿಸ್ತೀನಿ ಅಂದರೆ ನೀನೊಬ್ಬ ಶುದ್ಧ ಮೂರ್ಖ. ನಿನ್ನಂಥ ಮೂರ್ಖ ಮತ್ತೊಬ್ಬನಿಲ್ಲ. ಅದಕ್ಕೆ ಅವ್ರು ಬಹಳ ಸುಂದರವಾಗಿ ಸಕ್ಸಿಂಟ್ಲಿ ಬಹಳ ಪ್ರಿಸೈಸ್ ಆಗಿ ಹೇಳ್ತಾರೆ, ಥಾಟ್ ಕೆನಾಟ್ ಸಾಲ್ವ್ ಎನಿ ಪ್ರಾಬ್ಲಮ್ ಬಿಕಾಸ್ ಥಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್. ಹಾಗಾದರೆ ಏನು ಮಾಡಬೇಕು ನಾವು? ಈ ಸ್ಲೈಡು ಅದೇ ಹೇಳ್ತಾ ಇದೆ. ಥಾಟ್ಸ್ನ ಮೀರಿ ನಮ್ಮ ಪ್ರಜ್ಞೆ ಮೇಲೆ ಇರಬೇಕು. ಆಲೋಚನೆಗಳನ್ನು ವಿಸರ್ಜಿಸಬೇಕು. ನಮ್ಮ ಪ್ರಜ್ಞೆ ಸ್ಥೂಲ ಶರೀರ, ಪ್ರಾಣ ಶರೀರ, ಭಾವನಾ ಶರೀರ, ಮನೋಮಯ, ಕೆಳ ಮನೋಮಯ ಶರೀರವನ್ನು ದಾಟಬೇಕು. ಮನೋಮಯ ಕೋಶದಲ್ಲಿ 2 ಭಾಗ ಇದೆ, ಕೆಳಗಿನ ಮನೋಮಯ ಕೋಶ, ಮೇಲಿನ ಮನೋಮಯ ಕೋಶ. ಆ ಕೆಳಗಿನ ಮನೋಮಯ ಅಥವಾ ಮನಸ್ಸಿನ ಕೋಶವಿದೆಯಲ್ಲ, ಅಲ್ಲಿ ತುಂಬಿರೋದೆಲ್ಲ ಬರೀ ರದ್ದಿನೇ, ಅಲ್ಲಿ ತುಂಬಿರೋದೆಲ್ಲ ಬರೀ ತ್ಯಾಜ್ಯನೇ, ಬರೀ ವ್ಯರ್ಥವಾದ ವಿಷಯಗಳೇ. ಅದಕ್ಕೆ ರಜನೀಶ್ರು ಒಂದು ಕಡೆ ಹೇಳ್ತಾರೆ, ಅಯ್ಯ ನಿನ್ನ ಮನಸ್ಸೆಂಬುದು ಒಂದು ಕಸದ ತೊಟ್ಟಿ. ಅದು ಎಂಥ ಕಸದ ತೊಟ್ಟಿ ಅಂತಂದರೆ, ನಿನ್ನ ಮನೆಯ ಆ ಬದಿಗೆ ಇರುವಂತಹ ಮುನಿಸಿಪಾಲಿಟಿಯ ತೊಟ್ಟಿ ಇದೆಯಲ್ಲ, ಆ ತೊಟ್ಟಿಗಿಂತ ಕೆಟ್ಟ ತೊಟ್ಟಿ ನಿನ್ನ ಮನಸ್ಸು. ಯಾಕಂದರೆ ಮುನಿಸಿಪಾಲಿಟಿಯ ತೊಟ್ಟಿಯನ್ನು ಆಗಾಗ ಬಂದು BBMP ಅವ್ರು ಏನು ಮಾಡ್ತಾರೆ, ಕ್ಲೀನ್ ಮಾಡ್ತಿರ್ತಾರೆ. ಆದರೆ ನಿನ್ನ ಮನಸ್ಸೆಂಬ ತೊಟ್ಟಿಯನ್ನು ನೀನು ಎಂದಿಗೂ ಕ್ಲೀನೇ ಮಾಡಿಲ್ಲ. ಅದರ ತುಂಬ ಆಲೋಚನೆಗಳು ತುಂಬಿದೆ. ಅದನ್ನು ನೀನು ವಿಸರ್ಜಿಸದೆ ನೀನು ಮುಂದುವರಿಯಲು ಯೋಗ ಮಾರ್ಗದಲ್ಲಿ ಸಾಧ್ಯವಿಲ್ಲ. ಬಿಕಾಸ್ ಥಾಟ್ ಇಟ್ ಸೆಲ್ಫ್ ಇಸ್ ದ ಪ್ರಾಬ್ಲಮ್. ಓಕೆ, ಹಾಗಾದರೆ ಏನು ಮಾಡಬೇಕು? ನಮ್ಮ ಆಲೋಚನೆಗಳನ್ನು ವಿಸರ್ಜಿಸಬೇಕು, ಕಳ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಖಾಲಿ ಮಾಡಬೇಕು ಅಂದರೆ ಒಂದೇ ಒಂದು ವಿಧಾನ ಮನುಷ್ಯನಿಗೆ ತಿಳಿದಿರೋದು,
ನಮ್ಮ ಸ್ಮೃತಿಗಳು, ನಮ್ಮ ಉಪನಿಷತ್ತುಗಳು, ವೇದಗಳು, ಬ್ರಹ್ಮಸೂತ್ರಗಳು ಎಲ್ಲ ನಮಗೆ ತಿಳಿಸ್ಕೊಟ್ಟಿರೋದು ಒಂದೇ ವಿಧಾನ, ಮೆಡಿಟೇಷನ್. ಧ್ಯಾನ ಒಂದೇ ನಾವು ತುಂಬಿಕೊಂಡಿರುವಂತಹ ಕಸವನ್ನು ಮನಸ್ಸಿನಿಂದ ಹೊರಗೆ ಹಾಕಲಿಕ್ಕೆ ವಿಧಾನ. ಹಾಗಾಗಿ ಜಗತ್ತಿನ ಎಲ್ಲ ಮತಗಳಲ್ಲೂ ಧ್ಯಾನ ಅನ್ನೋದು ಒಂದು ಕಾಮನ್ ಪ್ರಿಸ್ಕ್ರಿಪ್ಷನ್. ಯಾರನ್ನಾದರೂ ಗಮನಿಸಿ ನೋಡಿ, ಸಿಖಿಸಮ್, ಬೌದ್ಧಿಸಮ್, ಜೈನಿಸಮ್, ಬಹಾಯ್, ಇಸ್ಲಾಂ, ಕ್ರಿಸ್ಟಿಯಾನಿಟಿ, ಜ್ಯೂಯಿಸಮ್, ಎಲ್ಲ ಮತಗಳ ಜನರು ಧ್ಯಾನ ಮಾಡ್ತಾರೆ. ಎಲ್ಲ ಮತಗಳು ಧ್ಯಾನವನ್ನು ಪ್ರಿಸ್ಕ್ರಿಪ್ಷನ್ ಆಗಿ ಕೊಡುತ್ತೆ. ಯಾಕೆ ಧ್ಯಾನ? ಯಾಕೆ ಧ್ಯಾನ ಅಂದರೆ ಹಲವಾರು ಕಾರಣಗಳಿದೆ ಧ್ಯಾನ ಯಾಕೆ ಅಂತ. ಒಂದು ಕಾರಣ, ನನ್ನ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಇರುವ ಒಂದೇ ಒಂದು ಮಾರ್ಗ ಧ್ಯಾನ. ನಮ್ಮ ವಿಜ್ಞಾನಿಗಳು ಮತ್ತು ಆಧುನಿಕ ವೈದ್ಯರ ಪ್ರಕಾರ ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಕೇಶನ್. ಧ್ಯಾನ ಅನ್ನೋದೊಂದು ಪರಮ ಔಷಧ. ಎಷ್ಟೋ ದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಧ್ಯಾನಕ್ಕೆ ಇದೆ. ಎರಡನೆಯದು, ಸ್ಟಾಪ್ ಮೆಡಿಕೇಶನ್ ಅಂಡ್ ಸ್ಟಾರ್ಟ್ ಮೆಡಿಟೇಷನ್. ಎಷ್ಟೋ ವೈದ್ಯರು ಹೇಳ್ತಿದ್ದಾರೆ, ಔಷಧಗಳನ್ನು ನಿಲ್ಲಿಸಿ ಧ್ಯಾನವನ್ನು ಪ್ರಾರಂಭಿಸಿ. ಇವಾಗ ನಮ್ಮ ಸ್ಮಿತಾರವರು ಬಂದಿದ್ರಲ್ಲ, ಅವರು ಯೋಗ ಶಿಕ್ಷಕಿ, ಅವರು ಎಷ್ಟೋ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಶಿ ಈಸ್ ಡೂಯಿಂಗ್ ಪೇಷಂಟ್ ಕೌನ್ಸಿಲಿಂಗ್, ಶಿ ಈಸ್ ಪ್ರಿಸ್ಕ್ರೈಬಿಂಗ್ ಪ್ರಾಣಾಯಾಮ ಫಾರ್ ದೆಮ್, ಟೀಚಿಂಗ್ ಪ್ರಾಣಾಯಾಮ ಫಾರ್ ದೆಮ್, ಮೆಡಿಟೇಷನ್ ಫಾರ್ ದೆಮ್. ಹಲವಾರು ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗಳಲ್ಲಿ ಅವರು ವರ್ಕ್ ಮಾಡ್ತಾರೆ. ಅವರು ಅಂದರೆ ವೈದ್ಯರು ಸಹ ಧ್ಯಾನದ ಒಂದು ಪ್ರಾಮುಖ್ಯತೆಯನ್ನು ಜೀವನದಲ್ಲಿ ಕಂಡುಕೊಂಡಿದ್ದಾರೆ. ವೈಜ್ಞಾನಿಕ ಸಂಶೋಧನೆಗಳು ಸಹ ಅದನ್ನು ತಿಳಿಸಿ ಹೇಳ್ತಾ ಇವೆ. ವಾಟ್ ಈಸ್ ದ ಪ್ರಿಕರ್ಸರ್ ಟು ಮೆಡಿಟೇಷನ್? ಧ್ಯಾನ ಮಾಡಲಿಕ್ಕೆ ಪೂರ್ವ ಸಿದ್ಧತೆ ಏನು? ಯಾವ ಹಂತವನ್ನು ತಲುಪಿದರೆ ನಾವು ಧ್ಯಾನಕ್ಕೆ ಇಳಿದು ಬಿಡ್ತೀವಿ, ತಂತಾನೆ ಇಳಿದು ಬಿಡ್ತೀವಿ ಧ್ಯಾನಕ್ಕೆ. ಯಾವಾಗ? ದ ಪ್ರಿಕರ್ಸರ್ ಟು ಮೆಡಿಟೇಷನ್ ಈಸ್ ಟೇಕಿಂಗ್ ಅಟೆನ್ಷನ್ ಆಫ್ ಫ್ರಮ್ ದ ವರ್ಲ್ಡ್ ಅಂಡ್ ವರ್ಲ್ಡ್ಲಿ ಥಿಂಗ್ಸ್. ಈ ಮಾಯಾ ಬಜಾರ್ ಇದೆ ನೋಡಿ ನಮ್ಮ ಸುತ್ತಮುತ್ತಲು ಜಗತ್ತು. ಈ ಜಗತ್ತೆಂಬ ಮಾಯಾ ಬಜಾರ್ನ ಎಲ್ಲ ಆಕರ್ಷಣೆಗಳಿಗೆ ಸಿಲುಕಿಬಿಟ್ಟಿದೆ ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ. ಎಷ್ಟು ಆಶೆಗಳನ್ನು ತುಂಬಿಕೊಂಡಿದ್ದೀವಿ, ಹೌದಾ ಅಲ್ವಾ? ನಮ್ಮ ಡಿ ವಿ ಗುಂಡಪ್ಪನವರು ಬಹಳ ಸುಂದರವಾಗಿ ಹೇಳ್ತಾರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ. ಅಂದರೆ ನಾಯಿಗಳ ಥರ ನಾವು ವಾಸನೆಗಳ ಹಿಂದೆ ಬಿದ್ದುಬಿಟ್ಟಿದ್ದೀವಿ. ಅದಕ್ಕೆ ಅವರು ಹೇಳ್ತಾರೆ, ಯಾವುದೋ ಒಂದು ವಾಸನೆ ದೂರದಲ್ಲಿ ಕಂಡು ಬಂದರೆ ತಿಪ್ಪೆ ಮೇಲೆ ಮಲಗಿರೋ ನಾಯಿ ಏನು ಮಾಡುತ್ತೆ ಗೊತ್ತಾ? ಎದ್ದೇನಾಗುತ್ತೆ, ಓಡುತ್ತೆ ವಾಸನೆ ಬರ್ತಿರೋ ಕಡೆಗೆ. ನಮ್ಮ ಮನಸ್ಸು ಹಾಗೆ. ಅವರು ಅದೇ ಉದಾಹರಣೆ ಕೊಡ್ತಾರೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ. ವಾಸನೆಗಳ ಸೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಆಶೆಗಳು ಹೊರಗಿಹುವು, ಆಶೆಗಳು ಕೊಂಡಿಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಎಷ್ಟು ಆಕರ್ಷಣೆಗಳು! ನಾನು, ನನ್ನ ವೃತ್ತಿ, ನನ್ನ ಪದವಿ, ನನ್ನ ಅಧಿಕಾರ, ನನ್ನ ಕೀರ್ತಿ, ನನ್ನ ವಿದ್ಯೆ, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಮನೆ. ಎಷ್ಟು ವ್ಯಾಮೋಹಗಳಿಗೆ, ಆಶೆಗಳಿಗೆ ಸಿಲುಕಿಕೊಂಡಿದ್ದೀವಿ. ದಿಕ್ಕು ದಿಕ್ಕಿನಲ್ಲಿ ವಾಸನೆಗಳ ಸೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ನಮ್ಮ ಪ್ರಜ್ಞೆ ಹರಿದು ಹಂಚಿ ಹೋಗಿದೆ. ಪ್ರಜ್ಞೆ ಹರಿದು ಹಂಚಿ ಹೋದ ಪ್ರಜ್ಞೆ ಇದು, ಒಮ್ಮುಖವಾಗಿರೋ ಪ್ರಜ್ಞೆ ಅಲ್ಲ. ಹರಿದು ಹಂಚಿ ಹೋದಂತಹ ಈ ಪ್ರಜ್ಞೆಗೆ ಮೂಲ ಕಾರಣ ನಮ್ಮಲ್ಲಿರೋ ಆಶೆಗಳು. ಆಶೆಗಳ ಹಿಂದೆ ನಿಂತಿರೋದು ಆಲೋಚನೆಗಳು. ಆಶೆಗಳ ಹಿಂದೆ ನಿಂತಿರೋದು ಆಲೋಚನೆಗಳು. ವೇರ್ ದರ್ ಇಸ್ ಎ ಥಾಟ್, ದೇರ್ ಇಸ್ ಎ ಡಿಸೈರ್. ನಾವು ರಾಗದ್ವೇಷಗಳು ಅಂತ ಹೇಳ್ತೇವೆ, ನಮ್ಮ ವೇದಾಂತದಲ್ಲಿ ಕೇಳಿರ್ಬೋದು. ರಾಗ ಅಂದರೆ ಆಕರ್ಷಣೆ, ಇದು ನನಗೆ ಬೇಕು. ದ್ವೇಷ ಅಂದರೆ ಇದು ನನಗೆ ಬೇಡ. ಏನು ಬೇಕು? ಸಾಕಷ್ಟು ಹಣ ಬೇಕು, ದೊಡ್ಡ ಅರಮನೆ ಬೇಕು, ದೊಡ್ಡ BMW ಕಾರ್ ಬೇಕು, ಸುಂದರವಾದ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು, ಬೇಕು ಬೇಕು ಬೇಕು. ಡಯಾಬಿಟಿಸ್ ಬೇಡ ಸರ್, ದಯವಿಟ್ಟು ಬೇಡ ಸರ್. ಹೈಪರ್ ಟೆನ್ಷನ್ ಬೇಡ ಸರ್. ಸರ್ ಕ್ಯಾನ್ಸರ್ ಬೇಡ ಸರ್, ನೋಡಿದ್ದೀನಿ ಸರ್, ವಿಪರೀತ ನರಳ್ತಾರೆ ಸರ್ ಕ್ಯಾನ್ಸರಲ್ಲಿ, ಬೇಡ ಸರ್.
ಅಂದರೆ ಬೇಡಗಳು ಒಂದು ಲಿಸ್ಟು, ಬೇಕುಗಳು ಒಂದು ಲಿಸ್ಟು. ಬೇಕುಗಳನ್ನು ಪಡೆಯಲಿಕ್ಕೆ, ಬೇಡಗಳನ್ನು ದೂರ ಇಡಲಿಕ್ಕೆ ಜೀವನ ಎಲ್ಲ ಭಾವನೆ ಪಡ್ತೀವಿ, ಜೀವನ ಎಲ್ಲ ಭಾವನೆ ಪಡ್ತೀವಿ. ಅದಕ್ಕೆ ಅವ್ರು ಹಾಗೆ ಹೇಳಿದ್ದು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ಜೀವನ ಮುಗಿಯೋ ತನಕ ಈ ರೀತಿಯ ಆಶೆಗಳನ್ನು, ಆಲೋಚನೆಗಳನ್ನು ಶೇಖರಿಸ್ತಾ ಹೋಗ್ತೀವಿ. ಒಂದು ಕಡೆ ಮರಳ ಮುನಿಯನ ಕಗ್ಗದಲ್ಲಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ ಅವರು? ಬೆತ್ತಲೆಯೇ ನೀನ್ ಬಂದೆ, ಬೆತ್ತಲೆಯೇ ನೀನ್ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ವಾ 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 ವಾ, ವಾಟರ್ ಡಿ.ವಿ. ಗುಡ್ಡಪ್ಪ ಅವರು ಪರಿಹಾರ ಕೊಡದೇ ಇರೋ ಸಮಸ್ಯೆನೇ ಇಲ್ಲ. ಅವರ ಆಧುನಿಕ ಭಗವದ್ಗೀತೆ ಅಂತ ಹೇಳಬೇಕು ಅವರ ಮಂಕುತಿಮ್ಮನ ಕಗ್ಗ. ಅವರು ಮರಳು ಮುನಿಯ ಕಗ್ಗದಲ್ಲಿ ಏನು ಹೇಳ್ತಿದ್ದಾರೆ? ಬೆತ್ತಲೆಯೇ ನೀನು ಬಂದೆ, ಬೆತ್ತಲೆಯೇ ನೀನು ಪೋಪೆ, ನೀ ಬಂದದ್ದು ಬೆತ್ತಲೇನೆ, ಹೋಗೋದು ಬೆತ್ತಲೇನೆ, ನೀನೇನು ಮಾಡಿದ್ರು ನಿನಗೆ ವಸ್ತ್ರ ವೇಷ ಎಲ್ಲ ತೊಡಿಸಿ ಯಾರೂ ಕರ್ಕೊಂಡು ಬರಲಿಲ್ಲ, ನೀನು ಕರ್ಕೊಂಡು ಹೋಗಿ ಸ್ಮಶಾನಕ್ಕೂ ಬಿಡಲ್ಲ, ಎಲ್ಲ ಕಿತ್ತೆಸದೆ ಬಿಡೋದು ನಿನ್ನನ್ನು. ಬೆತ್ತಲೆಯೇ ನೀನು ಬಂದೆ, ಬೆತ್ತಲೆಯೇ ನೀನು ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ, ನೀನು ಹಾಕ್ಕೊಳ್ಳೋ ವಸ್ತ್ರಗಳು, ನೀನು ಆಡೋ ವೇಷಗಳೆಲ್ಲ ಮಧ್ಯದಲ್ಲಿ ಕೆಲವು ದಿವಸ, ಯಾರಿಗೋ ತಂದೆ, ಯಾರಿಗೋ ತಮ್ಮ, ಯಾರಿಗೋ ಅಣ್ಣ, ಮತ್ತಾರಿಗೋ ಚಿಕ್ಕಪ್ಪ, ಇನ್ಯಾರಿಗೋ ವೈದ್ಯ, ಮತ್ತಾರಿಗೋ ಒಬ್ಬ ಟೀಚರು, ಇನ್ಯಾರಿಗೋ ಒಬ್ಬ ಬಂಧು, ಇದೆಲ್ಲ ನಾಟಕಗಳನ್ನ ಆಡ್ತಿರೋದು. ಲೌಕಿಕದಲ್ಲಿ ನಾವು ಕಟ್ಕೊಂಡಿರುವಂಥ ಸಂಬಂಧಗಳು ಇವು. ಅದಕ್ಕೆ ಅವ್ರೇನು ಹೇಳ್ತಾರೆ? ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ. ನಾ ಸತ್ತ ನಂತರ ಯಾರೂ ನನ್ನನ್ನು ಹೆಸರಿಟ್ಟು ಹೇಳಲ್ಲ, ನಾಗೇಶ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲ್ಲ, ಹೆಣ ಬಂದಿದೆ ಮನೆ ಮುಂದೆ ಅಂತಾರೆ ಅಷ್ಟೆ. ಆ ಹೆಣಕ್ಕೆ ಯಾವ ಹೆಸರು ಇರಲ್ಲ. ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನಿನ್ನನ್ನು ಒಂದಲ್ಲ ಒಂದು ದಿವಸ ಚಟ್ಟಕ್ಕೆ ಹತ್ತಿಸ್ತಾರಪ್ಪ. ಆ ಚಟ್ಟಕ್ಕೆ ಹತ್ತಿಸೋ ಮೊದಲು ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ, ನೀನು ಮಾಡ್ಕೊಂಡಿರುವಂಥ ವ್ಯಾಮೋಹಗಳ ಒಂದು ಕಂತೆಗಳಿದೆಯಲ್ಲ ಅದನ್ನು ಕಿತ್ತು ಬಿಸಾಕು. ಅದನ್ನೇ ಈ ಸ್ಲೈಡ್ ಹೇಳ್ತಿರೋದು. ಫಸ್ಟ್ ಪಾಯಿಂಟ್ ಏನು ಹೇಳ್ತಿದೆ? ಟೇಕ್ ಅಟೆನ್ಷನ್ ಆಫ್ ಫ್ರಮ್ ದ ವರ್ಲ್ಡ್ ಅಂಡ್ ವರ್ಲ್ಡ್ಲಿ ಥಿಂಗ್ಸ್. ಈ ಪ್ರಾಪಂಚಿಕ ವಿಷಯಗಳು, ವಸ್ತುಗಳ ಮೇಲೆ ನೀನು ಯಾವ ಒಂದು ಗಮನವನ್ನು, ಆಕರ್ಷಣೆಯನ್ನು ಬೆಳೆಸ್ಕೊಂಡಿದೆಯೋ ಅದನ್ನೆಲ್ಲ ಕಿತ್ತು ಬಿಸಾಕು. ಹೇಗೆ ಕಿತ್ತು ಬಿಸಾಕೋದು ಸರ್? ಏನು ಅಷ್ಟು ಸುಲಭನಾ? ನಮ್ಮಪ್ಪ ಸರ್, ನಮ್ಮಮ್ಮ ಸರ್, ನನ್ನ ಹೆಂಡತಿ, ನನ್ನ ಮಕ್ಕಳು. ಹೌದು, ಈ ವ್ಯಾಮೋಹಗಳು ಇರಲಿ. ಆ ವ್ಯಾಮೋಹ ಪ್ರೇಮದ ಸ್ವರೂಪದಲ್ಲಿರಲಿ, ಅದು ವ್ಯಾಮೋಹವಾಗದೇ ಇರಲಿ. ನನ್ನ ಹೆಂಡತಿ ಮೇಲೆ ನನಗೆ ಪ್ರೇಮ ಇದೆ, ಆದರೆ ನನಗೆ ಪ್ರೇಮ ಇದೆ ಅಂತ ಒಂದು ದಿವಸ ಅವಳು ಇರಲಿಲ್ಲ ಅಂತಂದರೆ ನಾನು ಇರೋಕ್ಕಾಗಲ್ಲ, ಅಲ್ಲಿಗೆ ಮುಗೀತು, ಅದು ವ್ಯಾಮೋಹ. ನನ್ನ ಮಗ, ನಾನು ಕಳಿಸಲ್ಲ ಸರ್ ಅಮೇರಿಕಾಗೆ, ಅವ್ರು ಏನಾದರೂ ಹೇಳಿ ಕಳಿಸಲ್ಲ ಸರ್, ಹಿಂಸರ್ ಕಳಿಸ್ಲಿ ನಾನು ನನ್ನ ಮಗನ್ನ, ಅದು ವ್ಯಾಮೋಹ, ಅದು ಪ್ರೇಮ ಅಲ್ಲ. ಪ್ರೇಮ ಇರೋ ಜಾಗದಲ್ಲಿ ಆ ರೀತಿ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅದಕ್ಕೆ ಯಾರೋ ನನಗೆ ಒಂದ್ಸಲಿ ವ್ಯಾಟ್ಸಪ್ನಲ್ಲಿ ಬಹಳ ಸುಂದರವಾದ ವಾಕ್ಯ ಕಳಿಸಿದ್ರು. ಅವ್ರ ಸ್ಟೇಟಸ್, ಅದು ಸ್ಟೇಟಸಲ್ಲಿ ಏನಿತ್ತು ಗೊತ್ತಾ? ಕನೆಕ್ಟೆಡ್ ಟು ಎವ್ರಿಥಿಂಗ್, ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್. ಕನೆಕ್ಟೆಡ್ ಟು ಎವ್ರಿಥಿಂಗ್, ಎಲ್ಲದ ಜೊತೆ ಕನೆಕ್ಷನ್ ಇದೆ. ಡಿಟ್ಯಾಚ್ ಟು ಎವ್ರಿಥಿಂಗ್, ಯಾವುದ್ರ ಜೊತೆಲೂ ಅಟ್ಯಾಚ್ಮೆಂಟು ಇಲ್ಲ. ಅಂಥ ಜೀವನ ನಡೆಸಬೇಕು. ಅದನ್ನೇ ಅದು ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು. ಯಾವಾಗ ನಾವು ಪ್ರಾಪಂಚಿಕತೆಯನ್ನು ಕಡಿಮೆ ಮಾಡ್ಕೊಳ್ತೀವೋ ಆಗೇನಾಗತ್ತೆ? ಪ್ರತ್ಯಾಹಾರದ ಕಡೆ ನಮ್ಮ ಮನಸ್ಸು, ನಮ್ಮ ಒಲವು ಹೋಗುತ್ತೆ. ಪ್ರತ್ಯಾಹಾರದ ಕಡೆ ಮನಸ್ಸು ಹೋದಾಗ ನಮ್ಮ ಮನಸ್ಸಿನ ಶಕ್ತಿ ಬಹಳ ಹೆಚ್ಚಾಗತ್ತೆ. ಮ್ಯಾಡಮ್ ಬ್ಲಾವೆಟ್ಸ್ಕಿ ಇವರು ಶಿ ಇಸ್ ಅ ರಷ್ಯನ್ ಲೇಡಿ. ಅವರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಬ್ಬ ಧುರೀಣರು, ಸ್ಥಾಪಕರು, ಮಹಾನ್ ಮೇಧಾವಿ. ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂತಹ ಒಂದು ಸುಂದರ ಗ್ರಂಥವನ್ನು ಬರೆದಿದ್ದಾರೆ. ಎಷ್ಟು ದೊಡ್ಡ ಗ್ರಂಥ ಅದು! ಅದು ವಿಶ್ವ ಸೃಷ್ಟಿ, ಮಾನವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ 2 ಎಡಿಷನ್ಸ್ ಇದೆ. ಅವರ ಆ ಗ್ರಂಥಗಳನ್ನು ಆಲ್ಬರ್ಟ್ ಐನ್ಸ್ಟೈನ್ ತನ್ನ ಟೇಬಲ್ ಮೇಲೆ ರೆಫರೆನ್ಸ್ ಬುಕ್ ಆಗಿ ಇಟ್ಕೊಂಡಿರ್ತಿದ್ದ ಯಾವಾಗಲೂ. ಹಿ ಚೆರಿಶ್ಡ್ ದ ಬುಕ್ಸ್ ಆಫ್ ಮ್ಯಾಡಮ್ ಬ್ಲಾವೆಟ್ಸ್ಕಿ. ಅವ್ರು ಏನು ಹೇಳ್ತಾರೆ ನೋಡಿ: ವೆನ್ ದ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಇಸ್ ಟರ್ನ್ಡ್ ಇನ್ವರ್ಡ್ಸ್, ಎ ಕಂಜಂಕ್ಷನ್ ಆಫ್ ಮನಸ್ ಅಂಡ್ ಬುದ್ಧಿ ಟೇಕ್ಸ್ ಪ್ಲೇಸ್. ಯಾವಾಗ ಒಬ್ಬ ವ್ಯಕ್ತಿಯ ಪ್ರಜ್ಞೆ ಒಳಮುಖ ಆಳವಾಗಿ ಹೋಗುತ್ತೋ ಆವಾಗ ಆತನ ಮನಸ್ಸು ಬುದ್ಧಿಯ ಜೊತೆ ಬೆರೆತು ಬಿಡುತ್ತೆ. ಬುದ್ಧಿ ಅಂದರೆ ಏನು? ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಬುದ್ಧಿ, ಅದಲ್ಲ.
ನಾನು ಇಲ್ಲಿ ಬಳಸ್ತಾ ಇರೋ ಬುದ್ಧಿ ಅನ್ನೋ ಪದದ ಅರ್ಥ ಏನು ಅಂತಂದರೆ ಧೀಶಕ್ತಿ. ನಾವು ಗಾಯತ್ರಿ ಮಂತ್ರದಲ್ಲಿ ಏನು ಹೇಳ್ತೀವಿ? ಧಿಯೋ ಯೋ ನಃ ಪ್ರಚೋದಯಾತ್. ಧೀಶಕ್ತಿಯನ್ನು ಪ್ರಚೋದನೆ ಮಾಡು ಸೂರ್ಯದೇವ, ಗಾಯತ್ರಿ ದೇವಿ ಅಂತ ಬೇಡ್ಕೊಳ್ತೀವಿ. ಆ ಧೀಶಕ್ತಿ ಇದೆಯಲ್ಲ, ಅದು ನಮ್ಮ ವಿಜ್ಞಾನಮಯ ಕೋಶಕ್ಕೆ ಸಂಬಂಧಪಟ್ಟಿದ್ದು. ಅಂಥ ಧೀಶಕ್ತಿಯ ಜೊತೆ ನಮ್ಮ ಮನಸ್ಸು ಸಂಯೋಜನೆ ಹೊಂದುತ್ತೆ. ಹೇಗೆ ಸಂಯೋಜನೆ ಹೊಂದುತ್ತೆ? ಮನಸ್ಸು ಖಾಲಿ ಆಗ್ತಾ ಇರುತ್ತೆ. ಆ ಮನಸ್ಸಿಗೆ ಪ್ರಾಪಂಚಿಕತೆಯ ಒಂದು ಆಕರ್ಷಣೆ ಇಲ್ಲ, ಸಾಕಷ್ಟು ಖಾಲಿಯಾಗಿದೆ, ಬೆಳೆದಿದೆ, ವಿಸ್ತರಿಸಿದೆ. ಅದು ಬುದ್ಧಿ ಕ್ಷೇತ್ರವನ್ನು ತಲುಪುತ್ತೆ. ನೋಡಿ, ಇದು ಒಂದು ಸುಂದರವಾದಂತಹ ಒಂದು ಸ್ಲೈಡ್. ಈ ಸ್ಲೈಡಲ್ಲಿ ನಾನು ಮನಸ್ಸನ್ನು ವಿವರಿಸ್ತಾ ಇದ್ದೀನಿ. ಮನಸ್ಸನ್ನು ಒಂದು ತ್ರಿಕೋನವಾಗಿ ನೀಡಿದ್ದಾರೆ ಇಲ್ಲಿ. ಮನಸ್ಸಿನ ಮೇಲ್ತುದಿ ಇದೆಯಲ್ಲ, ಅದು 5%. ಆ 5% ಮನಸ್ಸು ಯಾವುದು ಗೊತ್ತಾ? ನಾವು ಪ್ರತಿನಿತ್ಯ ಹಗಲು ರಾತ್ರಿ ಬಳಸ್ತಿರೋ ಮನಸ್ಸು. ಯಾವ ಮನಸ್ಸದು? ಕಾನ್ಷಿಯಸ್ ಮೈಂಡ್. ಅಂದರೆ ವ್ಯಕ್ತ ಪ್ರಜ್ಞೆ, ವ್ಯಕ್ತ ಮನಸ್ಸು. ವ್ಯಕ್ತ ಮನಸ್ಸು ಯಾವುದು? ಯಾವಾಗಲೂ ಆಲೋಚನೆ ಮಾಡ್ತಾ ಇರೋದು, ಭಾವನೆಗಳಲ್ಲಿ ಮುಳುಗಿರೋದು, ಕೆಲಸಗಳಲ್ಲಿ ತೊಡಕೊಂಡಿರೋದು, ಯಾವಾಗಲೂ ವಟ 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 ಅಂತಿರುತ್ತಲ್ಲ. ಮನವೊಂದು ಮರ್ಕಟವಯ್ಯ, ಮನಸ್ಸು ಒಂದು ಮಂಗನ ಹಾಗೆ. ಆ ಮನಸ್ಸು 5% ಅಷ್ಟೇ. ಮನಸ್ಸು ಅನ್ನೋದು ವಿಶಾಲವಾದ ಬಯಲು. ಅದು ವ್ಯಕ್ತ ಮನಸ್ಸು 5%. ಸದಾ ವಿಶ್ಲೇಷಣೆ ಮಾಡ್ತಾ ಇರುತ್ತೆ. ಯಾರನ್ನು ನೋಡಿದ್ರು, ಏನನ್ನು ನೋಡಿದ್ರು ಅದರ ಬಗ್ಗೆ ಒಂದು ಕಾಮೆಂಟ್ ಕೊಡ್ತಾನೆ ಇರುತ್ತೆ, ಒಂದು ಅಭಿಪ್ರಾಯ ಹೇಳ್ತಾನೆ ಇರುತ್ತೆ. ಓಕೆ, ವಿಮರ್ಶೆ ಮಾಡ್ತಾನೆ ಇರುತ್ತೆ. ಅಂಥ ಮನಸ್ಸು 5%. ನಾವು ಅಲ್ಲೇ ಕೆಲಸ ಮಾಡೋದು. ಸದಾ ನಾವು ಅದೇ ಮನಸ್ಸಿನಲ್ಲೇ ಇರ್ತೀವಿ, ವಿಶ್ಲೇಷಣೆ ಮಾಡ್ತಾ ಜೀವನ ಕಳೆದು ಬಿಡ್ತೀವಿ. ಆದರೆ ಅದರ ಕೆಳಗಡೆ 95% ಇದೆಯಲ್ಲ, ಅದು ಸಬ್ ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಅಂದರೆ ಅದು ಅರೆವ್ಯಕ್ತ ಮನಸ್ಸು ಮತ್ತು ಸುಪ್ತ ಮನಸ್ಸು. ಇದು ಹೇಗೆ ಅಂದರೆ, ದೊಡ್ಡ ಪ್ಲೇಗ್ರೌಂಡ್ ಇದೆ, ಬಹಳ ವಿಶಾಲವಾದದ್ದು. ಆ ವಿಶಾಲವಾದ ಪ್ಲೇಗ್ರೌಂಡಲ್ಲಿ ಬರೀ 5% ಜಾಗದಲ್ಲಿ ನಾನು ಆಟ ಆಡ್ತಿದ್ದೀನಿ. ಆದರೆ ನನ್ನ ದುರದೃಷ್ಟ, ನನ್ನ ಅಜ್ಞಾನ ಅಷ್ಟೇ ಪ್ಲೇಗ್ರೌಂಡ್ ಅಂತ ಅಂದ್ಕೊಂಡಿದ್ದೀನಿ. ಕೂಪಮಂಡೂಕ ಇದ್ದ ಹಾಗೆ. ಪ್ಲೇಗ್ರೌಂಡ್ ಇರೋದೇ ಇಷ್ಟು, ನನಗೆ ಗೊತ್ತಪ್ಪ ಚೆನ್ನಾಗಿ, ಇಷ್ಟೇ ಇರೋದು ಪ್ಲೇಗ್ರೌಂಡು. ಆದರೆ ಗೊತ್ತಿಲ್ಲದೆ ಇರೋದು ಎಷ್ಟಿದೆ? 95% ಸಬ್ ಕಾನ್ಷಿಯಸ್ ಮೈಂಡ್ ಇದೆ, ಅನ್ಕಾನ್ಷಿಯಸ್ ಮೈಂಡ್ ಇದೆ. ಆ ಸಬ್ ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಗೊತ್ತಾ? ಯಾವ ಬಯಕೆಗಳನ್ನು ನಮಗೆ ಈಡೇರಿಸಿಕೊಳ್ಳಲಿಕ್ಕಾಗಲಿಲ್ವೋ ಅದನ್ನು ತಳ್ಳಿಟ್ಟಿದ್ದೀವಿ. ಎಲ್ಲ suppressed emotions and suppressed thoughts are hidden in the unconscious and subconscious. ಈ ವ್ಯಕ್ತ ಮನಸ್ಸು ಡಾಮಿನೇಟಿಂಗ್ ಫೋರ್ಸ್ ಆಗಿಬಿಟ್ಟಿದೆ ನಮ್ಮಲ್ಲಿ. ಆಲೋಚನೆಗಳ ಮಧ್ಯೆ ಮುಳುಗಿರೋದ್ರಿಂದ ಬರೀ 5% ಮನಸ್ಸು ಕೆಲಸ ಮಾಡ್ತಿದೆ. 95% ಒಳಗಿದ್ರೂ ಅದರಲ್ಲಿ ನಾವು ಏನೇನೋ ರದ್ದಿ ತುಂಬಿದ್ರೂ ಅದರ ಪರಿಚಯನೇ ನಮಗಾಗಿಲ್ಲ. ಇದು ಹೇಗೆ ಅಂದರೆ, ಒಂದು ದೊಡ್ಡ ಮನೆ. ಆ ಮನೆಯಲ್ಲಿ ಏನು ಮಾಡಿದ್ದಾರೆ ಶ್ರೀಮಂತರು? 3 ತಿಂಗಳಿಗೆ 6 ತಿಂಗಳಿಗೆ ಟಿ ವಿ ಬದಲಾಯಿಸ್ತಾರೆ, 3 ತಿಂಗಳು 6 ತಿಂಗಳಿಗೆ ಕಿಚನ್ ವೇರ್ ಬದಲಾಯಿಸ್ತಾರೆ, 3 ತಿಂಗಳು 6 ತಿಂಗಳಿಗೆ ಬಾತ್ರೂಮ್ ಸೆಟ್ಗಳು ಬದಲಾಯಿಸ್ತಾರೆ. ಬದಲಾಯಿಸಿದಾಗೆಲ್ಲ ಏನು ಮಾಡ್ತಾರೆ? ಅದೇನೇನು ಗುಜರಿ ಸಾಮಾನುಗಳು ಬರ್ತವೋ ಅದನ್ನೆಲ್ಲ ತೊಗೊಂಡೋಗಿ ಏನು ಮಾಡಿದ್ದಾರೆ? ಅದನ್ನೆಲ್ಲ ತೊಗೊಂಡೋಗಿ ಕೆಳಗೆ ನೆಲಮಾಳಿಗೆಯಲ್ಲಿ ತುಂಬಿಟ್ಟಿದ್ದಾರೆ. ಅದು ಬೇಡ ನನಗೆ. ಯಾಕೆ ಬೇಡ? ಬಲವಂತಕ್ಕೆ ಬೇಡ. ಯಾರೋ ನನಗೆ ಸಪ್ರೆಸ್ ಮಾಡಿದ್ರು ಆ ಎಮೋಷನ್ನು, ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಕ್ಯಾರಿ ಇಟ್ ಬಿಕಾಸ್ ಇಟ್ ಹರ್ಟ್ಸ್ ಮೀ, ಐ ವಾಂಟ್ ಟು ಪುಷ್ ಇಟ್ ಡೌನ್. ಈ ಥರ ನೆಲಮಾಳಿಗೆ ತುಂಬ ರದ್ದಿ ತುಂಬಿದೆ. ನಾವು ನೆಲಮಾಳಿಗೆಗೆ ಹೋಗೇ ಇಲ್ಲ, ಆ ಜಾಗ ಪೂರ್ತಿ ರದ್ದಿ ತುಂಬಿಕೊಂಡಿದೆ. ಮೇಲ್ಗಡೆ ಆರಾಮಾಗಿ ಆಲೋಚನೆಗಳ ಮಧ್ಯೆ ಕಾಲ ಕಳೀತಾ ಇದ್ದೀವಿ. ಈಗ ಒಟ್ಟಿನಲ್ಲಿ ಏನಾಯಿತು? ಮನಸ್ಸು ತುಂಬ ರದ್ದಿ ಇದೆ. ಹೇಗೆ? 5% ದಿನ ಮಾಡೋ ಆಲೋಚನೆಗಳು. ಆಲೋಚನೆ ಹೇಗಿರುತ್ತೆ ನೀವು ಗಮನಿಸಿ ನೋಡಿದ್ದೀರಾ?
ಒಂದು ಆಲೋಚನೆ ಅಲೆ ಮೇಲೆದ್ದು ಕೆಳಗಿಳಿದ್ರೆ ಅದ್ರ ಬಾಲ ಹಿಡ್ಕೊಂಡು ಇನ್ನೊಂದು ಆಲೋಚನೆ ಮೇಲೆದ್ದಿರುತ್ತೆ, ಅದರ ಹಿಂದೆ ಇನ್ನೊಂದು ಆಲೋಚನೆ ಮೇಲೆದ್ದಿರುತ್ತೆ. ನಾನು ಬೆಳಿಗ್ಗೆ ನಿಮಗೊಂದು ಉದಾಹರಣೆ ಹೇಳ್ತಿದ್ದೆ. ನಾನು 5ನೇ ಕ್ಲಾಸ್ನಲ್ಲಿದ್ದಾಗ ನಮ್ಮ ಟೀಚರ್ ನನಗೆ ಹೊಡೆದ್ರು, ಇವತ್ತಿಗೂ ಧ್ಯಾನ ಮಾಡೋಕೆ ಕೂತ್ಕೊಂಡ್ರೆ ಜ್ಞಾಪಕ ಬಂದ್ಬಿಡುತ್ತೆ ಅಂತ. ಅದೊಂದೇ ಜ್ಞಾಪಕ ಬರೋದಿಲ್ಲ, ಅದು ಹೊಡೆದ ಜ್ಞಾಪಕ ಬಂದ ತಕ್ಷಣ ನನ್ನ ಪಕ್ಕದಲ್ಲಿ ಜಯಪ್ರಕಾಶ ಕೂತಿದ್ದ, ಅವನು ಕಿಸಕ್ಕನೆ ನಕ್ಕ. ಯಾಕೆ ನಕ್ಕ? ಅವ್ನು ಮಾಡಿದ ಗಲಾಟೆ, ಆದರೆ ಏಟ್ ಹೊಡ್ಸ್ಕೊಂಡಿದ್ದು ನಾನು. ಅವ್ನು ನಕ್ಕ. ಅವ್ನು ನಕ್ಕ ತಕ್ಷಣ ಕ್ಲಾಸಲ್ಲಿರೋರೆಲ್ಲ ಏನು ಮಾಡಿದ್ರು? ಜೋರಾಗಿ ನಕ್ಕು ಬಿಟ್ರು. ನನ್ಗೆ ಒಂದ್ರ ಹಿಂದೆ ಒಂದೀಗ ಎಲ್ಲಿಗೆ ಬರುತ್ತೆ ಗೊತ್ತಾ? ಆ ಶಾಲೆ, ಆ ಸ್ಕೂಲಲ್ಲಿ ನಾವು ಕೂತಿದ್ದು, ನಮ್ಮ ಪಾಠ ಮಾಡ್ತಿದ್ದ ಮೇಷ್ಟ್ರುಗಳು, ಆ ಪ್ಲೇ ಅಂದರೆ ಒಂದಕ್ಕೊಂದು ಸಂಬಂಧಿತವಾಗಿ ನೂರಾರು ಸಾವಿರಾರು ಆಲೋಚನೆಗಳ ಮೇಲೆದ್ದು ಬಿಡುತ್ತೆ. ಈ ಆಲೋಚನೆಗಳ ಮಧ್ಯೆ ನಮ್ಮನ್ನು ನಾವು ಮರ್ತೇ ಬಿಡ್ತೇವೆ. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು? ಯೋಗ ಮಾರ್ಗದಲ್ಲಿ ಆ 5% ಮನಸ್ಸನ್ನು ದಾಟಬೇಕು. ದಾಟಿ ಏನು ಮಾಡಬೇಕು? 95% ಕೆಳಭಾಗ ಇದೆಯಲ್ಲ, ಅರೆವ್ಯಕ್ತ ಮನಸ್ಸು ಮತ್ತು ಸುಪ್ತ ಮನಸ್ಸು, ಅನ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್, ಅಲ್ಲಿ ಹೋಗಬೇಕು. ಅಲ್ಲಿ ಹೋದ್ರೇ ನಮ್ಮ OS ನಮ್ಮ ಕೈಗೆ ಸಿಕ್ಕೋದು. OS ಅಂದರೆ ಆಪರೇಟಿಂಗ್ ಸಿಸ್ಟಮ್. ನಮ್ಮ ಬ್ರೈನಲ್ಲಿ ಒಂದು OS ಇದೆ, ANS ಅಂತೀವಿ ನಾವು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ಮೇ ನಮ್ಮ ಆಪರೇಟಿಂಗ್ ಸಿಸ್ಟಮ್. ಈಗ ವಿಂಡೋಸ್ ಇರುತ್ತೆ, ನೀವು ನೋಡಿದಿರಲ್ವಾ? ವಿಂಡೋಸ್ ಇಸ್ ದ OS ಫಾರ್ ಅವರ್ ವರ್ಡ್ ಫಾರ್ಮ್ಯಾಟು, ವರ್ಡ್ದೆಲ್ಲ ನಾವೆಲ್ಲ ಲ್ಯಾಪ್ಟಾಪ್ನಲ್ಲಿ ಅದನ್ನೇ ಹಾಕ್ಕೊಂಡಿರ್ತೀವಿ. ಆ ಥರ ಒಂದು ಆಪರೇಟಿಂಗ್ ಸಿಸ್ಟಮ್ಮು ನಮ್ಮ ಅನ್ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ಸಲ್ಲಿ ಇರುತ್ತೆ. ಅಲ್ಲಿಗೆ ತಲುಪಬೇಕು ಅಂದರೆ ನಾವು 5% ಮೈಂಡ್ನ ದಾಟಬೇಕು. ಹೇಗೆ 5% ಮೈಂಡ್ನ ದಾಟೋದು? ಅದು ದಾಟೋಕ್ಕೆ ಹಲವಾರು ವಿಧಾನಗಳಿದೆ. ನಾನು ಒಂದು ಮೆದುಳಿನ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಂಡು ಮುಂದೆ ಹೋಗ್ತೇನೆ. ಈ ಮೆದುಳು ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ಅ ಕ್ಲಂಪ್ ಆಫ್ ನರ್ವ್ಸ್. ಇಟ್ಸ್ ಎ ಬಂಡಲ್ ಆಫ್ ನರ್ವ್ಸ್. ಎಷ್ಟು ನರಗಳಿದೆ ಗೊತ್ತಾ ಮೆದುಳಿನಲ್ಲಿ? 100 ಬಿಲಿಯನ್ ನರ್ವ್ ಸೆಲ್ಸ್ ಆರ್ ದೇರ್, ನ್ಯೂರಾನ್ಸ್ ಆರ್ ದೇರ್. 100 ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ? 1 ಬಿಲಿಯನ್ಗೆ 100 ಕೋಟಿ. 100 ಬಿಲಿಯನ್ ಅಂದರೆ ಎಷ್ಟು? 10,000 ಕೋಟಿ ನರಕೋಶಗಳು ನಮ್ಮ ಮೆದುಳಿನಲ್ಲಿದೆ. 10,000 ಕೋಟಿ ನರಕೋಶಗಳು, ಒಂದಕ್ಕೊಂದು ಹೆಣ್ಕೊಂಡಿದೆ ಈ ನರಕೋಶಗಳು. ಇಂತಹ ಕಾಂಪ್ಲಿಕೇಟೆಡ್ ಮೆದುಳು ಸದಾ ಇಟ್ ಕೀಪ್ಸ್ ಫೈರಿಂಗ್. ಆ ನರಗಳಿರುತ್ತಲ್ಲ, ಆ ನರಗಳಲ್ಲಿ ಇಂಪಲ್ಸಸ್ ಪಾಸ್ ಆಗುತ್ತೆ. ದ ನರ್ವ್ಸ್ ಕೀಪ್ ಫೈರಿಂಗ್. ಹೇಗೆ ಒಂದು ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿದ್ದಾಗ ಶಾಕ್ ಹೊಡೆಯುತ್ತೋ, ಹಾಗೆ ನರತಂತುಗಳ ಮೂಲಕ ಹಲವಾರು ಸಂದೇಶಗಳು, ಡೇಟಾ ಸದಾ ಫೈರ್ ಆಗ್ತಾ ಇರುತ್ತೆ. ಇಟ್ ಕೀಪ್ಸ್ ಫೈರಿಂಗ್. ಅಂದರೆ ಮೆದುಳು ಸದಾ ಕೆಲಸದಲ್ಲಿರುತ್ತೆ. ರಾತ್ರಿ ಮಲಗಿ ನಿದ್ರೆ ಮಾಡುವಾಗ ಸಹ ಕೆಲಸ ಮಾಡ್ತಿರುತ್ತೆ. ಹೇಗೆ ಕೆಲಸ ಮಾಡ್ತಿರುತ್ತೆ? ಸ್ವಪ್ನ. ಅದಕ್ಕೆ ನಾವು ಹೇಳೋದು, ನಮ್ಮದು ಸ್ವಪ್ನ ಅನ್ನೋದು ಒಂದು ಸ್ಥಿತಿ. ಓಕೆ, ಎಚ್ಚರದ ಸ್ಥಿತಿ, ಸ್ವಪ್ನದ ಸ್ಥಿತಿ ಅಂತ ನಾವು ಹೇಳ್ತೇವೆ. ಈ ಸ್ವಪ್ನ ಸ್ಥಿತಿಯಲ್ಲಿ ಸಹ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಆಳ ನಿದ್ರೆಗೆ ಹೋದಾಗ ಸಹ ಮೆದುಳು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೂ ಕೆಲಸ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ವರ್ಕ್ ಮಾಡಲೇಬೇಕು. ಅದು ವರ್ಕ್ ಮಾಡಲಿಲ್ಲ ಅಂದರೆ ಹಾರ್ಟ್ ನಿಂತೋಗುತ್ತೆ, ಅದು ವರ್ಕ್ ಮಾಡಲಿಲ್ಲ ಅಂದರೆ ಲಂಗ್ಸ್ ನಿಂತೋಗುತ್ತೆ. ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ನಾವು ಹುಟ್ಟಿದಾಗಿಂದ ಸಾಯೋ ತನಕ ಕೆಲಸ ಮಾಡ್ತಾಲೇ ಇರಬೇಕು. ಹೇಗೆ ಹೃದಯ ಕೆಲಸ ಮಾಡ್ತಿರುತ್ತೋ ಹಾಗೆ ಅದು ANS ಕೆಲಸ ಮಾಡ್ತಾಲೇ ಇರಬೇಕು. ಅಟ್ಲೀಸ್ಟ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸ್ವಲ್ಪ ರೆಸ್ಟ್ ಯಾವಾಗಲೂ ಸಿಕ್ಕುತ್ತೆ ಆಳ ನಿದ್ರೆಗೆ ಹೋದಾಗ. ಆಳ ನಿದ್ರೆಗೆ ನಾವು ಯಾವಾಗ ಹೋಗ್ತೀವಿ? ಆಧುನಿಕ ಜಗತ್ತಿನಲ್ಲಿ ಆಳ ನಿದ್ರೆ ಅನ್ನೋದು ನಾವು ಮಾಡಿ ಎಷ್ಟೋ ವರ್ಷಗಳೇ ಆಗೋಯ್ತು. ಆಳ ನಿದ್ರೆ ಅಂದರೆ ಎಂಥ ನಿದ್ರೆ ಗೊತ್ತಾ? ನಾವು ನಿದ್ರೆ ಮಾಡಿ ಎದ್ದರೆ, ಅಯ್ಯೋ ನಾನು ಎಲ್ಲಿದ್ದೆ ಇಷ್ಟೊತ್ತು, ನಾನು ಬದುಕಿದ್ದೀನಾ ಅನ್ನೋ ಡೌಟ್ ನಮಗೆ ಬರಬೇಕು. ಅದು ಆಳ ನಿದ್ರೆ. ಎಂದಾದರೂ ನೀವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ನಾನು ಬದುಕಿದ್ದೀನಾ ಅನ್ನೋ ಪ್ರಶ್ನೆ ಕೇಳ್ಕೊಂಡಿದ್ದೀರಾ? ಇಲ್ಲ. ಅಂತ ನಿದ್ರೆ ನಮಗೆ ಬರದೇ ಇಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಜೀವನದ ಒಂದು ರೂಪರೇಖೆ. ಆ ಸ್ಥಿತಿಗೆ ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಬಿಟ್ಟಿದೆ. ಇರಲಿ, ಈಗ ಸದಾ ಫೈರ್ ಮಾಡ್ತಿರುತ್ತಲ್ಲ ಈ ನರಗಳು. ನಾವೀಗ ಎಚ್ಚರವಾಗಿದ್ದೀವಿ, ಸತ್ಸಂಗದಲ್ಲಿ ಭಾಗವಹಿಸ್ತಿದ್ದೀವಿ, ಯಾರೋ ವಿಚಾರಗಳು ಹೇಳ್ತಿದ್ದಾರೆ, ನೀವೆಲ್ಲ ಕೇಳ್ತಾ ಇದ್ದೀರಿ, ಏನೋ ಆಲೋಚನೆ ಮಾಡ್ತಾ ಇದ್ದೀರಿ. ಈ ಹಂತದಲ್ಲಿ ನಮ್ಮ ಮೆದುಳು ಉತ್ಪತ್ತಿ ಮಾಡೋ ಅಲೆಗಳಿದೆಯಲ್ಲ, ಆ ಅಲೆಗಳು ಹೆಚ್ಚು ಕಡಿಮೆ 13ರಿಂದ 30ರಷ್ಟು ತರಂಗಗಳು 1 ಸೆಕೆಂಡಿಗೆ ಉತ್ಪತ್ತಿ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಹರ್ಡ್ಸ್ ಅಂತ.
13 to 30 ಹರ್ಟ್ಸ್ ಸೆಕೆಂಡಿಗೆ ನಮ್ಮ ಮೆದುಳಿನಿಂದ, ಸೆಕೆಂಡಿಗೆ, ನಿಮಿಷ ಅಲ್ಲ, ಸೆಕೆಂಡಿಗೆ 13ರಿಂದ 30 ತರಂಗಗಳು, ಕಂಪನಗಳು ಮೆದುಳಿನಿಂದ ಹೊರಗೆ ಬರ್ತಿದೆ. ನಿಮಗೆ 30 ಇರ್ಬೋದು, ನನಗೆ 20 ಇರ್ಬೋದು, ಅವ್ರಿಗೆ 15 ಇರ್ಬೋದು, ಇನ್ನೊಬ್ರಿಗೆ 18 ಇರ್ಬೋದು. ಒಟ್ಟಿನಲ್ಲಿ ಎಚ್ಚರವಾಗಿ ಈ ಥರ ಕೆಲಸ ಮಾಡ್ತಿರೋವಾಗ ಬ್ರೈನ್ ಕೀಪ್ಸ್ ಸೆಂಡಿಂಗ್ 13 to 30 ವೇವ್ಸ್ ಪರ್ ಸೆಕೆಂಡ್. ಇದನ್ನು ಬೀಟಾ ಅಲೆಗಳು ಅಂತ ಕರೀತಾರೆ. ಈಗ ನಮ್ಗೆ ಯಾರಿಗೆ ತಲೆಗೆ EEG ಹಾಕಿದ್ರೆ 13 to 30 ಬರುತ್ತೆ. ಈಗ ಒಬ್ಬ ಮ್ಯಾಥಮ್ಯಾಟಿಷಿಯನ್ ಇಲ್ಲಿದ್ದಾನೆ. ಮ್ಯಾಥಮ್ಯಾಟಿಷಿಯನ್ ಈಸ್ ಎ ವೆರಿ ಎವಾಲ್ವ್ಡ್ ಮ್ಯಾಥಮ್ಯಾಟಿಷಿಯನ್. ಯಾವುದೋ ಕಾಂಪ್ಲೆಕ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾನೆ. ಆತನಿಗೆ 30ಕ್ಕಿಂತ ಹೆಚ್ಚಿರುತ್ತೆ ತರಂಗಗಳು, 30ಕ್ಕಿಂತ ಹೆಚ್ಚಿರುತ್ತೆ. ಯಾರಿಗೆ ಆಳವಾದ ಸಂಕೀರ್ಣವಾದಂತಹ ಈ ಗಣಿತದ ಲೆಕ್ಕಗಳನ್ನಾಗಲಿ ವಿಪರೀತ ಸಂಕೀರ್ಣ ಸಮಸ್ಯೆಗಳ ಪರಿಹಾರವನ್ನಾಗಲಿ ಮಾಡ್ತಿರೋರಿಗೆ 13ರಿಂದ 30 ಇರುತ್ತೆ ತರಂಗಗಳು ಒಂದು ಸೆಕೆಂಡಿಗೆ. 30ಕ್ಕಿಂತ ಹೆಚ್ಚಿರುತ್ತೆ ಅವರಲ್ಲಿ. ಸಾಮಾನ್ಯವಾಗಿ ನಮ್ಮಂಥವರಲ್ಲಿ 13ರಿಂದ 30. ಸೊ ವಿ ಆರ್ ಆಲ್ ಇನ್ ಬೀಟಾ ಮೋಡ್. ಈಗ ನಮ್ಮ ಬ್ರೈನು ಬೀಟಾ ಮೋಡ್ನಲ್ಲಿ ಕೆಲಸ ಮಾಡ್ತಿದೆ. ಇಷ್ಟೊಂದು ತರಂಗಗಳು ಹೊರಗೆ ಬರ್ತಿದೆ ಅಂದರೆ ಅರ್ಥ ವಿಪರೀತ ಆಲೋಚನೆಗಳ ಮಧ್ಯೆ ಮುಳುಗಿದ್ದೀವಿ ನಾವು ಅಂತ. ಈಗ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ಮೆದುಳಿನಿಂದ ಬರೋ ತರಂಗಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ದ ಸೆಕೆಂಡ್ ಒನ್ ಅದ್ಯಾವುದದು? ಆಲ್ಫಾ. ಬೀಟಾ ತರಂಗಗಳು ನಾವು ಧಾರಣಕ್ಕೆ ಕುಳಿತಾಗ, ಧಾರಣದ ಆಳ ಮತ್ತು ಧ್ಯಾನಕ್ಕೆ ಇಳಿಯುವಾಗ ಆಲ್ಫಾಗೆ ಬರುತ್ತೆ. ಅಂದರೆ ತರಂಗಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಎಷ್ಟಕ್ಕೆ ಬರುತ್ತೆ ಅದು? 9ರಿಂದ 12 ಅಥವಾ 13ಕ್ಕೆ ಬರುತ್ತೆ. ಆ 9 ಅಥವಾ 8 ಅಂತ ನಾವು ಬರ್ತೀವಿ ನೋಡಿ, ದಟ್ ಈಸ್ ಕಾಲ್ಡ್, ಆ 9 ಅಥವಾ 8 ಅದೊಂದು ಮಸ್ಸಂಜೆಯ ಝೋನ್, ಮಸ್ಸಂಜೆಯ ಕ್ಷೇತ್ರ. ಅದು ಆಲ್ಫಾ ಮತ್ತು ಥೀಟಾ ಮಧ್ಯದಲ್ಲಿ. ಆ ಕ್ಷೇತ್ರಕ್ಕೆ ಬಂದಾಗ ಪ್ರಿಸೈಸ್ಲಿ ಆ ಪಾಯಿಂಟಲ್ಲಿ ನಮ್ಮ ಪ್ರಜ್ಞೆ ಧಾರಣವನ್ನು ದಾಟಿ ಧ್ಯಾನಕ್ಕೆ ಇಳಿಯುತ್ತೆ. ಅದಕ್ಕೆ ಅದನ್ನು ಆಲ್ಫಾ ಮೆಡಿಟೇಷನ್ ಅಂತಾರೆ. ಆಲ್ಫಾ ಮೆಡಿಟೇಷನ್ ಅಂದರೆ ಗಾಢ ಧ್ಯಾನವಲ್ಲ, ಆಗ್ತಾನೆ ನಮ್ಮ ಪ್ರಜ್ಞೆ ಏನು ಮಾಡ್ತಿದೆ? ಧ್ಯಾನಕ್ಕೆ ಇಳಿತಾ ಇದೆ. ಆ ಸಂದರ್ಭದಲ್ಲಿ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡಿಬಿಟ್ರೆ ಬೆಚ್ಚಿ ಬಿದ್ದು ಎದ್ದು ಬಿಡ್ತೀವಿ ನಾವು. ಯಾಕೆ ಅಂದರೆ ಇನ್ನು ಗಾಢ ಧ್ಯಾನಕ್ಕೆ ಹೋಗಿಲ್ಲ. ಸ್ಲೋಲಿ ವಿ ಆರ್ ಸ್ಲಿಪ್ಪಿಂಗ್ ಇನ್ ಟು ಮೆಡಿಟೇಷನ್. ಓಕೆ, ಇನ್ನೂ ಆಳವಾಗಿ ಧ್ಯಾನ ಮುಂದುವರೆದ್ರೆ ನಮ್ಮ ಕಂಪನಗಳು ಎಷ್ಟಾಗುತ್ತೆ? 4ರಿಂದ 8. ಅಂದರೆ ನೋಡಿ, ಅಲೆಗಳ ಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಇದೆ. ಮೇಲೆ ಎಷ್ಟು ಅಲೆಗಳಿತ್ತು, ಇಲ್ಲಿ ಎಷ್ಟು ಅಲೆಗಳಿದೆ. ಈಗ 4ರಿಂದ 8 ಆದಾಗ ಅದನ್ನು ನಾವು ಥೀಟಾ ಅಲೆಗಳು ಅಂತ ಕರಿತೀವಿ. ಆಗ ನಾವು ಧ್ಯಾನದ ಆಳವನ್ನು ತಲುಪಿರ್ತೀವಿ. ಸುಷುಪ್ತಿ, ನಿದ್ರೆ ಮಾಡ್ತೀವಲ್ಲ, ಆಳ ನಿದ್ರೆ, ಆ ಥರ. ಆದರೆ ಆಳ ನಿದ್ರೆಯಲ್ಲಿ ನಮಗೆ ಎಚ್ಚರ ಇರಲ್ಲ. ಧ್ಯಾನವೆಂಬ ಆಳ ನಿದ್ರೆಯಲ್ಲಿ ಪೂರ್ಣ ಎಚ್ಚರವಾಗಿರ್ತೀವಿ ನಾವು. ಅಂದರೆ ಏನರ್ಥ ಗೊತ್ತಾ? ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಕಾನ್ಷಿಯಸ್ ಸ್ಲೀಪ್. ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಕಾನ್ಷಿಯಸ್ ಸ್ಲೀಪ್. ಪ್ರಜ್ಞಾಪೂರ್ವಕ ನಿದ್ರೆ, ಅದೊಂಥರ ವಿಶಿಷ್ಟ ನಿದ್ರೆ. That is a definition for meditation in some of the books. Meditation is nothing but conscious sleep. ಪೂರ್ಣ ಎಚ್ಚರವಾಗಿರ್ತೀವಿ ನಾವು. ಅಟೆನ್ಷನ್, ಕಾನ್ಸಂಟ್ರೇಷನ್ ಹೇಗಿರುತ್ತೆ ಅಂತಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಮೆಡಿಟೇಷನ್ ಸಂದರ್ಭದಲ್ಲಿ ಡಿಕಾನ್ಸಂಟ್ರೇಷನ್ ಕಡೆಗೆ ಹೋಗ್ತೀವಿ ನಾವು. ಧಾರಣದಲ್ಲಿ ಕಾನ್ಸಂಟ್ರೇಷನ್ ಮುಗಿದ್ಬಿಡುತ್ತೆ. ಮೆಡಿಟೇಷನ್ ಆಳ ಆಗ್ತಾ ಡಿಕಾನ್ಸಂಟ್ರೇಷನ್ಗೆ ಹೋಗ್ತೀವಿ. ಇರಲಿ, ನಾನು ಅದನ್ನ ಈಗ ತಗೊಳ್ಳಲ್ಲ. ನಂತರ ಇನ್ನೂ ಆಳವಾದಾಗ ಧ್ಯಾನ, ಮೆದುಳಿನಿಂದ ಬರೋ ಅಲೆಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂದರೆ 1 to 3 ಅಂತ ನನ್ನ ಈ ಸ್ಲೈಡ್ ತೋರಿಸ್ತಿದೆ. ಬಟ್ ನಾನು ಕೆಲವು ಪುಸ್ತಕಗಳಲ್ಲಿ ಓದಿದ್ದೀನಿ, ಇಟ್ ಈಸ್ ನಾಟ್ ಈವನ್ 0.5 ಸೆಕೆಂಡಿಗೆ ಅರ್ಧ ಅಲೆ ಮೇಲೆ ಇರುತ್ತೆ. ಅಂದರೆ ಬದುಕಿದಾನೆ ಈತ, ಮೆದುಳು ಕೆಲಸ ಮಾಡ್ತಿದೆ ಅಷ್ಟೇ. ಅಷ್ಟಕ್ಕೆ ಏನು ಬೇಕೋ ಅಷ್ಟು. 0.5 ವೇವ್ ಪರ್ ಸೆಕೆಂಡ್. ಇಷ್ಟು ಕಡಿಮೆ ಆಗೋದಾಗ ವ್ಯಕ್ತಿ ಸಮಾಧಿಯನ್ನು ತಲುಪಿಬಿಡ್ತಾನೆ.
ಸಮಾಧಿ ಸ್ಥಿತಿ. ಅಲ್ಲೇ ನಾ ಹೇಳಿದ್ದು ಸಬೀಜ ಸಮಾಧಿ ಬಂದೆ ನಿರ್ಬೀಜ ಸಮಾಧಿ. ಹಾಗಾದರೆ ನೀವೀಗ ಧ್ಯಾನ ಮಾಡಬೇಕಂದ್ರೆ ಏನು ಮಾಡಬೇಕು? ಚೇಂಜ್ ಯುವರ್ ಬ್ರೈನ್ ವೇವ್ಸ್. ಎಲ್ಲಿಂದ ಎಲ್ಲಿಗೆ ಚೇಂಜ್ ಮಾಡಬೇಕು? ಬೀಟಾಯಿಂದ ಅಟ್ಲೀಸ್ಟ್ ಡೀಪ್ ಆಲ್ಫಾ ಡೆಲ್ಟಾ, ಡೆಲ್ಟಾ ಬೇಡ, ಥೀಟಾ ಅಟ್ಲೀಸ್ಟ್ ಥೀಟಾ. ನೀವು ಆಲ್ಫಾ ಲೋ ರೇಂಜ್ಗೆ ಹೋಗಿ ನೀವು ಥೀಟಾಗೆ ಇಳಿತಾ ಇದ್ದೀರಿ ಅಂದರೆ ಧ್ಯಾನ ಸ್ಟಾರ್ಟ್ ಆಗೋಯ್ತು ಅಂತ ಅರ್ಥ. ಅಂದರೆ ನಿಮ್ಮ ಮೆದುಳಿನಿಂದ ಹೊರಬರ್ತಿರೋ ಅಲೆಗಳನ್ನು ಕಡಿಮೆ ಮಾಡ್ಕೋಬೇಕು. ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಮೆಡಿಟೇಷನ್. ಓಕೆ, ನಾನು ಮೆಡಿಟೇಷನ್ ಮಾಡಲ್ಲ, ಇಲ್ಲಿ ಕೂತ್ಕೊಂಡು ನನ್ನ ನರಗಳಿಂದ ಹೊರಬರ್ತಾ ಇರೋ, ಮೆದುಳಿನಿಂದ ಹೊರಬರ್ತಾ ಇರೋ ಕಂಪನಗಳನ್ನು ನಾನು ಮಾಡಿಫೈ ಮಾಡ್ತೇನೆ. ಅವಾಗ ಧ್ಯಾನಕ್ಕೆ ಹೋಗ್ತೀನ? ಎಸ್, ಇಟ್ ಈಸ್ ಪಾಸಿಬಲ್. ನೀವು ಮಹರ್ಷಿ ಮಹೇಶ್ ಯೋಗಿಯ ಬಗ್ಗೆ ಕೇಳಿರ್ಬೋದು. ಮಹರ್ಷಿ ಮಹೇಶ್ ಯೋಗಿಯವರಿಗೆ ಈ ಶಕ್ತಿ ಇತ್ತು. ಅವರು ಯಾವ ಕ್ಷಣದಲ್ಲೇ ಬೇಕಾದ್ರೂ ಅವರಿಗೆ ಹೇಳಿ, ಐ ವಾಂಟ್ ಥೀಟಾ ಫ್ರಮ್ ಯು, ಹಿ ವಿಲ್ ಗೆಟ್ ಇನ್ ಟು ಥೀಟಾ. ಐ ವಾಂಟ್ ಬೀಟಾ ಫ್ರಮ್ ಯು, ಹಿ ವಿಲ್ ಗೆಟ್ ಇನ್ ಟು ಬೀಟಾ. ಐ ವಾಂಟ್ ಡೆಲ್ಟಾ ಫ್ರಮ್ ಯು, ಇಮಿಡಿಯೇಟ್ಲಿ ಹಿ ವಿಲ್ ಗೋ ಟು ಡೆಲ್ಟಾ. ಇವರ ಮೇಲೆ ಅಮೇರಿಕಾ ದೇಶದಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೆಯಿತು. ಅವರ ತಲೆಯ ಸುತ್ತಲೂ ಈಜಿದು ಎಲ್ಲ ಲೀಡ್ಗಳನ್ನು ಹಾಕಿ ಮಾನಿಟರ್ಗೆ ಅದನ್ನು ಅಟ್ಯಾಚ್ ಮಾಡಿ ಅವರ ಬ್ರೈನ್ ವೇವ್ಸ್ನ ಚೆಕ್ ಮಾಡಿದ್ರು. ಚೆಕ್ ಮಾಡುವಾಗ ಅವರಿಗೆ ಕಮಾಂಡ್ಸ್ ಕೊಡ್ತಿದ್ರು. ಚೇಂಜ್ ಟು ಡೆಲ್ಟಾ, ಇಮಿಡಿಯೇಟ್ಲಿ ಹಿ ವುಡ್ ಚೇಂಜ್ ಟು ಡೆಲ್ಟಾ. ಚೇಂಜ್ ಟು ಬೀಟಾ, ತಕ್ಷಣ ಬೀಟಾಗೆ ವಾಪಸ್ ಬರ್ತಿದ್ರು. ಅಂದರೆ ಅವರಿಗೆ ಎಷ್ಟರ ಮಟ್ಟಿಗೆ ಧ್ಯಾನದ ಮೇಲೆ ಹಿಡಿತ ಇತ್ತು ನೋಡಿ. ಯಾವ ವ್ಯಕ್ತಿ ಏನು ಕಮಾಂಡ್ ಕೊಡ್ತಾನೋ ಆ ಪರ್ಟಿಕ್ಯುಲರ್ ವೈಬ್ರೇಷನ್ಸ್ನ ಅವರ ಬ್ರೈನ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅಂದರೆ ಇನ್ನೆಂತಹ ಮಟ್ಟದ ಒಂದು ಯೋಗ ಸಾಧನೆ ಮಹರ್ಷಿ ಮಹೇಶ್ ಯೋಗಿಯಲ್ಲಿತ್ತು. ಮಹರ್ಷಿ ಮಹೇಶ್ ಯೋಗಿ ರಿಷಿಕೇಶದಲ್ಲಿ ದೊಡ್ಡ ಆಶ್ರಮವನ್ನು ಹೊಂದಿದ್ದೆ. ಅಮೇರಿಕಾದಲ್ಲಿ ಧ್ಯಾನವನ್ನು ಪ್ರಚಾರ ಬಹಳ ಮಟ್ಟಿಗೆ ಮಾಡಿ ಯಶಸ್ವಿಯಾದವರು ಮಹರ್ಷಿ ಮಹೇಶ್ ಯೋಗಿ. ಈಗ ಹೋಗಿ ನೋಡಿದ್ರೆ, ನಾವು ಹೋಗಿದ್ವಿ ರಿಷಿಕೇಶಕ್ಕೆ ಹೋದಾಗ ಎಲ್ಲ ಪಾಳು ಬಿದ್ದಿದ್ರು. ಅವರಿಲ್ಲ ಈಗ, ಈ ಪಾಸ್ಡ್ ಅವೇ. ಬಟ್ ಎ ಗ್ರೇಟ್ ಸಾಧಕ್ ಅವರು, ಬಹಳ ದೊಡ್ಡ ಸಾಧಕರು. ಅವರೊಬ್ಬ ಶಿಷ್ಯರಿದ್ದರು. ಆ ಶಿಷ್ಯರ ಹೆಸರು ಬಹಳ ಸುಂದರವಾಗಿದೆ. ಐ ಆಮ್ ನಾಟ್ ಗೆಟಿಂಗ್ ದಟ್ ಪರ್ಟಿಕ್ಯುಲರ್ ನೇಮ್, ಐ ಲೆಟ್ ಯು ನೋ ಲಿಟಲ್ ಲೇಟರ್. ಅವರು ಅಮೇರಿಕಾ ದೇಶದವರು. ಅವ್ರ ಬಳಿ ಬಂದು ಯೋಗ PhD ಮಾಡಿದರು. ಅವರು ಯೋಗ PhD ಮಾಡೋಕ್ಕೆ ಮೊದಲು ಅವರು ನ್ಯೂಕ್ಲಿಯರ್ ಫಿಸಿಕ್ಸ್ PhD ಮಾಡಿದ್ರು MIT-ನಲ್ಲಿ, ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ. ಅವರು he did his PhD in physics. ಅಲ್ಲಿ PhD ಮಾಡಿ ಇಲ್ಲಿ ಬಂದು ಮಹರ್ಷಿ ಮಹೇಶ್ ಯೋಗಿ ಹತ್ರ ಯೋಗಿಕ್ ಸೈನ್ಸಲ್ಲಿ PhD ಮಾಡಿದ್ರು. ಅಲ್ಲಿಂದ ವಾಪಸ್ ಅಮೇರಿಕಾಗೆ ಹೋಗಿ ಮ್ಯೂಸಿಕಲ್ PhD ಮಾಡಿದ್ರು. ಅವ್ರ ಕ್ವಾಲಿಫಿಕೇಶನ್ ನೋಡಿ, ಟ್ರಿಪಲ್ PhD. ಒಂದು PhD ಫಿಸಿಕ್ಸು, ಒಂದು PhD ಯೋಗ, ಇನ್ನೊಂದು PhD ಮ್ಯೂಸಿಕ್. ಕಲೆ, ವಿಜ್ಞಾನ ಮತ್ತು ಯೋಗ. ಎಂಥ ತಲೆ ಇರಬೇಕು, ಅವರ ಒಂದು ಯೋಚನಾ ವಿಧಾನ ಹಿಂಗೆ ಬದಲಾಗಿರಬೇಕು. ಹಿ ಹ್ಯಾಸ್ ರಿಟನ್ ವಂಡರ್ಫುಲ್ ಬುಕ್ಸ್. ಐ ಹ್ಯಾವ್ ರೆಡ್ ದರ್ಸ್ ಬುಕ್ಸ್. ನನ್ನ ಹತ್ರ ಇದೆ ಈಗ. ಪೀಟರ್ ರಸಲ್, ಕರೆಕ್ಟ್. ಹಿಸ್ ನೇಮ್ ಇಸ್ ಡಾಕ್ಟರ್ ಪೀಟರ್ ರಸಲ್. ಪೀಟರ್ ರಸಲ್ ಅಂತ ನೀವು ಗೂಗಲ್ಗೆ ಹೋಗಿ ಟೈಪ್ ಮಾಡಿ, ಯು ವಿಲ್ ಕಮ್ ಟು ನೋ ಹಿ ವಾಸ್ ಎನ್ ಎವಾಲ್ಡ್ ಪರ್ಸನ್. ಅವರಿಗೆ ಜ್ಞಾನೋದಯ ಆಗಿತ್ತು ಅಂತ ಹೇಳ್ತಾರೆ. ಇರಲಿ, ಅಂತಹ ಒಬ್ಬ ಮಹಾನ್ ಸಾಧಕ ಮಹರ್ಷಿ ಮಹೇಶ್ ಯೋಗಿ. ಹಿ ಕುಡ್ ಚೇಂಜ್ ದ ಬ್ರೈನ್ ವೇವ್ಸ್ ಆಸ್ ಹಿ ವಾಂಟೆಡ್. ಈಗ ವಾಟ್ ಹ್ಯಾಪನ್ಸ್ ಇನ್ ಮೆಡಿಟೇಷನ್? ಮುಖ್ಯವಾಗಿ ಧ್ಯಾನ ಮಾಡುವಾಗ ಏನಾಗುತ್ತೆ? ವಿ ಮೂವ್ ಫ್ರಮ್ ನ್ಯಾರೋ ಫೋಕಸ್ ಟು ಓಪನ್ ಫೋಕಸ್. ಧಾರಣದ ಸಮಯದಲ್ಲಿ ನಾವು ನಮ್ಮ ಪ್ರಜ್ಞೆ ಕೇಂದ್ರೀಕೃತವಾಗುತ್ತೆ. ಒಂದೇ ಕಡೆ ನಿಶ್ಚಲವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಧಾರಣ. ಬೇರೆ ಯಾವ ವಿಷಯ, ವಿಚಾರ, ಆಲೋಚನೆಗಳು ನಮ್ಮ ಬಳಿ ಬರೋದಿಲ್ಲ. ಏಕ ಬಿಂದುವಿನಲ್ಲಿ ನೆಲೆಸಿರುತ್ತೆ. ಆದರೆ ಧ್ಯಾನದಲ್ಲಿ ತದ್ವಿರುದ್ಧ ಕೆಲಸ ನಡೆಯುತ್ತೆ. ಏನು ತದ್ವಿರುದ್ಧ ಕೆಲಸ? ಅದು ಒನ್ ಪಾಯಿಂಟೆಡ್ನೆಸ್ ಆಗಿದ್ದಿದ್ದು ಇಟ್ ಬಿಕಮ್ಸ್ ನೋ ಪಾಯಿಂಟೆಡ್ನೆಸ್. ಆ ಪ್ರಜ್ಞೆಗೆ ಒಂದು ಕೇಂದ್ರವೂ ಇಲ್ಲ, ಒಂದು ಪರಿಧಿಯೂ ಇಲ್ಲ, ವಿಶಾಲ ಬಯಲಿನಲ್ಲಿ ಹರಡಿಕೊಂಡು ಬಿಡುತ್ತೆ. ಇಟ್ ಈಸ್ ಎವ್ರಿವೇ. That is why meditation is called as a process of deconcentration. It is not a process of concentration. ಸುಖಬೋಧಾನಂದ ಕೇಳಿರ್ಬೋದು ನೀವು. ಸುಖಬೋಧಾನಂದ ಅವರು ಅವ್ರ ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಈ ಮಾತನ್ನು ಹೇಳ್ತಾನೆ ಇರ್ತಾರೆ. ಪ್ಲೀಸ್
Don't confuse concentration to be meditation. Concentration is dharana. Dhyana is deconcentration, opposite of concentration, where the consciousness is there everywhere. When it is there everywhere, it is nowhere. Anta irli, I don't want to get into that what do you say, paradoxical thing. Irli, in dhyana changes happen. ಬದಲಾವಣೆಗಳಾಗುತ್ತೆ. ಯಾವ ಬದಲಾವಣೆಗಳಾಗುತ್ತೆ? ಫ್ರಮ್ ಸಂಬಾಡಿ ಯು ಬಿಕಮ್ ನೋ ಬಾಡಿ, ಅಂಡ್ ಫ್ರಮ್ ಸಮ್ವೇರ್ ಯು ಗೆಟ್ ಇನ್ ಟು ನೋ ವೇರ್. ಫ್ರಮ್ ಲೀನಿಯರ್ ಟೈಮ್ ಯು ಗೆಟ್ ಇನ್ ಟು ನೋ ಟೈಮ್. ಇದನ್ನು ಜಿಡ್ಡು ಕೃಷ್ಣಮೂರ್ತಿಯವರು ಹೇಳ್ತಾರೆ. ಇನ್ ಮೆಡಿಟೇಷನ್ ಯು ಗೋ ಟು ಟೈಮ್ಲೆಸ್ನೆಸ್. ಕಾಲಾತೀತ ಪರಿಸ್ಥಿತಿಗೆ ಹೊರಟೋಗ್ತೀರಿ. ಯು ವಿಲ್ ನಾಟ್ ಬಿ ವಿದಿನ್ ದ ಡೊಮೈನ್ ಆಫ್ ಟೈಮ್. ಟೈಮ್ ಇಸ್ ನಾಟ್ ಎ ಬೈಂಡಿಂಗ್ ಫಾರ್ ಯು. ಯು ಟ್ರಾನ್ಸೆಂಡ್ ದ ಟೈಮ್ ಅಂತ ಹೇಳ್ತಾರೆ ಅವರು. ಅದನ್ನೇ ನಾನು ಈ ಸ್ಲೈಡ್ನಲ್ಲೂ ಹಾಕಿರೋದು. ಇದು ಜೋ ಡಿಸ್ಪೆನ್ಸಾ ಅಂತಹ ಒಬ್ಬ ಡಾಕ್ಟರ್ ಬರೆದಿರುವಂತಹ ಒಂದು ಗ್ರಂಥ. ಆ ಗ್ರಂಥದಿಂದ ಆಯ್ದ ಕೆಲವು ಭಾಗಗಳನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಜೋ ಡಿಸ್ಪೆನ್ಸಾ ಬಗ್ಗೆ ಆಮೇಲೆ ಹೇಳ್ತೇನೆ. ಓಕೆ, ಫ್ರಮ್ ಸಂಬಾಡಿ ಯು ಬಿಕಮ್ ನೋ ಬಾಡಿ. ಐ ಆಮ್ ನಾಗೇಶ್, ಐ ಬಿಕಮ್ ನೋ ಬಾಡಿ. ಐ ಆಮ್ ಎ ಡೆಂಟಿಸ್ಟ್, ಐ ಬಿಕಮ್ ನೋ ಬಾಡಿ. ಐ ಆಮ್ ಲಿವಿಂಗ್ ಇನ್ ಇನ್ಕಮ್ ಟ್ಯಾಕ್ಸ್ ಲೇಔಟ್ ವಿಜಯನಗರ್, ಐ ಬಿಕಮ್ ನೋ ಬಾಡಿ. ನನ್ನ ಶರೀರಕ್ಕೆ, ನನ್ನ ದೇಹಕ್ಕೆ ಯಾವ ಯಾವ ಐಡೆಂಟಿಟಿಗಳನ್ನು ನಾನು ಸ್ಟಿಕ್ ಮಾಡಿದ್ದೀನೋ ಆ ಐಡೆಂಟಿಟಿಗಳನ್ನೆಲ್ಲ ಕಿತ್ತೆಸೆಯುತ್ತೆ ಬಾಡಿ. ಇಟ್ ಬಿಕಮ್ಸ್ ನೋ ಬಾಡಿ. ಅಹಂ ಹೊರಟೋಗುತ್ತೆ. ಫ್ರಮ್ ಸಮ್ವೇರ್ ಐ ಆಮ್ ಗೆಟಿಂಗ್ ಇನ್ ಟು ನೋವೇರ್. ಎಲ್ಲೋ ಒಂದು ಜಾಗದಲ್ಲಿ ಇದೀನಲ್ಲ, ಐ ವಿಲ್ ಗೆಟ್ ಇನ್ ಟು ನೋವೇರ್ ಅಂದರೆ ನನ್ನ ಸ್ಥಳನೇ ಇಲ್ಲ. ಸ್ಥಳ ಅಥವಾ ಸ್ಪೇಸ್ನ ಟ್ರಾನ್ಸೆಂಡ್ ಮಾಡ್ತೇನೆ, ಟೈಮ್ನ ಟ್ರಾನ್ಸೆಂಡ್ ಮಾಡ್ತೇನೆ. ಇದೇ ಧ್ಯಾನದ ಮುಖ್ಯ ಚಿಹ್ನೆಗಳು. ಆಗೇನಾಗತ್ತೆ, ಯಾವಾಗ ಧ್ಯಾನದ ಆಳಕ್ಕೆ ಹೋಗ್ತೀವೋ ನಾವು, ಆಗ ಬ್ರೈನ್ ವೇವ್ಸ್ ಚೇಂಜ್ ಫ್ರಮ್ ಬೀಟಾ ಟು ಥೀಟಾ, ಥೀಟಾ ಟು ಡೆಲ್ಟಾ. ಡೆಲ್ಟಾಗೆ ಹೋದಾಗ ನಮ್ಮ ಪ್ರಜ್ಞೆ ವ್ಯಕ್ತ ಮನಸ್ಸಿನಿಂದ ಸ್ಲಿಪ್ ಆಗಿ ಅರೆವ್ಯಕ್ತ ಮನಸ್ಸಿನ ಆಳವನ್ನು ತಲುಪಿಬಿಡುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ OS ಇದೆ. ಕಂಪ್ಯೂಟರ್ಗಳಿಗೂ ಅದು ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ. ಎವ್ರಿ ಕಂಪ್ಯೂಟರ್ ವಿಲ್ ಹ್ಯಾವ್ ಎ ಆಪರೇಟಿಂಗ್ ಸಿಸ್ಟಮ್. ಆ ಆಪರೇಟಿಂಗ್ ಸಿಸ್ಟಮ್ ಇಡೀ ಕಂಪ್ಯೂಟರ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದರಲ್ಲಿ ಎಲ್ಲ ಡೇಟಾ ಇರ್ತದೆ. ಆಪರೇಟಿಂಗ್ ಸಿಸ್ಟಮ್ ಡೇಟಾ ಅನ್ನೋದಕ್ಕಿಂತ ಡೇಟಾನ ಯೂಸ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಇರುತ್ತೆ. ಇಲ್ಲಿ ನಮ್ಮ ಆಪರೇಟಿಂಗ್ ಸಿಸ್ಟಮ್ನ ನಾವು ತಲುಪಬೇಕು ಅಂತ ಅಂದರೆ ನಾವು ಧ್ಯಾನಕ್ಕೆ ಇಳಿಬೇಕು. ಯಾವಾಗ ಆಪರೇಟಿಂಗ್ ಸಿಸ್ಟಮ್ ನಮ್ಮ ಕೈಗೆ ಸಿಕ್ಕುತ್ತೋ, ಅಂದರೆ ನಮ್ಮ ಪ್ರಜ್ಞೆ ಆ ವರ್ತುಲವನ್ನು ತಲುಪುತ್ತೋ, ಆಗ ನಮ್ಮ ಒಂದು ವಿಧಾನವೇ, ಮೆದುಳು ಕೆಲಸ ಮಾಡೋ ವಿಧಾನವೇ ಬದಲಾಗುತ್ತೆ. ಇಟ್ ಬಿಕಮ್ಸ್ ಹೋಲಿಸ್ಟಿಕ್. ಇದುವರೆಗೂ ಮೆದುಳು ಪ್ರತಿಯೊಂದನ್ನು ಏನು ಮಾಡ್ತಾ ಇತ್ತು? ವಿಭಜಿಸುತ್ತಿತ್ತು, ವಿಂಗಡಿಸುತ್ತಿತ್ತು, ಪ್ರತ್ಯೇಕಿಸುತ್ತಿತ್ತು, ನಂತರ ಅರ್ಥ ಮಾಡ್ಕೊಳ್ತಾ ಇತ್ತು. ನಾನು ನೀನು ಅನ್ನೋ ಭೇದ, ನಾನು ಅವನು ಅನ್ನೋ ಭೇದ, ಮೇಲು ಕೀಳು ಅನ್ನೋ ಭೇದ. ಈ ಭೇದಗಳ ಮಧ್ಯೆ ನಾವು ಇದೀವಲ್ಲ, ಭೇದಗಳ ಮಧ್ಯೆ ಈ ಭೇದ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದೇ ನಮ್ಮ ಅನಲಿಟಿಕಲ್ ಮೈಂಡ್. ಅನಲಿಟಿಕಲ್ ಮೈಂಡ್ ಅಂದರೆ 5% ವ್ಯಕ್ತ ಮನಸ್ಸು. ಯಾವಾಗ ವ್ಯಕ್ತ ಮನಸ್ಸನ್ನು ದಾಟಿ ಅವ್ಯಕ್ತ ಮತ್ತು ಸುಪ್ತ ಮನಸ್ಸಿಗೆ ಹೋಗ್ತೀವೋ, ಆಗ ವಿಭಜನೆಗಳು ನಿಂತು ಹೋಗುತ್ತೆ. ನಾನು ನೀನು ಅನ್ನುವಂಥ ಭೇದವೇ ಹೊರಟೋಗುತ್ತೆ. ಅಭೇದ ದೃಷ್ಟಿ ಬೆಳೆಯುತ್ತೆ ನಮ್ಮಲ್ಲಿ, ಐಕ್ಯತೆಯ ಪ್ರಜ್ಞೆ ಮೂಡುತ್ತೆ. ಆ ಹಂತದಲ್ಲಿ ದ್ವಂದ್ವವನ್ನು ದಾಟಿಬಿಡ್ತೀವಿ ನೋಡಿ. ಅದನ್ನೇ ನಾನು ಇದರಲ್ಲಿ ಸ್ಕಿಮ್ಯಾಟಿಕ್ ಆಗಿ ಕೊಟ್ಟಿರೋದು. ಥಿಂಕಿಂಗ್ ಮೈಂಡ್, ಅನಲಿಟಿಕಲ್ ಮೈಂಡ್ ಇಸ್ ನಿಯೋಕಾರ್ಟೆಕ್ಸ್. ನಿಯೋಕಾರ್ಟೆಕ್ಸ್ ಅಂದರೆ ನಮ್ಮ ಮೆದುಳಿನ ದೊಡ್ಡ ಭಾಗ. ಯಾವಾಗ ಆ ನಿಯೋಕಾರ್ಟೆಕ್ಸ್ ಇಟ್ ಸ್ಲೋಸ್ ಡೌನ್, ಆ ಮೆದುಳು ಯಾವಾಗ ಸ್ಲೋ ಆಗ್ತಾ ಹೋಗುತ್ತೋ, ಕಂಪನಗಳು ಕಡಿಮೆ ಆಗ್ತಾ ಹೋಗುತ್ತೋ, ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತೇವೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋದಾಗ OS ನಮ್ಮ ಕೈಗೆ ಸಿಕ್ಕಿಬಿಡುತ್ತೆ. OSನ ನಮ್ಮ ಕೈಗೆ ಸಿಕ್ಕಿದಾಗ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬಿಡುತ್ತೆ. ಏನಾಗುತ್ತೆ ಮುಖ್ಯವಾಗಿ ಬದಲಾವಣೆ? ನಮ್ಮ ಪ್ರಾಣ ಶರೀರವಿದೆಯಲ್ಲ, ಈ ಪ್ರಾಣ ಶರೀರದಲ್ಲಿ ಒಂದು ಸಮತೋಲನದಿಂದ ಕೂಡಿದ ಪ್ರಾಣ ಪ್ರವಾಹ ಏರ್ಪಾಡಾಗುತ್ತೆ. 72,000 ನಾಡಿಗಳಿದೆ ನಮ್ಮ ಪ್ರಾಣ ಶರೀರದಲ್ಲಿ. ಒಂದಲ್ಲ ಎರಡಲ್ಲ, ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮುಖ್ಯವಾಗಿ 72,000 ಪ್ರಾಣ ನಾಡಿಗಳಿವೆ. ಏನು ನಾಡಿ ಅಂದರೆ
ಕಾಲುವೆಗಳು. ನಮ್ಮ ಶರೀರದಲ್ಲಿ ರಕ್ತನಾಳಗಳಲ್ಲಿ ಚಲಿಸುತ್ತಲ್ಲ, ಹಾಗೆ ಸೂಕ್ಷ್ಮ ಶರೀರವಾದ ಪ್ರಾಣ ಶರೀರದಲ್ಲಿ ಪ್ರಾಣ ಚಲಿಸುತ್ತಾ ಇರುತ್ತೆ. ಆ ಪ್ರಾಣ ಚಲನೆಗೆ ಅಡ್ಡಿ ಉಂಟಾದಾಗ ರೋಗ ಬಂದು ಬಿಡುತ್ತೆ. ಈಗ ಪ್ರಾಣ ಚಲನೆ ನನ್ನ ಹೊಟ್ಟೆಯ ಬಳಿ ಅದರ ಸಂಚಾರ ಇಲ್ಲಿ ನಿಂತೋಯ್ತು ಅಂತ ಇಟ್ಕೊಳ್ಳಿ. ದೇರ್ ಇಸ್ ಅಬ್ಸ್ಟಕಲ್. ಯಾಕೆ ಅಬ್ಸ್ಟಕಲ್? ದೇರ್ ಇಸ್ ಸಮ್ ಎಮೋಷನಲ್ ಥಾಟ್ ಕಾಂಪೊನೆಂಟ್ ಇಟ್. ನನ್ನ ಯೋಚನೆಗಳು, ನನ್ನ ಭಾವನೆಗಳು ಈ ಪ್ರಾಣ ಪ್ರವಾಹವನ್ನು ಇಲ್ಲಿ ತಡೆದು ಬಿಡ್ತು. ಇಲ್ಲಿಂದ ನಾಡಿ ಮುಖಾಂತರ ಪ್ರಾಣ ಸಂಚರಿಸ್ತಾ ಇಲ್ಲ. ಆಗ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ಬರುತ್ತೆ. ಮೆದುಳಿಗೆ ಸಂಬಂಧಪಟ್ಟ ಜಾಗದಲ್ಲಿ ಪ್ರಾಣಶಕ್ತಿ ನಿಂತೋಯ್ತು, ಹರಿತಿಲ್ಲ, ಆವಾಗ ಮೆದುಳಿಗೆ ಸಂಬಂಧಪಟ್ಟ ರೋಗಗಳು ಬರುತ್ತೆ. ಯಾವ ಅಂಗ ಅವಯವಗಳಿಗೆ ರೋಗಗಳು ಬರುತ್ತೋ ಅದರ ಅರ್ಥ ಏನಂದರೆ ಅಲ್ಲಿನ ಪ್ರಾಣಶಕ್ತಿಯ ಒಂದು ಪ್ರವಾಹದಲ್ಲಿ ಅಡಚಣೆ ಉಂಟಾಗಿದೆ ಅಂತ ಅರ್ಥ. ಈ 72,000 ನಾಡಿಗಳಲ್ಲಿ ಚಲಿಸುತ್ತಿರುವಂತಹ ಪ್ರಾಣ ನಮ್ಮ ಆರೋಗ್ಯದ ಸೂಚಕ. ಅದು ಅವ್ಯಾಹತವಾಗಿ ಪ್ರವಹಿಸಬೇಕು, ಸುಗಮವಾಗಿ ಸುಲಭವಾಗಿ ಪ್ರವಹಿಸುತ್ತಲೇ ಇರಬೇಕು. ಹಾಗೆ ಪ್ರವಹಿಸಬೇಕು ಅಂದರೆ ನಾವು ರಾಗದ್ವೇಷಗಳಿಂದ ಮುಕ್ತವಾಗಬೇಕು. ಒಂದು ಬಾರಿ ಕೋಪ ಬಂದರೆ ನನ್ನ ಹೊಟ್ಟೆಯಲ್ಲಿ ನಡೀತಿರೋ ಜೀರ್ಣಕ್ರಿಯೆ ನಿಂತು ಹೋಗುತ್ತೆ. ಎಷ್ಟು ಹೊತ್ತು ನಿಂತು ಹೋಗುತ್ತೆ ಗೊತ್ತಾ? 3 ಗಂಟೆ ನಿಂತು ಹೋಗುತ್ತೆ. 3 ಗಂಟೆ. ಒಂದು ಬಾರಿ ಕೋಪ ಮಾಡಿಕೊಂಡ್ರೆ how fast the blood pressure shoots up, the pulse shoots up, the cardiac output shoots up, the pulse rate shoots up. ನಮಗಿದು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಕ್ಷಣಕ್ಕೂ ನಾವು ಉದ್ರೇಕಗೊಳ್ತಾ ಇರ್ತೇವೆ, ಕ್ಷಣಕ್ಕೂ ಕೋಪ ಮಾಡ್ಕೋತಾ ಇರ್ತೇವೆ. ಪ್ರತಿ ಬಾರಿ ಕೋಪ ಮಾಡಿಕೊಂಡಾಗ ಕೋಪ ಅನ್ನುವಂಥದ್ದು ಒಂದು ಎಮೋಷನಲ್ ಕಾಂಪೊನೆಂಟು ಪ್ರಾಣಶಕ್ತಿಯನ್ನು ತಡೆದು ಬಿಡುತ್ತೆ. ಪ್ರಾಣಶಕ್ತಿ ತಡೆದಾಗ ಈ ಜಾಗದಲ್ಲಿ ಕರುಳಿಗೆ, ಜಠರಕ್ಕೆ, ಜೀರ್ಣಾಂಗಗಳಿಗೆ ಪ್ರಾಣಶಕ್ತಿ ಸಂಚಾರನೆ ಮಾಡಲ್ಲ. ಜೀರ್ಣಕ್ರಿಯೆ ಟೆಂಪರರಿ ನಿಂತೋಗುತ್ತೆ. ಅದು ಜೀರ್ಣಕ್ರಿಯೆ ಪ್ರಾರಂಭ ಆಗೋ ಹೊತ್ತಿಗೆ ಆ ಆಹಾರ ಪದಾರ್ಥ ಜಠರವನ್ನು ಬಿಟ್ಟು ಸಣ್ಣ ಕರುಳನ್ನು ದಾಟಿ ದೊಡ್ಡ ಕರುಳಿಗೆ ಹೋಗಿ ಕೂತಿರುತ್ತೆ. ಇಲ್ಲ ಲೂಸ್ ಮೋಷನ್ ಆಗುತ್ತೆ, ಇಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ. ಸರಿ, ಒಂದು ಬಾರಿ ಕೋಪ ಮಾಡಿಕೊಂಡ್ರೆ 3 ಗಂಟೆ ಜೀರ್ಣಕ್ರಿಯೆ ನಿಂತೋಗುತ್ತೆ ಅಂದರೆ ನಾನು 5 ನಿಮಿಷಕ್ಕೆ ಕೋಪ ಮಾಡ್ಕೊತಾ ಇರ್ತೀನಿ. ಹಂಗಾದ್ರೆ ಜೀರ್ಣಕ್ರಿಯೆ ಎಷ್ಟೊತ್ತು ನಿಲ್ಲಬೇಕು ನೀವೇ ಯೋಚನೆ ಮಾಡಿ. ಹೌದಾ ಅಲ್ವಾ? ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ಎ ಹಾರ್ಡ್ ಟ್ರೂತ್ ಆಫ್ ಸೈನ್ಸ್. ವಿಜ್ಞಾನ ನನಗೆ ತಿಳಿಸಿಕೊಟ್ಟಿರುವಂಥ ವಿಚಾರ, ವಿಜ್ಞಾನಿಗಳು ಕಂಡು ಹಿಡಿದಿರುವಂಥ ಸಂಶೋಧನೆ, ನಾಯಿಗಳ ಮೇಲೆ ಅವರು ಮಾಡಿದ ಪ್ರಯೋಗದಿಂದ ಅವರಿಗೆ ಗೊತ್ತಾದದ್ದು ಹೇಗೆ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ, ಪ್ರಾಣಶಕ್ತಿ ಹೊಟ್ಟೆ ಹತ್ರ ನಿಂತು ಹೋದರೆ ಚಲಿಸೋದು ಅಂತ. ಇರಲಿ, ಈಗ ಈ ಪ್ರಾಣಶಕ್ತಿ ಚಲಿಸುತ್ತಿರುತ್ತಲ್ಲ, ಈ ಚಲನೆಯ ಸಂದರ್ಭದಲ್ಲಿ ನಮ್ಮ ಪ್ರಾಣ ಶರೀರದಲ್ಲಿ 7 ಚಕ್ರಗಳಿವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. 7 ಚಕ್ರಗಳು, 7 ಸಾಗರಗಳು ಅಂತ ಹೇಳ್ತೀವಿ, 7 ಋಷಿಗಳು ಅಂತ ಹೇಳ್ತೇವೆ, 7 ನಕ್ಷತ್ರಗಳು ಅಂತ ಹೇಳ್ತೇವೆ. ಹಾಗೆ 7 ಚಕ್ರಗಳಿದೆ. ಈ 7 ಚಕ್ರಗಳು ನಮ್ಮ ಪ್ರಾಣ ಶರೀರದಲ್ಲಿರ್ತವೆ. ಪ್ರಾಣ ಶರೀರದಲ್ಲಿರುವಂಥ ಈ 7 ಚಕ್ರಗಳು ಶಕ್ತಿಯ ಕೇಂದ್ರಗಳು. ಅಲ್ಲಿ ಶಕ್ತಿಯ ವರ್ತುಲಗಳು, ಅದು ಆ ಚಕ್ರ ಸುತ್ತಾ ಇರುತ್ತೆ. ಅಂದರೆ ಇಟ್ ಈಸ್ ಅನ್ ಎನರ್ಜಿ ಫೀಲ್ಡ್. ಗ್ರಾಸ್ ಬಾಡಿಲಿರಲ್ಲ, ಇದು ಸ್ಥೂಲ ಶರೀರದಲ್ಲಿರಲ್ಲ ಚಕ್ರಗಳು. ಈ ಸ್ಥೂಲ ಶರೀರಕ್ಕೆ ಹೊಂದಿಕೊಂಡು ಪ್ರಾಣ ಶರೀರವಿದೆಯಲ್ಲ, ಆ ಪ್ರಾಣ ಶರೀರದಲ್ಲಿ ಆ ಚಕ್ರಗಳಿರುತ್ತೆ. ಆ ಪ್ರತಿ ಚಕ್ರವು ತನ್ನದೇ ಆದ ಕೆಲಸದಲ್ಲಿ ತೊಡಗಿಕೊಂಡಿರುತ್ತೆ. ನೋಡಿ, ಇಲ್ಲಿ ಅತ್ಯಂತ ಕೆಳಗಿರುವಂತಹ ಚಕ್ರ ಯಾವುದು? ರೂಟ್ ಚಕ್ರ, ಮೂಲಾಧಾರ. ಇದೆಲ್ಲಿದೆ ಮೂಲಾಧಾರ ಚಕ್ರ? ಬೆನ್ನು ಮೂಳೆಯ ಕೆಳ ತುದಿಯಲ್ಲಿ. ಬೆನ್ನು ಮೂಳೆಗೆ 33 ವರ್ಟಿಬ್ರೆ ಇರುತ್ತೆ. ಅದಕ್ಕೆ ಬೆಳೆದಂತಹ ನಮಗೆ 26 ಇರುತ್ತೆ. ಯಾಕೆಂದ್ರೆ ಕೆಳಗಿನ 2 ಜಾಯಿಂಟ್ ಆಗಿಬಿಡುತ್ತೆ ಬೆಳೀತಾ. ಇರಲಿ, 26 ವರ್ಟಿಬ್ರೆ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ 33 ಇರುತ್ತೆ. ಓಕೆ, ಅದನ್ನು ವಿ ಕಾಲ್ ಇಟ್ ಆಸ್ ಸರ್ವೈಕಲ್ ವರ್ಟಿಬ್ರೆ, ಥೊರಾಸಿಕ್ ವರ್ಟಿಬ್ರೆ, ಸೇಕ್ರಲ್ ವರ್ಟಿಬ್ರೆ, ಅಂಡ್ ವಾಟ್ ಡು ಯು ಸೇ, ಕೊಕಿಗಿಯಲ್ ಸೇಕ್ರಲ್, ಕೊಕಿಗಿಯಲ್ ಅಂಡ್ ವಾಟ್ ಇಸ್ ಇಟ್, ಲಂಬಾರ್ ವರ್ಟಿಬ್ರೆ. ಸೊ ಈ ಬೆನ್ನು ಮೂಳೆ ಅನ್ನುವಂಥದ್ದನ್ನು ಮೇರುದಂಡ ಅಂತ ಕರಿತೀವಿ ನಾವು. ಈ ಬೆನ್ನು ಮೂಳೆಯ ಮೂಲಕ ಬೆನ್ನು ಹುರಿ,
ಬೆನ್ನು ಹುರಿ ಅಂದರೆ ಸ್ಪೈನಲ್ ಕಾರ್ಡ್. ಆ ಸ್ಪೈನಲ್ ಕಾರ್ಡು ಬೆನ್ನು ಮೂಳೆಯ ವರ್ಟಿಬ್ರೆ ಮೂಲಕ, ವರ್ಟಿಬ್ರೆ ಒಳಗಡೆ ಜಾಗ ಇರುತ್ತೆ, ಖಾಲಿ ಜಾಗ, ಅದೊಂದು ಕಾಲುವೆ, ದೊಡ್ಡ ಕಾಲುವೆ. ಶರೀರದಲ್ಲಿ ದೊಡ್ಡ ಕಾಲುವೆ ಅಂದರೆ ವರ್ಟಿಬ್ರಲ್ ಕಾಲಮ್ಮೆ. ಆ ವರ್ಟಿಬ್ರಲ್ ಕಾಲಮ್ನಲ್ಲಿ ಆ ಬೆನ್ನು ಹುರಿ ಕೆಳಗೆ ಇಳಿದಿರುತ್ತೆ. ಎಲ್ಲಿ ತನಕ ಇಳಿದಿರುತ್ತೆ? ಮೂಲಾಧಾರ ಚಕ್ರ, ಬಾಟಮ್ ಇಲ್ಲಿ ತನಕ. ಅದು ಹೇಗೆ ಅಂದರೆ ಒಂದು ದೊಡ್ಡ ಬಾಲ ಇದ್ದಂಗೆ, ಇಲಿ ಬಾಲ ಇದ್ದಂಗೆ, ಮೇಲಿಂದ ಮೆದುಳಿನಿಂದ ಇಳಿಯುತ್ತೆ. ಅದು ಇಳಿದು ಇಲ್ಲಿ ತನಕ ಬರುತ್ತೆ. ಅದನ್ನು ರೂಟ್ ಚಕ್ರ ಅಂತ ಹೇಳ್ತೇವೆ. ಅದರ ಮೇಲಿರೋದು ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಚಕ್ರವನ್ನು ಸೇಕ್ರಲ್ ಚಕ್ರ ಅಂತ ಕರಿತೇವೆ. ಅದರ ಮೇಲಿರೋದು ಮಣಿಪುರ. ಮಣಿಪುರವನ್ನು ನಾವು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕರಿತೇವೆ. ಅದರ ಮೇಲಿರೋದು ಅನಾಹತ. ಅನಾಹುತ ಅನ್ನೋದು ಅನಾಹತ ಅಲ್ಲ, ಅನಾಹತ ಅದು ಹೃದಯ ಚಕ್ರ, ಹೃದಯದಲ್ಲಿರೋದು. ಅದರ ಮೇಲಿರೋದು ಥ್ರೋಟ್ ಚಕ್ರ, ವಿಶುದ್ಧ. ಇಲ್ಲಿರೋದು ಥೈರಾಯ್ಡ್ ಗ್ರಂಥಿಯ ಮೇಲಿದೆ ವಿಶುದ್ಧ ಚಕ್ರ. ಈ ಭ್ರೂ ಮಧ್ಯದಲ್ಲಿದೆ ನೆಕ್ಸ್ಟ್ ಆಜ್ಞಾ ಚಕ್ರ. ಇಲ್ಲಿ ಇದನ್ನೇನಂತ ಕರಿತೀರಿ? ಬ್ರಹ್ಮರಂಧ್ರ ಅಂತ ನೀವು ಹೇಳ್ತೀರಲ್ಲ, ಈ ಬ್ರಹ್ಮರಂಧ್ರ ಒಡೆದು ಹೋಗುತ್ತೆ ಶವವನ್ನು ಸುಟ್ಟಾಗ. ಅದು ನಾವು ಹೇಳ್ತೇವೆ, ಅದು ಪ್ರತೀತಿ ನಮ್ಮಲ್ಲಿ. ಆ ಬ್ರಹ್ಮರಂಧ್ರ ಅನ್ನುವಂಥದ್ದನ್ನ ನಾವು ಆಂಟೀರಿಯರ್ ಫಾಂಟನಲ್ ಅಂತ ಹೇಳ್ತೇವೆ ನಾವು ನಮ್ಮ ಅನಾಟಮಿನಲ್ಲಿ. ಅದನ್ನು ಬ್ರೆಗ್ಮಾ ಅಂತ ಸಹ ಕರೀತಾರೆ. ಅದು 3 ಮೂಳೆಗಳ ಸಂಗಮ ಸ್ಥಾನ, ನೆತ್ತಿಯ ಮಧ್ಯಭಾಗ. ಆ ರಂಧ್ರವೇ ಬ್ರಹ್ಮರಂಧ್ರ. ಆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರ ಇರುತ್ತೆ. ಯಾವ್ಯಾವುದು ಹೇಳಿ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಇದು ಒಂದು ಚೈನ್. ಇದು ಈ ಎಲ್ಲ ಚಕ್ರಗಳು ಆ ಬೆನ್ನು ಹುರಿಯ ಮೂಲಕ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ. ಈ ಮೂಲಾಧಾರ ಚಕ್ರವಿದೆಯಲ್ಲ, ಇದು ಕುಂಡಲಿನಿ ಶಕ್ತಿಯ ವಾಸಸ್ಥಾನ. ಬೆನ್ನು ಹುರಿಯ ಕೆಳಭಾಗದಲ್ಲಿ, ತಳಭಾಗದಲ್ಲಿ ಕುಂಡಲಿನಿ ಒಂದು ಸರ್ಪದ ರೂಪದಲ್ಲಿ ಅಡಗಿರುತ್ತೆ. ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಸರ್ಪ ರೂಪದಲ್ಲಿ ಹುದುಗಿ ಸುಮ್ಮನೆ ಕುಳಿತಿದೆ ನಮ್ಮೆಲ್ಲರಲ್ಲೂ. ಈ ಶಕ್ತಿಯನ್ನೇ ನಾವು ಪಾರ್ವತಿ ಅಂತ ಹೇಳೋದು. ಪಾರ್ವತಿಯನ್ನು ನಾವು ವಿಗ್ರಹಗಳಲ್ಲಿ ಹುಡುಕ್ತೀವಲ್ಲ, ತಪ್ಪಲ್ಲ, ಹುಡುಕಿ. ಆದರೆ ವಿಗ್ರಹದಾಚೆ ಪಾರ್ವತಿಯ ಅಸ್ತಿತ್ವ ಇದೆ. ಆ ಪಾರ್ವತಿಯ ಸಂಕೇತ ಏನು ಅಂದರೆ ನಮ್ಮ ಶರೀರದಲ್ಲೇ ಇರೋ ಕುಂಡಲಿನಿ ಶಕ್ತಿ ದೇವತೆ ಆಕೆ ಮತ್ಯಾರೋ ಅಲ್ಲ, ದುರ್ಗಾ, ಕಾಳಿ, ಪಾರ್ವತಿ ಇಲ್ಲೇ ಇದ್ದಾಳೆ ನಮ್ಮಲ್ಲೇ. ಆದರೆ ನಮಗೆ ಆಕೆ ನಮ್ಮಲ್ಲೇ ಇದ್ದಾಳೆ ಅನ್ನೋ ಪ್ರಜ್ಞೆನೇ ಇಲ್ಲ. ಆಕೆ ತನ್ನ ಪಾಡಿ ತನ್ನ ಸೂಕ್ತವಾಗಿ ಕುಳಿತಿದ್ದಾಳೆ. ಯಾಕೆ ಅಂದರೆ ನಾವು ಆ ಚಕ್ರವನ್ನು ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೋತಾನೆ ಇಲ್ಲ. ಅದರ ಬಗ್ಗೆ ಅದನ್ನು ನಾವು ಉಪಯೋಗ ಮಾಡ್ಕೋತಾ ಇಲ್ಲ. ಅದನ್ನು ಬಹಳ ಹೆಚ್ಚಾಗಿ ವಿ ಆರ್ ಎಕ್ಸ್ಪ್ಲಾಯಿಟಿಂಗ್, ಅದನ್ನು ದುರುಪಯೋಗ ಮಾಡ್ಕೋತಾ ಇದ್ದೇವೆ. ಯಾಕೆ ಅಂತ ಹೇಳ್ತೇನೆ, ಇರಲಿ. ಆ ಮೂಲಾಧಾರ ಚಕ್ರದ ಮೇಲಿರೋದು ಸ್ವಾಧಿಷ್ಠಾನ, ಮಣಿಪುರ. ಈ ಕೆಳಗಿನ 3 ಚಕ್ರಗಳಿದೆಯಲ್ಲ, ಬೆನ್ನು ಹುರಿ ತಳದಲ್ಲಿ ಮೂಲಾಧಾರವಿದ್ದರೆ ಈ ಹೊಕ್ಕುಳ ಕೆಳಭಾಗದಲ್ಲಿ ಸ್ವಾಧಿಷ್ಠಾನವಿದೆ. ಮತ್ತೆ ಈ ಹೊಕ್ಕುಳ ಮೇಲ್ಭಾಗ ಪಿಟ್ ಆಫ್ ದ ಸ್ಟಮಕ್ ಅಂತೀವಿ ನಾವು. ಪಿಟ್ ಆಫ್ ದ ಸ್ಟಮಕ್ ಅಂದರೆ ಈ ಸ್ಟರ್ನಮ್ ಮುಗಿದ ಮೇಲೆ ಇಲ್ಲಿ ಹಳ್ಳ. ಈ ಹಳ್ಳದಲ್ಲಿ ನಮಗೆ 3ನೇದು ಮಣಿಪುರ ಚಕ್ರ ಇದೆ. ಅಂದರೆ ಒಂದರ ಮೇಲೊಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಈ 3 ಯಾವುದರಿಂದ ಕನೆಕ್ಟ್ ಆಗಿದೆ? ನಮ್ಮ ಬೆನ್ನು ಹುರಿಯಿಂದ ಕನೆಕ್ಟ್ ಆಗಿದೆ. ಇರಲಿ, ಆ ಬೆನ್ನು ಹುರಿ ಏನೋದು, ಅಲ್ಲಿ ಸುಷುಮ್ನಾ ನಾಡಿ ಇದೆ. ಒಂದು ದೊಡ್ಡ ನಾಡಿ ಅದು. ಆ ಸುಷುಮ್ನಾ ನಾಡಿ ಆ ಬೆನ್ನು ಹುರಿಯ ಮೂಲಕ ಕೆಳಗಿಳಿಯುತ್ತೆ. ಆ ಸುಷುಮ್ನಾ ನಾಡಿಗೆ ಈ 3 ಚಕ್ರಗಳು ಅಲ್ಲಲ್ಲಿ ಸೇರ್ಕೊಂಡಿದೆ. ಈ ಸುಷುಮ್ನಾ ನಾಡಿಯ ಮೂಲಕ ಸುಸೂತ್ರವಾಗಿ ಪ್ರಾಣಶಕ್ತಿ ಅವ್ಯಾಹತವಾಗಿ ಪರಿಚಲಿಸಬೇಕು. ಆದರೆ ನಮ್ಮ ಕೆಳಗಿನ 3 ಚಕ್ರಗಳು ಇರೋ ಜಾಗ ನೋಡಿ. ಜನನೇಂದ್ರಿಯಗಳು, ಮೂತ್ರಕೋಶ, ಮೂತ್ರ ಜನಕಾಂಗ, ಜೀರ್ಣಾಂಗಗಳು, ಅಲ್ಲಿರೋದೆಲ್ಲ ಅವೇ.
ಮತ್ತೊಂದ್ಸಲಿ ಹೇಳ್ತೇನೆ. ಏನಿದೆ ಆ ಹೊಟ್ಟೆ ಹತ್ರ ಯಾವ್ಯಾವ ಅಂಗಗಳಿದೆ? ಜೀರ್ಣಕ್ಕೆ ಸಂಬಂಧಪಟ್ಟ ಅಂಗಗಳು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಅಂಗಗಳು. ಅದು ಬಿಟ್ಟರೆ ಮೂತ್ರ ಮತ್ತು ಮಲ ವಿಸರ್ಜನೆಗೆ ಸಂಬಂಧಪಟ್ಟ ಅಂಗಗಳು. ಅದು ಬಿಟ್ಟರೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಜನನಾಂಗಗಳು. These 3 chakras are very important chakras. ಅತಿ ಮುಖ್ಯವಾದ ಚಕ್ರಗಳು. ಆದರೆ ಅವಿರೋ ಸ್ಥಳಗಳು ಹೇಗಿದೆ ಗೊತ್ತಾ? ಅವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೆಲಸಗಳಲ್ಲಿ ನಡೀತಾ ಇದೆ ಅಂತಂದರೆ, ಸಂತಾನೋತ್ಪತ್ತಿ ಅಂದರೆ ನನ್ನ ಉಳಿವು, ನಾನು ಉಳಿಯೋದಲ್ಲ, ನನ್ನ ಸಂತತಿ ಉಳಿಬೇಕು. ಅದಕ್ಕೆ ಬೇಕಾದಂತಹ ಜನನಕ್ಕೆ ಸಂಬಂಧಪಟ್ಟ ಅಂಗಗಳು. ದಿನಾ ಹೊಟ್ಟೆಗೆ ಅನ್ನ ತಿಂತೀನಿ, ಯಾಕೆ? ನಾನು ಬದುಕಬೇಕು. ಮತ್ತೆ ಅದು ಉಳಿವಿಗೆ ಸಂಬಂಧಪಟ್ಟ ಕೆಲಸ. ಪ್ರತಿನಿತ್ಯ ಮಲಮೂತ್ರ ವಿಸರ್ಜಿಸ್ತೇನೆ, ಯಾಕೆ? ನಾನು ಬದುಕಬೇಕು, ನಾನು ಉಳಿಬೇಕು. ನನ್ನ ಉಳಿವಿಗೆ, ಫಾರ್ ಮೈ ಸರ್ವೈವಲ್ ಏನೇನು ಬೇಕೋ ಆ ಕೆಲಸಗಳನ್ನು ಮಾಡೋ ಅಂಗಗಳು ಕೆಳಗಿವೆ. ನಾವು ಮಾಡೋ ಕೆಲಸಗಳೇನು? ಪ್ರತಿನಿತ್ಯ ನಾವು ಮಾಡೋ ಕೆಲಸಗಳೇನು? ಇಷ್ಟೇ. ತಿನ್ನೋದು, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ. ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಡ್ಲಿ ಮಲ ವಿಸರ್ಜನೆಗೆ, ಮೂತ್ರ ವಿಸರ್ಜನೆಗೆ, ತಡ್ಕೊಳಕ್ಕಾಗಲ್ಲ ನಮಗೆ. ನಮ್ಮ ಉಳಿವಿಗೆ, ನಮ್ಮ ಬೆಳೆವಿಗೆ ನಮಗೆ ಬೇಕು ಇದು, ಈ ಅಂಗಗಳು. ದೇ ಆರ್ ಸರ್ವೈವಲ್ ಆರ್ಗನ್ಸ್. ಈ ಸರ್ವೈವಲ್ ಆರ್ಗನ್ಸ್ನ ಮಧ್ಯದಲ್ಲಿ ಈ 3 ಚಕ್ರಗಳು ಇದೆ, ತಳಭಾಗದ ಚಕ್ರಗಳು. ಇರಲಿ, ಈ ಚಕ್ರಗಳಿಗೂ ಆ ಅಂಗಗಳಿಗೂ ತುಂಬ ಕೆಲಸ ಇದೆ. ಈ ಚಕ್ರಗಳ ಮೂಲಕನೇ ಆ ಎಲ್ಲ ಕೆಲಸಗಳು ನಡೆಯೋದು. ಎವ್ರಿ ಚಕ್ರ ಹ್ಯಾಸ್ ಎ ಬ್ರೈನ್, ಎವ್ರಿ ಚಕ್ರ ಹ್ಯಾಸ್ ಗ್ಲ್ಯಾಂಡ್ಸ್, ಎವ್ರಿ ಚಕ್ರ ಹ್ಯಾಸ್ ಹಾರ್ಮೋನ್ಸ್ ಆಫ್ ಇಟ್ಸ್ ಓನ್. ಪ್ರತಿ ಚಕ್ರಕ್ಕೂ ತನ್ನದೇ ಒಂದು ಮೆದುಳಿದೆ. ಪ್ರಾಣ ಶರೀರದಲ್ಲಿ ತನ್ನದೇ ಆದ ಕೆಲಸಗಳು, ತನ್ನದೇ ಆದ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ 3 ಕ್ರಿಯೆಗಳನ್ನು ಮಾಡೋಕ್ಕೆ ಈ ಚಕ್ರಗಳನ್ನು ಬಳಸ್ತಾ ಇದ್ದೀವಿ ನಾವು. ಆದರೆ ಈ ಚಕ್ರಗಳಿಗೆ ಅವುಗಳಿಗಿಂತ ಎತ್ತರದ ಕೆಲಸಗಳಿದೆ. ನಾವು ಅದನ್ನು ಬಳಸ್ಕೋತಾ ಇಲ್ಲ. ಯಾಕೆ ಬಳಸ್ಕೋತಾ ಇಲ್ಲ? ನಾವು ಧ್ಯಾನ ಮಾಡಲ್ಲ. ಮಾಡಿದ್ರೂ ಧ್ಯಾನ ಅಸಮರ್ಪಕ. ಮಾಡಿದ್ರೂ ಧ್ಯಾನವನ್ನು ಪರಿಶುದ್ಧವಾಗಿ ತಲುಪ್ತಾ ಇಲ್ಲ. ಧಾರಣದಲ್ಲೇ ಹೋರಾಟ ನಡೆಸ್ತಾ ಇರ್ತೀವಿ. ಎಷ್ಟೋ ಜನ್ಮಗಳ ಕಾಲ ನಮ್ಮ ಹೋರಾಟ ಹೀಗೆ ನಡೆಯುತ್ತೆ ನೋಡಿ. ಎಷ್ಟೋ ಜನ್ಮಗಳ ಪುಣ್ಯ ನಾವು ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ತೇವೆ. ಆ ಸತ್ಸಂಗದಲ್ಲಿ ಪಾಲ್ಗೊಂಡ ನಂತರ ನಮ್ಮಲ್ಲಿ ಬದಲಾವಣೆ ಆಗಬೇಕಲ್ವಾ? ಆ ಬದಲಾವಣೆನೇ ಆಗದೆ ಹೋದರೆ ಆ ಚಕ್ರಗಳು ಹೇಗಿದೆಯೋ ಹಾಗೆ ಇರುತ್ತದೆ. ಒಂದು ಕಡೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಅನುಷ್ಠಾನಕ್ಕೆ ಬಾರದ ಆಧ್ಯಾತ್ಮ ವ್ಯರ್ಥ. ಇಫ್ ಯು ಕೆನಾಟ್ ಪ್ರಾಕ್ಟೀಸ್ ಸ್ಪಿರಿಚುಯಾಲಿಟಿ, ಇಟ್ ಈಸ್ ಎ ವೇಸ್ಟೇಜ್. ಇಟ್ಸ್ ಎ ವೇಸ್ಟ್. ಇಟ್ಸ್ ಎ ವೇಸ್ಟ್. ಸ್ಪಿರಿಚುಯಾಲಿಟಿ ವಿಚ್ ಇಸ್ ನಾಟ್ ಪ್ರಾಕ್ಟೀಸ್ಡ್ ಇಸ್ ಎ ವೇಸ್ಟ್. ನೀವು ಪ್ರಾರಂಭ ಮಾಡಿ ಅನುಷ್ಠಾನಕ್ಕೆ ತರಲಿಕ್ಕೆ, ಬೆಳಿಗ್ಗೆಯಿಂದ ನಮ್ಮ ಜಗದೀಶ್ ಮೇಷ್ಟ್ರು ಹೇಳಿದರು, ಸ್ಮಿತಾ ಅವರು ಹೇಳಿದರು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ. ನೀವೇ ಅಲ್ಲ, ನಾನು ಅಷ್ಟೇ. ಇದು ನನಗೂ ಅನ್ವಯನೇ. ಐ ಆಮ್ ನಾಟ್ ಬಿಯಾಂಡ್ ಇಟ್. ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಮಾಡಿಕೊಂಡಿದ್ದೇ ಆದರೆ ಮೊಟ್ಟ ಮೊದಲು ಏನಾಗತ್ತೆ ಗೊತ್ತಾ? ಮೂಲಾಧಾರ ಚಕ್ರದಲ್ಲಿ ಇದುವರೆಗೂ ಸುಮ್ಮನೆ ಇತ್ತಲ್ಲ, ಸುಪ್ತವಾಗಿತ್ತಲ್ಲ ಕುಂಡಲಿನಿ, ಒಂದು ಬಾರಿ ಚಕ್ರ ಕದಲತ್ತೆ. ಅದರ ಅರ್ಥ ಏನಂದ್ರೆ, ಆಹಾ ನಾನಿದ್ದೀನಿ ಕುಂಡಲಿನಿ ಇಲ್ಲಿ, ನಿನಗೀಗ ಜ್ಞಾಪಕ ಬಂತ ಅಂತ ಅರ್ಥ. ಸಣ್ಣಗೆ ಕದಲತ್ತೆ. ಅದು ನಮ್ಗೆ ಗೋಚರವಾಗುತ್ತೆ. ಯಾವಾಗ? ಧ್ಯಾನದಲ್ಲಿ ಗೋಚರವಾಗುತ್ತೆ. ಯಾವಾಗ ಧ್ಯಾನದಲ್ಲಿ ಗೋಚರವಾಗುತ್ತೆ? ಧ್ಯಾನ ಮಾಡ್ತಾ 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 ಪ್ರಜ್ಞೆನ ನಾವು ಮೊಟ್ಟ ಮೊದಲೇನು ಮಾಡಬೇಕು? ಬೆನ್ನು ಹುರಿಯ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರವಿದೆಯಲ್ಲ, ಆ ಸ್ಥಳವನ್ನು ಗಮನಿಸುತ್ತಾ ಧ್ಯಾನ ಮಾಡಬೇಕು. ಆ ಬಯಲಿದೆಯಲ್ಲ, ಅದರ ಸುತ್ತಲೂ ಸ್ಪೇಸ್ ಅರೌಂಡ್ ದ ಮೂಲಾಧಾರ ಚಕ್ರ, ಬೆನ್ನು ಹುರಿ ಕೆಳಗೆ, ಆ ಸ್ಪೇಸ್ನ ಸುಮ್ಮನೆ ಗಮನಿಸ್ತಾ ಹೋಗಿ. ಸರ್, ಸ್ಪೇಸ್ನ ಗಮನಿಸೋದು ಹೇಗೆ ಸರ್? ಅದು ವಸ್ತು ಅಲ್ಲ, ವ್ಯಕ್ತಿ ಅಲ್ಲ. ನಾನು ಗಮನಿಸಿ ನೋಡಕ್ಕೆ ಬಯಲು, ಹೌದು ಬಯಲು, ಗಮನಿಸಿ. ಬಯಲನ್ನು ಗಮನಿಸೋ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಅದು ಎಲ್ಲಿ ಉಪಸ್ಥಿತವಾಗಿದೆಯೋ ಆ ಸ್ಥಳವನ್ನು ಗಮನಿಸುತ್ತಾ ಸುಮ್ಮನೆ ಮೌನವಾಗಿ ಕುಳಿತುಕೊಳ್ಳಿ.
ಆ ಮೌನವಾಗಿ ಕುಳಿತುಕೊಂಡಾಗ ಉಸಿರಾಟದ ಕಡೆ ಗಮನ ಇರಲಿ. ಉಸಿರಾಟದ ಕಡೆ ಗಮನ ಇರಬೇಕು. ಆ ಕ್ಷೇತ್ರದ ಕಡೆ, ಮೂಲಾಧಾರ ಚಕ್ರ ಕ್ಷೇತ್ರದ ಕಡೆ ಗಮನ ಇರಬೇಕು. ಇದು ಪ್ರತಿನಿತ್ಯ ನಡೀಲಿ. ಯಾವುದೋ ಒಂದು ಹಂತದಲ್ಲಿ, ಯಾವ ಹಂತ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹೇಗೆ ಅಂದರೆ, ಮರದಲ್ಲಿ ಮಾವಿನಕಾಯಿ ಬಿಟ್ಟಿದೆ. ಆ ಮಾವಿನಕಾಯಿ ಎಷ್ಟು ದಿವಸ ಮರದಲ್ಲೇ ಇರುತ್ತೆ ಕೀಳದೆ ಹೋದರೆ ಮರಕ್ಕೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅದು ಹಣ್ಣಾಗಬೇಕು. ಎಷ್ಟು ಹಣ್ಣಾಗಬೇಕು ಅದು ಉದರಕ್ಕೆ ನಮ್ಗೆ ಗೊತ್ತಿಲ್ಲ. ಕಡಿಮೆ ಹಣ್ಣಾಗಿದ್ರೂ ಗಾಳಿ ಜೋರಾಗಿ ಬೀಸಿದ್ರೆ ಬಿದ್ದೋಗುತ್ತೆ. ಜಾಸ್ತಿ ಹಣ್ಣಾಗಿದ್ರೂ ಗಾಳಿ ಸರಿಯಾಗಿ ಬೀಸದೇ ಇದ್ರೆ ಬೀಳಲ್ಲ. ಅಂದರೆ ಒಬ್ಬೊಬ್ಬರು ಪಕ್ವವಾಗುವಂತಹ ಸಮಯ ಒಂದೊಂದು, ಒಬ್ಬೊಬ್ಬರು ಪಕ್ವವಾಗೋದು ಒಂದೊಂದು ಸಮಯ ಬೇಕಾಗುತ್ತೆ. ಯಾವುದೋ ಒಂದು ಹಂತ ಬರುತ್ತೆ, ಅದು ಕುಂಡಲಿನಿ ಶಕ್ತಿ ಎಚ್ಚರಗೊಳ್ಳುತ್ತೆ. ಎಚ್ಚರಗೊಂಡಾಗ ಏನಾಗುತ್ತದು, ಸೆಕ್ರಲ್ ಚಕ್ರ ಸ್ವಾಧಿಷ್ಠಾನಕ್ಕೆ ಬರುತ್ತೆ. ಸ್ವಾಧಿಷ್ಠಾನದಿಂದ ಮಣಿಪುರಕ್ಕೆ ಮೇಲೆ ಇರುತ್ತೆ. ಈ 3 ಚಕ್ರಗಳಲ್ಲೇ ನಮ್ಮ ಪ್ರಜ್ಞೆ ಅಡಗಿರೋದ್ರಿಂದ ನಾವು ಸದಾ ಆ ಕೆಳಮಟ್ಟದ ಕೆಲಸಗಳನ್ನು ಮಾಡ್ತಾನೆ ಜೀವನ ಕಳೀತಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಪ್ರಜ್ಞೆ 3 ಚಕ್ರಗಳನ್ನು ದಾಟಿ ಮೇಲೇರಿ ಹೃದಯ ಚಕ್ರಕ್ಕೆ ಬರುತ್ತೆ. ಇಲ್ಲಿ ಬಂದಾಗ there is a profound change in your mindset. There is a profound change in your behavior. ಅನಾಹತ ಚಕ್ರಕ್ಕೆ ಪ್ರಜ್ಞೆ ಮೇಲೆ ಇರಿದಾಗ ನೋಡಿ, ಅನಾಹತ ಚಕ್ರ ಮಧ್ಯದ ಚಕ್ರ, ಮೇಲ್ 3 ಚಕ್ರಗಳಿದೆ, ಕೆಳಗೆ 3 ಚಕ್ರಗಳಿದೆ. ಹಾರ್ಟ್ ಚಕ್ರ ಇಸ್ ದ ಮಿಡಲ್ ಚಕ್ರ. ಇಲ್ಲಿ ಟ್ರಾನ್ಸಿಷನ್ ಆಗುತ್ತೆ. ಏನು ಟ್ರಾನ್ಸಿಷನ್ನು? ಮೊಟ್ಟ ಮೊದಲನೆಯದಾಗಿ ಪ್ರೇಮ, ಅನಿರ್ಬಂಧಿತವಾದ ಪ್ರೀತಿಯೇ ಪ್ರೇಮ. ಪ್ರೀತಿಗೂ ಪ್ರೇಮಕ್ಕೂ ವ್ಯತ್ಯಾಸ ಇದೆ. ಯಾವಾಗ ಪ್ರೀತಿ ಅನಿರ್ಬಂಧಿತವಾಗುತ್ತೋ ಅಂದರೆ ಅನ್ಕಂಡೀಷನಲ್ ಲವ್ ಅಂತ, ಅದು ಟ್ರೂ ಲವ್, ಅದು ಪ್ರೇಮ. ಅಂತಹ ಪ್ರೇಮದ ಅನುಭವವಾಗುತ್ತೆ. ವಿಶಾಲ ವಿಶ್ವವನ್ನು ತಬ್ಬಿಕೊಳ್ಳುವಂತಹ ಪ್ರೇಮ ಉಂಟಾಗುತ್ತೆ. ಅಸೂಯೆ, ದ್ವೇಷ, ಹಗೆತನ ಇವೆಲ್ಲ ಕರಗಿ ಹೋಗಿರುತ್ತೆ ಆ ಪ್ರಾಣಶಕ್ತಿಯ ಪ್ರವಾಹದಲ್ಲಿ. ಹೃದಯವೇ ಪ್ರೇಮದ ಆವಾಸ ಸ್ಥಾನ, ಅನುಕಂಪದ ಆವಾಸ ಸ್ಥಾನ, ದಯೆ ಕರುಣೆಗಳ ಆವಾಸ ಸ್ಥಾನ. ಇಲ್ಲಿ ಥೈಮಸ್ ಗ್ರಂಥಿ ಇದೆ. ಹೃದಯದ ಹಿಂಭಾಗದಲ್ಲಿ ಥೈಮಸ್ ಗ್ರಂಥಿ ಇದೆ. ಆ ಗ್ರಂಥಿ ದೊಡ್ಡವರಲ್ಲಿ ಅಷ್ಟು ಕೆಲಸ ಮಾಡ್ತಿರೋದಿಲ್ಲ. ಇಟ್ಸ್ ಎ ವೆಸ್ಟಿಜಿಯಲ್ ಆರ್ಗನ್ ಫಾರ್ ಅಸ್. ಬಟ್ ಅದರಿಂದ ಸೆಲ್ಯುಲರ್ ಇಮ್ಯುನಿಟಿ ಈಸ್ ಬೈ ಥೈಮಸ್. ಸೆಲ್ಯುಲರ್ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡೋದೇ ಥೈಮಸ್ಸು. ಟಿ ಸೆಲ್ಸ್ ಅಂತೀವಿ ನಾವು. ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ, ಬಿಳಿ ರಕ್ತ ಕಣಗಳಲ್ಲಿ ಟಿ ವೈಟ್ ಬ್ಲಡ್ ಸೆಲ್ಸ್, ಟಿ ಸೆಲ್ಸ್ ಅಂತ ಹೇಳ್ತೇವೆ ನಾವು. ಓಕೆ, ಆ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋದು ಥೈಮಸ್ಸೇ. ಆ ಥೈಮಸ್ಸು ಈ ಹೃದಯ ಕೇಂದ್ರಕ್ಕೆ ಹತ್ತಿರವಾಗಿದೆ. ಯಾವಾಗ ನಿಮ್ಮ ಪ್ರಜ್ಞೆ ಈ ಚಕ್ರವನ್ನು ತಲುಪುತ್ತೋ ಹಲವಾರು ರೋಗಗಳನ್ನು ನೀವು ಉಪಶಮನ ಮಾಡ್ಕೊಂಡ್ಬಿಡ್ತೀರಿ. ಕಾರಣ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜಗತ್ತಿನ ಮೇಲೆ ಪ್ರೇಮ, ಅನುಕಂಪ ಮೂಡುತ್ತೆ. ಜಗತ್ತನ್ನೇ ಪ್ರೇಮದಿಂದ, ಅನುಕಂಪದಿಂದ ಕಾಣೋ ವ್ಯಕ್ತಿ ತನ್ನನ್ನು ತಾನು ಸಹ ಅನುಕಂಪ ಮತ್ತು ಪ್ರೇಮದಿಂದ ಕಾಣ್ತಾನೆ. ಇಟ್ ಬಿಕಮ್ಸ್ ಆಟೋಮ್ಯಾಟಿಕ್. ಇಟ್ಸ್ ಟೂ ಆಟೋಮ್ಯಾಟಿಕ್. ಲವ್ ಬಿಕಮ್ಸ್ ದ ಪ್ರೈಮ್ ಫೋರ್ಸ್ ಅಂತ ಹೇಳ್ತಾರೆ. ಆಲ್ ದಟ್ ದ ವರ್ಲ್ಡ್ ನೀಡ್ಸ್ ಇಸ್ ಲವ್ ಅಂತ ಒಂದು ವಿಡಿಯೋ ಇದು ಕ್ಯಾಸೆಟ್ನ ಹೆಸರು. ಆಲ್ ದಟ್ ದ ವರ್ಲ್ಡ್ ನೀಡ್ಸ್ ಇಸ್ ಲವ್. ಯಾರು ಆ ಒಂದು ಕ್ಯಾಸೆಟ್ನ ಹೊರತಂದದ್ದು, ಯಾರು ತಂದದ್ದು ಅಂತಂದರೆ ಬೀಟಲ್ಸ್ ಅಂತ ಒಂದು ರಾಕ್ ಬ್ಯಾಂಡ್ ಇತ್ತು. 1960s ಬಹಳ ಪ್ರಸಿದ್ಧವಾದ ರಾಕ್ ಡಾನ್ಸ್ ಬ್ಯಾಂಡ್, ಅದು ಮ್ಯೂಸಿಕ್ ಬ್ಯಾಂಡ್. ಅದು ಆ ರಾಕ್ ಬ್ಯಾಂಡ್ ಅವರು ಮಹರ್ಷಿ ಮಹೇಶ್ ಯೋಗಿಯ ಶಿಷ್ಯರಾದರು. ಅವರು ಕೊನೇ ಪರ್ಫಾರ್ಮೆನ್ಸ್ ಕೊಟ್ಟರು. That was the last performance. They declared this is the last performance and we are getting disbanded. ನಾವು ದೂರ ಹೊರಟೋಗ್ತಿದ್ದೀವಿ, ನಮ್ಮ ಟೀಮ್ ಚದುರಿ ಹೋಗ್ತಿದೆ. ಇದು ಕೊನೆಯ ಒಂದು ನಮ್ಮ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನ ಹೆಸರು ಆಲ್ ದಟ್ ದ ವರ್ಲ್ಡ್ ನೀಡ್ಸ್ ಇಸ್ ಲವ್. ಜಗತ್ತಿಗೆ ಬೇಕಾದ ಒಂದೇ ಒಂದು ಮೂಲ ಬೇಡಿಕೆ ಏನು ಅಂತಂದರೆ, ಅವಶ್ಯಕತೆ ಏನಂತಂದರೆ ಪ್ರೇಮ. ಆ ಪ್ರೇಮ ಒಂದಿದ್ದರೆ ಜಗತ್ತಿನ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ. ಅಂಥ ಪ್ರೇಮ ಹುಟ್ಟೋದಿಲ್ಲಿ ಹೃದಯದಲ್ಲಿ. ಅಂಥ ಹೃದಯದ ಚಕ್ರ ಉತ್ತೇಜನಗೊಂಡ ನಂತರ ಅಲ್ಲಿಂದ ಶಕ್ತಿ ಮೇಲೆ ಇರುತ್ತೆ, ಥೈರಾಯ್ಡ್ ಗ್ರಂಥಿಗೆ ಬರುತ್ತೆ. ಇಲ್ಲಿ ವಿಶುದ್ಧ ಚಕ್ರ ಇದೆ.
ಈಗ ಏನಾಗುತ್ತೆ ಗೊತ್ತಾ, ಹೃದಯ ಚಕ್ರಕ್ಕೆ ಬಂದಾಗ ಪ್ರಜ್ಞೆ ಸತ್ಯ ದರ್ಶನವಾಗತ್ತೆ, ಸತ್ಯ ವಿಚಾರದ ಆಳ ಅರಿವು ಉಂಟಾಗತ್ತೆ, ಸತ್ಯ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ. ಯಾವಾಗ ಪ್ರಜ್ಞೆ ಹೃದಯದಿಂದ ಮೇಲೇರಿ ಗಂಟಲು ಧ್ವನಿ ಪೆಟ್ಟಿಗೆಗೆ ಬರುತ್ತೋ, ಕಂಡ ಸತ್ಯವನ್ನ ಆ ವ್ಯಕ್ತಿ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಧ್ವನಿ ಪೆಟ್ಟಿಗೆ ಇದೆ, ಕಂಡ ಸತ್ಯವನ್ನು ಏನು ಮಾಡ್ತಾನೋ ನಾವು ಪ್ರಪಂಚಕ್ಕೆ ತಿಳಿಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಅದರಿಂದ ಏನೇ ಬರಲಿ ತೊಂದರೆ ಇಲ್ಲ, ಅದನ್ನು ಎದುರಿಸ್ತೀನಿ ಅಂತಾನೆ. ರಾಮಾನುಜಾಚಾರ್ಯರನ್ನ ಅವ್ರ ಶಿಷ್ಯರಾಗಿದ್ದಾಗ ಕಂಚಿಯಲ್ಲಿ ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾರೆ ಶ್ರೀರಂಗಂಗೆ. ಕರ್ಕೊಂಡು ಹೋಗಿ ಅಲ್ಲಿದ್ದಂಥ ಒಬ್ಬ ಗುರುಗಳು ನಿವೃತ್ತರಾಗಬೇಕಾಗಿದೆ. ರಾಮಾನುಜರು ಸೂಕ್ತ ವ್ಯಕ್ತಿ ಪಟ್ಟವನ್ನು ಹತ್ತಲಿಕ್ಕೆ ಗುರುಪೀಠಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿದ್ದಂಥ ವೃದ್ಧ ಗುರುಗಳು ಅವರನ್ನ ದೇವಸ್ಥಾನದ ಮೇಲೆ ಕರ್ಕೊಂಡು ಹೋಗಿ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಅವರಿಗೆ ಮಂತ್ರ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಡುವಾಗ ಹೇಳ್ತಾರೆ, ಈ ದೀಕ್ಷಾ ಮಂತ್ರವನ್ನು ನೀನು ಗುಟ್ಟಾಗಿ ಗುಟ್ಟಾಗಿ ಇಟ್ಕೋಬೇಕು, ಪ್ರಪಂಚಕ್ಕೆ ಇದನ್ನ ತಿಳಿಸಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಈ ದೀಕ್ಷಾ ಮಂತ್ರವನ್ನು ತಿಳಿದವರು ಮರಣದ ನಂತರ ಸ್ವರ್ಗವನ್ನು ತಲುಪ್ತಾರೆ ಅಂತ, ಅಂದರೆ ಸ್ವರ್ಗ ಸಿಕ್ಕತ್ತೆ, ಮೋಕ್ಷ ಸಿಕ್ಕತ್ತೆ ಅವರಿಗೆ ಅಂತ ಸರಿ ಅಂತಾರೆ ಅವ್ರ ಗುರುಗಳ ಮೇಲೆ. ಮುಂದೆ ನಂತರ ಇನ್ನೂ ಅವ್ರ ಪಟ್ಟಾನು ಹತ್ತಿಲ್ಲ, ಕೆಳಗಿಳಿದು ಬಿಡ್ತಾರೆ. ಕೆಳಗಿಳಿದು ತುಂಬ ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ. ಅವ್ರ ಗುರುಗಳು ಕೊಠಡಿಯಿಂದ ಹೊರಗಡೆ ಬಂದು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಗ ತಾನೇ ಏನು ಹೇಳಿ ಬಂದಿದ್ರು, ನಾನು ಯಾರಿಗೂ ಹೇಳಲ್ಲ ಅನ್ನೋ ವಚನ ಕೊಟ್ಟಿದ್ರು. ಇಲ್ಲಿ ಬಂದು ಆ ಮಂತ್ರ ದೀಕ್ಷೆಯ ಮಂತ್ರವನ್ನು ಎಲ್ಲರಿಗೂ ಜೋರಾಗಿ ಹೇಳ್ಬಿಡ್ತಾರೆ. ಎಲ್ರಿಗೂ ಮೋಕ್ಷ ಸಿಕ್ಕಲಿ ಅಂತ ಗುರುಗಳಿಗೆ ಒಂದು ಕ್ಷಣ ಅವಕ್ಕಾಗ್ತಾರೆ ಅವರು. ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ಈ ವ್ಯಕ್ತಿ ಹೀಗೆ ಮಾಡಿದ್ದಾನೆ ಅಂತ. ಎಷ್ಟು ಪರಿಶುದ್ಧನಾದ ವ್ಯಕ್ತಿ. ನನಗೊಬ್ಬನಿಗೆ ನರಕ ಸಿಕ್ಕಿದ್ರೆ ತೊಂದರೆ ಇಲ್ಲ, ನಾನು ನರಕಕ್ಕೆ ಹೋಗ್ತೀನಿ. ಇಷ್ಟು ಜನಕ್ಕೆ ಮೋಕ್ಷ ಸಿಕ್ಕೋದಾದ್ರೆ ನಾನು ನರಕಕ್ಕೆ ಹೋಗ್ತೀನಿ, ತೊಂದರೆ ಇಲ್ಲ. ಅಂದ್ರೆ ಅವರು ಕಂಡುಕೊಂಡ ಸತ್ಯವನ್ನ ಅವರಿಗೆ ಇಲ್ಲಿ ಹಿಡಿದಿಡ್ಕೊಳ್ಳಿಕ್ಕಾಗಲಿಲ್ಲ. ಅವ್ರು ಅದನ್ನು ಏನ್ ಮಾಡಿದ್ರು, ಇಡೀ ಜಗತ್ತಿಗೆ ತಿಳಿಸ್ಬಿಟ್ರು ಅವರು. ಅದು ಈ ಚಕ್ರದ ಕೆಲಸ, ಅನಾಹತ ಚಕ್ರದ ಕೆಲಸ. ಅದು ಬಿಡಲ್ಲ. ಸತ್ಯವನ್ನ ಇತರರಿಗೆ ತಿಳಿಸಿ ನಿನಗೇನೇ ತೊಂದರೆ ಆದರೂ ಪರವಾಗಿಲ್ಲ, ಎಲ್ಲರೂ ಅದರಿಂದ ಆಗಬೇಕಾದ ಲಾಭವನ್ನು ಪಡೆಯಬೇಕು. ಜಗತ್ತಿಗೆ ಸಿಕ್ಕಬೇಕಾದಂತಹ ಒಂದು ಅನುಕೂಲ ಮತ್ತು ಲಾಭ ದೊರಕಲಿ. ನನ್ನೊಬ್ಬನಿಗೆ ತಾನೇ ಕಷ್ಟ, ನಾನು ರೌರವ ನರಕವನ್ನು ಎದುರಿಸ್ತೀನಿ. ಗುರುಗಳು ಕೇಳ್ತಾರೆ, ಅವ್ರು ಅದೇ ಉತ್ತರ ಕೊಡ್ತಾರೆ. ನಾನು ರೌರವ ನರಕವನ್ನು ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಗುರುಗಳೇ. ಆದರೆ ಇಷ್ಟು ಜನ ಮೋಕ್ಷವನ್ನು ತಲುಪೋದಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಯಾವುದು ಅಂತ ಆಗ ಗುರುಗಳು ಅವರನ್ನು ಅಪ್ಪಿಕೊಂಡು ಅತ್ತು ಬಿಡ್ತಾರೆ. ಅಯ್ಯ, ನಿನ್ನಂತಹ ಶಿಷ್ಯ ನನಗೆ ಸಿಕ್ಕಿದ್ದು ನನ್ನ ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳ್ತಾರೆ. ಈ ಚಕ್ರ ಆ ಕೆಲಸ ಮಾಡಿಸುತ್ತೆ. ಇಲ್ಲಿಂದ ಪ್ರಜ್ಞೆ ಭ್ರೂಮಧ್ಯ ರೇಖೆಗೆ ಬರುತ್ತೆ. ಭ್ರೂಮಧ್ಯ ಎರಡು ಹುಬ್ಬುಗಳ ನಡುವೆ ಅದು ಆಜ್ಞಾಚಕ್ರ. ಅಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಇದೆ, ಸಣ್ಣ ಗ್ರಂಥಿ. ಅದು ಎಷ್ಟು ಚಿಕ್ಕ ಗ್ರಂಥಿ ಅಂದರೆ ಅದರ ತೂಕ 1 ಗ್ರಾಮ್ ಸಹ ಇಲ್ಲ. ಅದು 1 ಗ್ರಾಮ್ ಇಲ್ಲ ಅದರ ತೂಕ. ಆದರೆ ದಟ್ ಈಸ್ ಕಾಲ್ಡ್ ಎಸ್ ಅ ಸ್ಪಿರಿಚುವಲ್ ಗ್ಲ್ಯಾಂಡ್. ನಮ್ಮ ದೇಹದಲ್ಲಿ ಯಾವುದಾದ್ರೂ ಅಧ್ಯಾತ್ಮ ಗ್ರಂಥಿ ಇದೆ ಅಂದರೆ ಅದು ಪೈನಿಯಲ್ ಗ್ರಂಥಿ. ಅದನ್ನು ವಿಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತಾ, ಇಟ್ ಈಸ್ ಅ ವೆಸ್ಟಿಜಿಯಲ್ ಆರ್ಗನ್ ಅಂತಾರೆ. ವೆಸ್ಟಿಜಿಯಲ್ ಆರ್ಗನ್ ಅಂದರೆ ಯಾವುದೋ ಕಾಲದಲ್ಲಿ ಅದು ದೊಡ್ಡದಾಗಿತ್ತು, ಆದರೆ ಈಗ ಅದು ಕಾಲಕ್ರಮೇಣ ಮನುಷ್ಯನ ದೇಹದಲ್ಲಿ ಚಿಕ್ಕದಾಗ್ತಾ ಆಗ್ತಾ 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 ಅದು ಕಣ್ಮರೆಯಾಗಿ ಹೋಗ್ತಾ ಇದೆ. ಇಟ್ಸ್ ಅ ಯೂಸ್ಲೆಸ್ ಗ್ಲ್ಯಾಂಡ್ ಅಂತ. ಆದರೆ ಇತ್ತೀಚೆಗೆ ಮಾಡಿರೋ ಸಂಶೋಧನೆಗಳು ಹೇಳ್ತಾ ಇದೆ, ಇಟ್ ಸೆಕ್ರೇಟ್ಸ್ ಸೆರೆಟೋನಿನ್ ಅಂಡ್ ಮೆಲಟೋನಿನ್. ಅದು 2 ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತಾರೆ, ಸೆರೆಟೋನಿನ್ ಅಂಡ್ ಮೆಲಟೋನಿನ್. ಈ 2 ನಮ್ಮ ಅಧ್ಯಾತ್ಮ ಪ್ರಗತಿಗೆ ಸಂಬಂಧಪಟ್ಟಿದ್ದು. ಇಲ್ಲಿನ ಚಕ್ರ ಉತ್ತೇಜನಗೊಂಡಾಗ ಮನುಷ್ಯನ ಒಂದು ಶಕ್ತಿ ಪೂರ್ತಿ ಬದಲಾಗ್ಬಿಡುತ್ತೆ. ಆತ ಸೂಕ್ಷ್ಮ ಶ್ರವಣ, ಸೂಕ್ಷ್ಮ ದೃಷ್ಟಿ, ಅತೀಂದ್ರಿಯ ಶಕ್ತಿಗಳನ್ನು ಬೆಳೆಸ್ಕೊಂಡು ಬಿಡ್ತಾನೆ.
ಕಾರಣ ದಿಸ್ ಆಜ್ಞಾ ಚಕ್ರ ಓಪನ್ಸ್ ಯು ಟು ನ್ಯೂ ಡೈಮೆನ್ಷನ್ಸ್ ಆಫ್ ದಿಸ್ ವರ್ಲ್ಡ್. ಇದುವರೆಗೂ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಆಯಾಮಗಳಿವೆ. ಆ ಆಯಾಮಗಳಿಗೆ ತೆರ್ಕೊಂಡು ಬಿಡುತ್ತೆ ನಮ್ಮ ಶರೀರ. ಸೂಕ್ಷ್ಮ ದೃಷ್ಟಿ, ಸೂಕ್ಷ್ಮ ಶ್ರವಣ, ದೂರದೃಷ್ಟಿ, ದೂರ ಶ್ರವಣ, ದೂರ ಸಂವೇದನ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ನಾವು ಹೇಳ್ತೀವಿ, ESP ಅಂತ. ಇಲ್ಲಿ ಕುಳಿತುಕೊಂಡು ಒಂದು ಯೋಚನೆ ಕಳಿಸಿದ್ರೆ ಸಾವಿರಾರು ಮೈಲಿ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಹೋಗಿ ತಲುಪಿ ಅದು ತಿಳಿಯುತ್ತೆ ಆ ವ್ಯಕ್ತಿಗೆ. ಈಗ ಇಮೇಲು ಎಲ್ಲ ಮಾಡ್ತಿರಲ್ಲ ನೀವು, ಅದಕ್ಕೆ ಟೈಮ್ ಬೇಕು, ಇದಕ್ಕೆ ಟೈಮೇ ಬೇಡ. ಇಲ್ಲಿ ಕೂತ್ಕೊಂಡು ನೀವೊಂದು ಸಂಜ್ಞೆಯನ್ನು ಕಳಿಸಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲೋ ಆಸ್ಟ್ರೇಲಿಯಾದ ತುದಿಯಲ್ಲಿರೋ ವ್ಯಕ್ತಿಗೆ ಆ ಸಮಾಚಾರ ಗೊತ್ತಾಗುತ್ತೆ. ಅದನ್ನು ಟೆಲಿಪತಿ ಅಂತ ಹೇಳ್ತಾರೆ, ದೂರ ಸಂವೇದನೆ ಅಂತ ಹೇಳ್ತಾರೆ, ದೂರದರ್ಶನ ಅಂತ ಹೇಳ್ತಾರೆ. ದೇರ್ ಆರ್ ಮೆನಿ ESPs, ಲಾಟ್ ಆಫ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇದೆ, ಅತೀಂದ್ರಿಯ ಶಕ್ತಿಗಳು. ಆ ಅತೀಂದ್ರಿಯ ಶಕ್ತಿಗಳು ನಮ್ಗೆ ಬರುತ್ತೆ, ಹೊಸ ಹೊಸ ಆಯಾಮಗಳು ಕಾಣಿಸುತ್ತವೆ. ಆ ಆಯಾಮಗಳು ಹೇಗಿರುತ್ತೆ ಅಂದರೆ, ನಾವು ನೋಡ್ತಿರೋ ಪ್ರಪಂಚ not even 1% of what is the real existence in this world. ಈ ಜಗತ್ತಿನ 1% ಭಾಗವನ್ನು ಸಹ ನಾವು ನೋಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅರ್ಥೈಸಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಂತೆಂತಹ ಸುಂದರವಾದ ಆಯಾಮಗಳಿವೆ, ವಿಶಿಷ್ಟವಾದಂಥ ಆಯಾಮಗಳಿವೆ. ಆ ಆಯಾಮಗಳ ಪರಿಚಯವಾಗುತ್ತೆ. ಆ ಹಂತದಲ್ಲೇ ಎಷ್ಟೋ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಭಗವಂತ ಕಂಡ ಅನ್ನುವಂತಹ ಒಂದು ಅನುಭವ ಸಿಗುತ್ತೆ. ಭಗವಂತ ಅನ್ನುವಂಥವನು ನಿರಾಕಾರ ನಿರ್ಗುಣ ಜ್ಯೋತಿ. ಇದು ನಿರಾಕಾರ ನಿರ್ಗುಣ ಜ್ಯೋತಿ. ಅದನ್ನು ನಾವು ರೂಪದಲ್ಲಿ ವಿವರಿಸಲಿಕ್ಕೆ, ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಅನಂತ, ಅಮೇಯ, ಅಚಿಂತ್ಯ, ಅವರ್ಣನೀಯ. ಓಕೆ, ಅದು ಇಟ್ಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್. ಯು ಕಾಂಟ್ ಎಕ್ಸ್ಪ್ಲೈನ್ ಇಟ್ ಬಿಕಾಸ್ ಮನಸ್ಸಿನಿಂದ ಅದನ್ನು ಅರ್ಥೈಸಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ನಿರಾಕಾರ ಚೈತನ್ಯ, ನಿರಾಕಾರ ಬ್ರಹ್ಮ. ಈ ಆಜ್ಞಾಚಕ್ರ ತೆರೆಕೊಂಡಾಗ ಆ ಎಲ್ಲ ಆಯಾಮಗಳು ಓಪನ್ ಆಗಿಬಿಡುತ್ತೆ. ಎಷ್ಟೋ ಆಯಾಮಗಳು, ವಿಶಿಷ್ಟವಾದ ಆಯಾಮಗಳು. ಓಕೆ, ಇರಲಿ. ಈಗ ನಾನು ನಿಮ್ಗೆ ಒಂದೆರಡು ಉದಾಹರಣೆ ಕೊಟ್ಟು ಮುಂದೆ ಹೋಗ್ತೀನಿ ಬೇಗ. ಕಪ್ಪೆ ಇದೆಯಲ್ಲ, ಕಪ್ಪೆಗೆ ಇಲ್ಲಿ ಇರುವಂಥ ಒಂದೊಂದು ಅಣುಗಳು ಅದರ ಕಣ್ಣಿಗೆ ಕಾಣಿಸುತ್ತೆ. ದ ಹೋಲ್ ವರ್ಲ್ಡ್ ಈಸ್ ಮೇಡ್ ಆಫ್ ಆಟಮ್ಸ್. ನನಗೆ ನಿಮಗೆ ಆಟಮ್ಸ್ ಕಾಣಿಸುತ್ತಾ ಆಟಮ್ಸು? ಇಲ್ಲ. ಕಪ್ಪೆ ಕಣ್ಣಿಗೆ ಒಂದೊಂದು ಆಟಮ್ ಕಾಣಿಸುತ್ತೆ, ಅದಕ್ಕೆ ಈ ಬಣ್ಣಗಳು ಕಾಣಿಸಲ್ಲ. ನನ್ನ ನೋಡಿದ್ರೆ ಅದಕ್ಕೆ ಒಂದು ದೊಡ್ಡ ಅಣುಗಳ ರಾಶಿ, ನಿಮ್ಮನ್ನು ನೋಡಿದ್ರೆ ನೀವೊಂದು ದೊಡ್ಡ ಅಣುಗಳ ರಾಶಿ. ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಪರ್ಸೆಪ್ಷನ್. ಶಾರ್ಕ್ ಇದೆಯಲ್ಲ, ಅದಕ್ಕೆ ಪ್ರಪಂಚ ಹೇಗೆ ಕಾಣಿಸುತ್ತೆ ಗೊತ್ತಾ? ಒಂದು ಥರ್ಮಲ್ ಇಮೇಜ್ ಆಗಿ ಕಾಣಿಸುತ್ತೆ. ಕೆಂಪು, ಹಳದಿ, ಹಸಿರು ಬಣ್ಣದ ಛಾಯೆ. ಅದಕ್ಕೆ ನಮ್ಮ ಥರ ಪ್ರಪಂಚ ಕಾಣಿಸಲ್ಲ. ದ ವರ್ಲ್ಡ್ ಆಫ್ ಶಾರ್ಕ್ ಈಸ್ ಡಿಫರೆಂಟ್, ದ ವರ್ಲ್ಡ್ ಆಫ್ ಫ್ರಾಗ್ ಈಸ್ ಡಿಫರೆಂಟ್, ದ ವರ್ಲ್ಡ್ ಆಫ್ ವೇಲ್ ಈಸ್ ಡಿಫರೆಂಟ್. ಒಂದೊಂದು ಪ್ರಾಣಿ ಜಗತ್ತನ್ನು ಒಂದೊಂದಾಗಿ ನೋಡುತ್ತೆ. ಹಾಗಾದ್ರೆ ಈ ಜಗತ್ತೆಲ್ಲ ಬೇರೆ ಬೇರೆನಾ? ಅಲ್ಲ, ಒಂದೇ ಜಗತ್ತು. ಆದರೆ ಕಾಣಿಸ್ತಿರೋದು ಒಬ್ಬೊಬ್ಬರಿಗೆ ಒಂದೊಂದು ಥರ. ಹಾಗಾದರೆ ಇಸ್ ದ ವರ್ಲ್ಡ್ ದಟ್ ಐ ಆಮ್ ಸೀಯಿಂಗ್ ಇಸ್ ದ ಟ್ರೂ ವರ್ಲ್ಡ್? ಇಸ್ ದ ರಿಯಲ್ ವರ್ಲ್ಡ್? ಬಿಗ್ ಕ್ವೆಶ್ಚನ್ ಅದು ಫಿಲಾಸಫಿಲಿ. ನನ್ನ ಕಣ್ಣಿಗೆ ಹಿಂಗೆ ಕಾಣಿಸ್ತಿದೆ, ಅಷ್ಟು ಮಾತ್ರ ಬೇರೆ ಪ್ರಾಣಿಗಳಿಗೂ ಹಾಗೆ ಕಾಣಿಸ್ಬೇಕಂತ ಇಲ್ಲ. ಅವುಗಳಿಗೆ ಬೇರೆ ರೀತಿ ಇದೆ, ಅಂಗಗಳು, ಅವಯವಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಮೆದುಳು ಎಲ್ಲ ಅವುಗಳಿಗೆ ಬೇರೆ ರೀತಿ ಕಾಣಿಸ್ತಿದೆ. ಹಾಗಾದರೆ ನಾನು ಕಾಣ್ತಾ ಇರುವಂಥ ಪ್ರಪಂಚ ಟ್ರೂತಾ? ಕಪ್ಪೆ ಕಾಣ್ತಿರೋ ಪ್ರಪಂಚ ಟ್ರೂತಾ? ಇಲ್ಲ ವೇಲ್, ಶಾರ್ಕ್ ಕಾಣ್ತಿರೋ ಪ್ರಪಂಚ ಟ್ರೂತಾ? ಎಲ್ಲ ಟ್ರೂತೆ. ಅವರವ್ರ ಹಂತದಲ್ಲಿ ಅವರವರಿಗೆ ಟ್ರೂತು. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ವಿಶಿಷ್ಟ ಆಯಾಮಗಳಿವೆ. ಆ ಆಯಾಮಗಳ ಪರಿಚಯ ಆಜ್ಞಾಚಕ್ರದಲ್ಲಾಗುತ್ತೆ. ಅಲ್ಲಿಂದ ಮೇಲೇರಿದರೆ ಪ್ರಾಣಶಕ್ತಿ ಅಂದರೆ ಕುಂಡಲಿನಿ, ಮೂಲಾಧಾರದಿಂದ ಮೇಲೇರಿ ಎಲ್ಲ ಚಕ್ರಗಳನ್ನು ದಾಟಿ ಸಹಸ್ರಾರ ಚಕ್ರಕ್ಕೆ ಬರುತ್ತೆ. ಸಹಸ್ರಾರ ಚಕ್ರ ಅನ್ನೋದು ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಅದು ಪಿಟ್ಯೂಟರಿ ಗ್ರಂಥಿಗೆ ಸಂಬಂಧಪಟ್ಟಂತಹ ಚಕ್ರ. ಆ ಚಕ್ರದಲ್ಲಿ 196 ದಳಗಳಿವೆ, 196 ಪೆಟಲ್ಸ್ ಇದೆ. ಆ ಚಕ್ರವನ್ನು ತಲುಪಿ ಅದು ಉತ್ತೇಜನಗೊಂಡಾಗ ಕುಂಡಲಿನಿ ಶಕ್ತಿ ಸಹಸ್ರಾರ ಚಕ್ರವನ್ನು ಅರಳಿಸಿ ಅದರಿಂದ ಮೇಲೆ
ಮೇಲೇರಿ ಆ ವಿಶ್ವ ಚೈತನ್ಯವನ್ನು ಸೇರಿಬಿಡುತ್ತೆ. ಇದರ ಅರ್ಥ ಏನು ಗೊತ್ತಾ? ಸೂಚ್ಯವಾಗಿ ಪಾರ್ವತೀ ದೇವಿ ಕುಂಡಲಿನಿ ಶಕ್ತಿಯಾಗಿ ಮೂಲಾಧಾರ ಚಕ್ರದಲ್ಲಿ ಉಪಸ್ಥಿತವಾಗಿದ್ದಾಳೆ. ಆಕೆ ಮೇರುದಂಡದ ಮೂಲಕ ಮೇಲೇರಿ ಸಹಸ್ರಾರ ಚಕ್ರದಿಂದ ಹೊರಬರೋ ಹಂತದಲ್ಲಿ ಮನುಷ್ಯನನ್ನ ಯೌಗಿಕವಾಗಿ ಪರಿಪೂರ್ಣ ಸಿದ್ಧಪಡಿಸಿ ಆತನಿಗೆ ಒಂದು ಜ್ಞಾನೋದಯವನ್ನು ನೀಡಿ ಬ್ರಹ್ಮರಂಧ್ರದಿಂದ ಹೊರಬಂದಂತಹ ಆ ಪ್ರಾಣಶಕ್ತಿ ಸಹಸ್ರಾರ ಚಕ್ರ ಅರಳಿದಾಗ ಜ್ಞಾನೋದಯ ಆಗಿಬಿಡುತ್ತೆ. ಬುದ್ಧರಿಗಾದದ್ದೇ ಜ್ಞಾನೋದಯ. ಅದರ ನಂತರ ಪಾರ್ವತಿ ಪರಮೇಶ್ವರನನ್ನು ತಲುಪಿಬಿಡ್ತಾಳೆ. ಪರಮೇಶ್ವರ ಅಂತಂದರೆ ಪೂರ್ಣ ಬಯಲಿನಲ್ಲಿ ಇರೋನು ಯಾರು? ಬಯಲಿನಲ್ಲಿರೋನು ಪರಮೇಶ್ವರ. ವ್ಯಷ್ಟಿ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆಯ ಜೊತೆ ಬೆರೆತ್ಕೊಂಡ್ಬಿಡುತ್ತೆ. ನೋಡಿ, ಈ ಕುಂಡಲಿನಿ ಶಕ್ತಿಯನ್ನು ಬಲವಂತವಾಗಿ ಜಾಗೃತಗೊಳಿಸಬಾರದು. ಹಠಯೋಗಿಗಳು ಆ ಕೆಲಸ ಮಾಡ್ತಾರೆ. ಹಾಗೇನಾದರೂ ಬಲವಂತವಾಗಿ ಕುಂಡಲಿನಿಯನ್ನು ಜಾಗೃತಗೊಳಿಸಿದರೆ ಅವರು ದೊಡ್ಡ ಹುಚ್ಚರಾಗ್ಬಿಡ್ತಾರೆ. ಅವರು ದೊಡ್ಡ ಸಮಸ್ಯೆಗಳಿಗೆ ಈಡಾಗ್ತಾರೆ. ಯಾಕೆಂದರೆ ಕುಂಡಲಿನಿ ಅನ್ನೋದು ಒಂದು ಅಪಾರವಾದ ಶಕ್ತಿ. ಅದನ್ನು ನಮ್ಮ ಥಿಯಾಸಫಿ ಲಿಟ್ರೇಚರಲ್ಲಿ ಫೋಹತ್ ಅಂತ ಹೇಳ್ತೇವೆ. ಈ ಫೋಹತ್ ಅನ್ನೋದು ಮೂಲ ಪ್ರಕೃತಿಯ ಶಕ್ತಿ. ಅದು ಮೂಲ ಪ್ರಕೃತಿ. ಪುರುಷ ಪ್ರಕೃತಿ ಅಂತೀವಲ್ಲ ಸಾಂಖ್ಯದಲ್ಲಿ, ಆ ಮೂಲ ಪ್ರಕೃತಿ ಅಥವಾ ಪಾರ್ವತಿಯ ಶಕ್ತಿ. ಆ ಶಕ್ತಿಯನ್ನು ತಡ್ಕೊಳ್ಳೋದಕ್ಕೆ ನಮ್ಮ ಶರೀರಗಳು ಸಿದ್ಧವಾಗಿರಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇವುಗಳನ್ನು ದಾಟಿ ಧ್ಯಾನವನ್ನು ಎಷ್ಟೋ ಕಾಲ ಮಾಡಿದಾಗ ಒಂದೊಂದು ಚಕ್ರದ ಮೇಲೆ ನಮ್ಮ ಗಮನವನ್ನು ಕೊಡ್ತಾ 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 ಪ್ರಜ್ಞೆ ಮೇಲೇರಿ ಯಾವುದೋ ಒಂದು ಹಂತದಲ್ಲಿ ನಿಮ್ಮ ಅರಿವಿಗೆ ಬರದ ಹಾಗೆ ಆ ಕುಂಡಲಿನಿ ಶಕ್ತಿ ಮೇರುದಂಡವನ್ನು ದಾಟಿ ಜಗತ್ತನ್ನು ಸೇರಿಬಿಡುತ್ತೆ. ಆದರೆ ಇಲ್ಲಿ ಒಂದು ವಿಷಯ ನಮ್ಮ ವೇದಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಕೊಡದೇ ಇರೋದು ಈಜಿಪ್ಷಿಯನ್ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿದೆ. ಈಜಿಪ್ಟ್ನ ನಾಗರಿಕತೆ ಸುಮಾರು 12-15 ಸಾವಿರಗಳ ಹಿಂದಿನ ನಾಗರಿಕತೆ. ಅಲ್ಲಿ ಪಿರಮಿಡ್ಗಳು ಯಾವ ಕಾಲದಲ್ಲಿ ಕಟ್ಟಿದ್ದು, ಅಲ್ಲಿನ ನಾಗರಿಕತೆ ಬಹಳ ಹಿಂದಿನ ನಾಗರಿಕತೆ. ಹೆಚ್ಚು ಕಡಿಮೆ ನಮ್ಮ ಹಿಂದೂ ಮೆಸೊಪೊಟೋಮಿಯಾ ಮತ್ತು ಮೊಹೆಂಜೊದಾರೋ, ಹರಪ್ಪ ನಾಗರಿಕತೆಗಳಿಗಿಂತ ಹಿಂದಿನ ನಾಗರಿಕತೆ ಅಂತ ಹೇಳ್ತಾರೆ. ಆ ನಾಗರಿಕತೆಯ ಜನರಿಗೆ ಇನ್ನೂ ಒಂದು ಚಕ್ರ ಗೊತ್ತಿತ್ತು. ಅವರ ಪ್ರಕಾರ ಸಪ್ತ ಚಕ್ರಗಳಲ್ಲ, ಅಷ್ಟಚಕ್ರ. ಆ 8ನೇ ಚಕ್ರ ನಮ್ಮ ತಲೆಯಿಂದ 16 ಇಂಚು ಮೇಲಿರುತ್ತೆ. ಬ್ರಹ್ಮರಂಧ್ರದಿಂದ 16 ಇಂಚು ಮೇಲೆ. ಅದು ಯಾವ ಚಕ್ರ ಅಂದರೆ ಕಾ ಅಂತ ಕರೀತಾರೆ ಅವರು. ಆ ಕಾ ಚಕ್ರವನ್ನು ಹೋಗಿ ತಲುಪುತ್ತೆ ನಮ್ಮ ಈ ಪ್ರಾಣಶಕ್ತಿ, ನಮ್ಮ ಈ ಕುಂಡಲಿನಿ ಶಕ್ತಿ ಅದರ ಜೊತೆ ಕನೆಕ್ಟ್ ಆಗಿಬಿಡುತ್ತೆ. ಆ ಕಾ ಈಸ್ ದ ಆ್ಯಂಟೆನಾ ಇದ್ದ ಹಾಗೆ. ಗ್ಲೋಬಲ್ ಆ್ಯಂಟೆನಾ ಅದು. ಗ್ಲೋಬಲ್ ಅನ್ನೋಕ್ಕಿಂತ ಯೂನಿವರ್ಸಲ್ ಆ್ಯಂಟೆನಾ. ವಿಶ್ವದ ನಾನಾ ಮೂಲೆಗಳ ಸ್ಪಂದನಗಳನ್ನು ಸ್ವೀಕರಿಸುವಂಥ ಒಂದು ಚಕ್ರ. ಈ ಚಕ್ರ ಸದಾ ನಮ್ಮ ತಲೆ ಮೇಲೆ ಇರುತ್ತೆ. ಅದು ನಮ್ಮ ಶರೀರದಲ್ಲಿ ಇಲ್ಲ, ಪ್ರಾಣ ಶರೀರದಲ್ಲೂ ಇಲ್ಲ. ಅದು 16 ಇಂಚುಗಳ ಹೊರಗೆ ನಿಂತಿರುತ್ತೆ. ನಾವು ನಡೆದಂತೆಲ್ಲ ಅದು ನಮ್ಮ ಮೇಲೆ ನಡೀತಾ ಇರುತ್ತೆ. ದಿಸ್ ಇಸ್ ವಾಟ್ ಈಸ್ ಈಜಿಪ್ಷಿಯನ್ ಎಕ್ಸ್ಪ್ಲನೇಷನ್ ಫಾರ್ ಇಟ್. ದಟ್ ಈಸ್ ಅ ಆ್ಯಂಟೆನಾ ಫಾರ್ ಅಸ್. ನಿಮ್ಗೆ ನಾಲ್ಕ ಇದೆಯಾ ಟಿ ವಿಗಳು ಬಂದು ಹೊಸರಲ್ಲಿ ಮೇಲೆ ಆ್ಯಂಟೆನಾ ಇಡ್ತಿದ್ವಿ. ಆ್ಯಂಟೆನಾ ಇಟ್ಟು ಟಿ ವಿ ಕನೆಕ್ಟ್ ಮಾಡ್ತಿದ್ವಿ. ಎಲ್ಲೋ ಪ್ರಸಾರ ಆಗೋದು ಇಲ್ಲಿ ಟಿ ವಿಲಿ ಬರ್ತಿತ್ತು, ಹೌದಾ ಅಲ್ವಾ? ಆ ಥರ ಇದೊಂದು ದಿವ್ಯ ಆ್ಯಂಟೆನಾ ಕಾ ಅನ್ನೋದು. ಕಾಗೆ ಸಿಕ್ಕಾಗ ಇಡೀ ಜಗತ್ತು ವಿಶಾಲವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಪರಿಚಯವನ್ನು ಮಾಡಿಕೊಡುತ್ತೆ. ಇರಲಿ, ಇಷ್ಟು ಹೇಳ್ತಾ ಜೋ ಡಿಸ್ಪೆನ್ಸಾ ಅನ್ನುವಂಥ ಒಬ್ಬ ಡಾಕ್ಟರ್ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾನೆ. ಆತ ಏನು ಮಾಡ್ತಾನೆ ಅಂತಂದರೆ GDV ಇಮೇಜಸ್ ಅಂತ ಹೇಳ್ತಾರೆ. ಇದು ಒಂದು ವಿಶಿಷ್ಟವಾದಂತಹ ಗ್ಯಾಜೆಟ್ ಅಂತಂದರೆ ಒಂದು ಡಿವೈಸ್. ಈ ಡಿವೈಸ್ನ ಬಳಸಿ ಧ್ಯಾನಕ್ಕೆ ಮೊದಲು ಅವರ ಆರಾನ ಸೆರೆ ಹಿಡಿದಿದ್ದಾನೆ. ಆರ ಅಂದರೆ ಪ್ರಭಾವಳಿ, ಪ್ರಾಣ ಶರೀರ. ಧ್ಯಾನದ ನಂತರ ಅವರ ಪ್ರಾಣ ಶರೀರ. ಹಲವಾರು ಬಾರಿ ಪ್ರಯೋಗಗಳನ್ನು ಮಾಡ್ತಾನೆ. ನೀವಿಲ್ಲಿ ನೋಡಿ, ಧ್ಯಾನಕ್ಕೆ ಮೊದಲು ಪ್ರಾಣ ಶರೀರ ಹೇಗಿದೆ, ಧ್ಯಾನದ ನಂತರ ಹೇಗಿದೆ, ವ್ಯತ್ಯಾಸ ಇದೆಯಾ ಇಲ್ವಾ? ಎಷ್ಟು ಯೂನಿಫಾರ್ಮ್ ಆಗಿದೆ ಧ್ಯಾನದ ನಂತರ,
ಧ್ಯಾನಕ್ಕೆ ಮೊದಲು ಹೇಗಿದೆ ಇಲ್ಲೂ ನೋಡಿ, ಇಲ್ಲೆಲ್ಲ ನೋಡಿ ಹೇಗೆ ಸ್ಪೇಸ್ ಇದೆ, ಇಲ್ಲೆಲ್ಲ ಸ್ಪೈಕ್ಸ್ ಇದೆ, ಇಲ್ಲೆಲ್ಲ ಇಲ್ಲಿ ನೋಡಿ ಎಷ್ಟು ಯೂನಿಫಾರ್ಮ್ ಆಗ್ತಾ ಇದೆ. ಇಲ್ಲಿ ಸೇಮ್ ಥಿಂಗ್ ಹಿಯರ್, ಇಲ್ಲಿ ಹೇಗಿದೆ ನೋಡಿ, ಧ್ಯಾನಕ್ಕೆ ಮೊದಲು, ಇದು ಧ್ಯಾನದ ನಂತರ, ಇದು ಧ್ಯಾನಕ್ಕೆ ಮೊದಲು, ಇದು ಧ್ಯಾನದ ನಂತರ. ಈತ ಜೋ ಡಿಸ್ಪೆನ್ಸಾ ಇಸ್ ಬೇಸಿಕಲಿ ಎ ಸ್ಪ್ಯಾನಿಷ್ ಡಾಕ್ಟರ್ ಸೆಟಲ್ಡ್ ಇನ್ US. ಆದರೆ ಆತ ಮಾಡಿರೋ ಪ್ರಯೋಗಗಳೆಲ್ಲ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು. ಇಂಥ ಹಲವಾರು ರಿಸರ್ಚ್ ಔಟ್ಪುಟ್ಗಳನ್ನು ಆತ ಶೇರ್ ಮಾಡಿಕೊಂಡಿದ್ದಾನೆ. ನೋಡಿ, ಇದೆಲ್ಲ ಚಕ್ರಗಳು, ಚಕ್ರದಲ್ಲಿರುವಂಥ ದಳಗಳು. ನಮ್ಮ ಮೂಲಾಧಾರ ಚಕ್ರದಲ್ಲಿ 4 ದಳಗಳಿದೆ, ಸ್ವಾಧಿಷ್ಠಾನದಲ್ಲಿ 6 ಇದೆ, ಮಣಿಪುರದಲ್ಲಿ 10 ಇದೆ, ಮತ್ತು ವಿಶುದ್ಧದಲ್ಲಿ 12 ಇದೆ, ಆಜ್ಞಾ ಚಕ್ರದಲ್ಲಿ 16 ಇದೆ. ಸಾರಿ, ಸಮ್ವೇರ್ ಐ ಮಿಸ್ಡ್. ಸಹಸ್ರಾರ ಚಕ್ರದಲ್ಲಿ 96 ದಳಗಳಿವೆ. ಅದನ್ನು 196 ಅಂತ ಒಂದು ಕಡೆ ಕೊಟ್ಟಿದ್ದಾರೆ. ಇಲ್ಲ, ಆಜ್ಞಾ ಚಕ್ರದಲ್ಲಿ 96 ಇದೆ, ಸಹಸ್ರಾರ ಚಕ್ರದಲ್ಲಿ 960 ದಳಗಳಿವೆ. ಸಾರಿ, ಐ ಹ್ಯಾಡ್ ಎ ಮಿಸ್ಟೇಕ್ ಅನ್ಸುತ್ತೆ. ಇಲ್ಲ, ಇನ್ನೊಂದು ಪುಸ್ತಕದಲ್ಲಿ ಓದಿರೋದು ಗೊತ್ತಿಲ್ಲ. 960 ದಳಗಳಿದೆ. ದಳಗಳು, ಉಪದಳಗಳು, ಉಪದಳಗಳು ಎಲ್ಲ ಬರುತ್ತೆ. ಇಲ್ಲಿ 960 ದಳಗಳ ಒಂದು ಕಮಲ ಅದು. ಆ ಕಮಲ ಸಹಸ್ರಾರ ಚಕ್ರದಲ್ಲಿ ಅರಳುತ್ತೆ. ಆ ಅರಳಿದಾಗಲೇ ಜ್ಞಾನೋದಯ ಉಂಟಾಗೋದು. ನೋಡಿ, ಇದೇ ಸುಷುಮ್ನಾ ನಾಡಿ. ಈಗಲೇ ಕುಂಡಲಿನಿ ಶಕ್ತಿ ಮೇಲೆ ಇರೋದು ಬೆನ್ನು ಹುರಿ ಮೂಲಕ. ಓಕೆ, ಇಷ್ಟೆಲ್ಲ ಆದಮೇಲೆ ಮೆಡಿಟೇಷನ್ ಕೊನೆಯ ಭಾಗ ಏನಾಗುತ್ತೆ ಮೆಡಿಟೇಷನ್ನಲ್ಲಿ? ಅಸೆಂಟ್ ಆಫ್ ದ ಕುಂಡಲಿನಿ ಎನರ್ಜಿ ಫ್ರಮ್ ಮೂಲಾಧಾರ ಟು ಸಹಸ್ರಾರ ಇಸ್ ಮೆಡಿಟೇಷನ್. ದಿಸ್ ಶುಡ್ ಹ್ಯಾಪನ್ ಥ್ರೂ ಸಾಧನಾ, ದಟ್ ಈಸ್ ಪ್ಯೂರಿಫಿಕೇಶನ್ ಆಫ್ ಪಂಚಕೋಶಾಸ್. ಪಂಚಕೋಶಗಳನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳದೆ ಹೋದರೆ ಕುಂಡಲಿನಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ಶರೀರ ಸಿದ್ಧವಿಲ್ಲ. ನಂತರ through the 8 limbs of Patanjali, the ascent happens, ascent of Kundalini happens. Individual consciousness becomes the universal consciousness. ಧ್ಯಾನದ ತುದಿಯಲ್ಲಿ ವ್ಯಷ್ಟಿ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆಯಲ್ಲಿ ಬೆರೆತು ಹೋಗುತ್ತೆ. ಹೇಗೆ ಉಪ್ಪಿನ ಒಂದು ಹರಳು ಸಮುದ್ರಕ್ಕೆ ಬಿದ್ದರೆ ತನ್ನ ತನವನ್ನು ಕಳ್ಕೊಂಡು ಅದು ಸಮುದ್ರದ ಒಂದು ಭಾಗವೇ ಆಗಿಬಿಡುತ್ತೋ, ಹಾಗೆ ವ್ಯಕ್ತಿ ಪರಮಾತ್ಮನನ್ನು ಬೆರೆತು ಹೋಗ್ತಾನೆ. ಡ್ರಾಪ್ ಬಿಕಮ್ಸ್ ಓಷನ್ ಆ್ಯಂಡ್ ಮ್ಯಾನ್ ಬಿಕಮ್ಸ್ ಡಿವೈನ್. ಮಾನವ ದೇವನಾಗಿ ಬಿಡ್ತಾನೆ. ಜೀವ ದೇವನಾಗುವ ಮಾರ್ಗವೇ ಯೋಗ ಮಾರ್ಗ. ಎಷ್ಟು ಪುಣ್ಯ ಮಾಡಿರಬೇಕು ಅಂಥ ಒಂದು ಸ್ಥಿತಿಯನ್ನು ನಾವು ತಲುಪಬೇಕು. ಅಂದರೆ ನಾವು ಆ ಸ್ಥಿತಿಯನ್ನು ತಲುಪಿದಾಗ ಪರಮೇಶ್ವರ 2 ಕೈಗಳನ್ನು ಹೀಗೆ ಬಾಚಿ ಎತ್ತಿ ತನ್ನ ಮಡಿಲಿನಲ್ಲಿ ಇಟ್ಕೊಂಡ್ಬಿಡ್ತಾನಂತೆ. ಯಾಕೆ ಗೊತ್ತಾ? ಕೋಟಿ 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 ವರ್ಷಗಳ ಹಿಂದೆ ನಿನ್ನನ್ನು ನಾನು ಭೂಮಿಗೆ ಕಳಿಸಿದೆ. ನಿನ್ನ ತಂದೆಯಾದ ನಾನು ನೀನು ಎಂದು ಹಿಂತಿರುಗಿ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ನೀನು ಪುನಃ ನನ್ನನ್ನು ಹಿಂತಿರುಗಿ ಬಂದಿದೆಯಾ ಅಂತ ಕೈ ಚಾಚಿ ಬೊಗಸೆಯಲ್ಲಿ ಎತ್ಕೊಂಡು ತನ್ನ ಮಡಿಲಿನಲ್ಲಿ ಇಟ್ಕೊಳ್ತಾನಂತೆ. ಇದನ್ನು ಐಕ್ಯ ಅಂತ ಹೇಳ್ತಾರೆ ಶರಣರು. ಶರಣರಲ್ಲಿ ಷಟ್ಸ್ಥಲ ಶಾಸ್ತ್ರ ಇದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಐಕ್ಯ ಅನ್ನೋದು ಕೊನೆಯ ಹಂತ. ಆಗ ನಮ್ಮ ಮಕ್ಕಳನ್ನು ನಾವು ಹೊರಗೆ ಕಳಿಸಿರ್ತೀವಿ, ಎಲ್ಲೋ ಕಾಯ್ತಾ ಇರ್ತೀವಿ. ಏನಕ್ಕೆ ಕಾಯ್ತಾ ಇರ್ತೀವಿ? ಯಾವಾಗ ಅವರು ಹಿಂತಿರುಗಿ ಬರ್ತಾರೋ ಅಂತ. ಈ ನಮ್ಮ ಭೂಮಿಯಲ್ಲಿ ಕೋಟ್ಯಾಂತರ ಮನುಷ್ಯರನ್ನು ಆ ಶಿವ ಕಳಿಸಿದ್ದಾನೆ. ಎಂದು ನಾವು ವಾಪಸ್ ಹೋಗ್ತೀವಿ ಅಂತ ಕಾಯ್ತಾ ಇದ್ದಾನೆ. ಆದರೆ ಅದನ್ನು ನಾವು ಮರೆತು ಹೋಗಿಬಿಟ್ಟಿದ್ದೀವಿ. ಮರೆತು ಹೋಗಿ ನಮ್ಮ ಲೌಕಿಕದಲ್ಲೇ ಮುಳುಗಿ ಹೋಗಿದ್ದೀವಿ. ಇಲ್ಲಿಗೆ ಏನಾಗುತ್ತೆ ಕೊನೆಯಲ್ಲಿ? ಯು ಬಿಕಮ್ ಅ ಪ್ರೆಸೆನ್ಸ್. ದಿಸ್ ಈಸ್ ಅ ಪ್ರೊಫೌಂಡ್ ಸ್ಟೇಟ್ಮೆಂಟ್. I like to more or less end my presentation with this and one small story of Ramakrishna Paramahamsa.
ಬಿಕಮ್ ಅ ಪ್ರೆಸೆನ್ಸ್. ಅಂದರೆ ಅರ್ಥ ಏನು? ನಿರಾಕಾರ ಚೈತನ್ಯವಾಗಿಬಿಡ್ತೀವಿ ನಾವು. ಯು ಬಿಕಮ್ ಒನ್ ವಿತ್ ದ ಡಿವೈನ್ ಅಂಡ್ ದಟ್ ಯು ಐ ಅನ್ನೋ ಭೇದವೇ ಹೊರಟೋಗುತ್ತೆ, ದ್ವೈತ ಹೊರಟೋಗುತ್ತೆ, ಅದ್ವೈತ ಉಳಿಯುತ್ತೆ. ಅದ್ವೈತವೇ ಮೂಲ ಸತ್ಯ, ಅದ್ವೈತವೇ ಮೂಲ ಸತ್ಯ. ದ್ವೈತ ನಾನು ಮನುಷ್ಯ ನೀನು ಪರಮಾತ್ಮ. ಎಲ್ಲಿವರೆಗೆ ಆ ಪರಮಾತ್ಮನನ್ನು ನಾನು ತಲುಪಿ ಆತನೊಡನೆ ಸಂಯೋಜನೆ ಹೊಂದುವ ತನಕ ನಾನು ಬೇರೆ. ಒಂದಾದ ನಂತರ ಇರೋದೆಲ್ಲ ಪರಮಾತ್ಮನೇ. ಹೌದಾ ಅಲ್ವಾ? ಈಗ ಒಳಗೊಂದು ಬಯಲಿದೆ, ಹೊರಗೊಂದು ಬಯಲಿದೆ. ಶರೀರದ ಒಳಗೊಂದು ಸ್ಪೇಸ್ ಇದೆ, ಶರೀರದ ಹೊರಗೊಂದು ದೊಡ್ಡ ಸ್ಪೇಸ್ ಇದೆ. ಎಲ್ಲಿವರೆಗೂ ಇರುತ್ತೆ? ಎಲ್ಲಿವರೆಗೂ ಈ ಎರಡು ಸ್ಪೇಸ್ ಇರುತ್ತೆ? ನನ್ನ ಶರೀರ ಇರೋ ತನಕ. ನನ್ನ ಶರೀರ ಕಣ್ಮರೆಯಾದ್ರೆ ಒಳಗಿರೋ ಸ್ಪೇಸ್ ಏನಾಯ್ತು? ಹೊರಗಿರೋ ಸ್ಪೇಸ್ ಜೊತೆ ಏನಾಗುತ್ತೆ? ಸೇರ್ಕೊಂಡು ಬಿಡುತ್ತೆ. ದ್ವೈತ ಏನಾಯ್ತು? ಅದ್ವೈತವಾಗೋಯ್ತು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ಅದಕ್ಕೆ ಅಯಮೇವ ಬ್ರಹ್ಮನ್, ಪ್ರಜ್ಞಾನಾಂ ಬ್ರಹ್ಮನ್. ಮಹಾವಾಕ್ಯಗಳು ಉಪನಿಷತ್ನಲ್ಲಿ. ಇದೆಲ್ಲದರ ಅರ್ಥನೂ ಅದ್ವೈತಾನೆ. ಇದನ್ನ ರಾಮಕೃಷ್ಣ ಪರಮಹಂಸರ ಒಂದು ಸಣ್ಣ ಕಥೆ ಮೂಲಕ ಕಂಪ್ಲೀಟ್ ಮಾಡ್ತಾನೆ. ಏನಾಗುತ್ತೆ ಅಂದರೆ ಅವರು ಒಂದು ಉದಾಹರಣೆಯನ್ನು ನೀಡ್ತಾ ಹೇಳ್ತಾರೆ, ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಒಂದು ಸಂಯೋಜನೆಯನ್ನು. ಒಂದು ಉಪ್ಪಿನ ಬೊಂಬೆ ಇತ್ತಂತೆ. ಆ ಉಪ್ಪಿನ ಬೊಂಬೆ ಬಹಳ ದೂರದಿಂದ ನಡ್ಕೊಂಡು ಬರ್ತಿತ್ತು. ಯಾಕೆ ನಡ್ಕೊಂಡು ಬರ್ತಿತ್ತು? ಅದಕ್ಕೆ ಯಾರೋ ಹೇಳಿದರು, ದೇವರು ಅಂತ ಇದ್ದಾನೆ, ಆ ದೇವರ ಪ್ರಾರ್ಥನೆ ಮಾಡು, ಇಂದಲ್ಲ ನಾಳೆ ನೀನು ಆ ದೇವರನ್ನು ಆರಾಧನೆ ಮಾಡಿದರೆ ನಿನಗೆ ಮೋಕ್ಷ ಸಿಕ್ಕುತ್ತೆ ಅಂತ. ಸರಿ, ಎಲ್ಲೋ ದೇವರಿದ್ದಾನೆ, ಮೋಕ್ಷ ಸಿಕ್ಕುತ್ತೆ ಅಂತ ದೇವರನ್ನು ಹುಡುಕೊಂಡು ದೂರದ ಒಂದು ಊರಿನಲ್ಲಿದ್ದಿದ್ದು ಬೆಟ್ಟಗಳನ್ನು, ಕಾಡುಗಳನ್ನು, ಮೇಡುಗಳನ್ನು, ನದಿಗಳನ್ನು, ಹೊಳೆಗಳನ್ನು, ಬಯಲನ್ನು, ಹುಲ್ಲುಗಾವಲನ್ನು ದಾಟಿ 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 100 ಕಿಲೋಮೀಟರ್ ನಡೆದು ಬಂತು. ಕೊನೆಗೆ ನಡೀತಾ 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 ಇದ್ದಕ್ಕಿದ್ದ ಹಾಗೆ ಎದುರುಗಡೆ ದೊಡ್ಡ ಸಮುದ್ರ ಬಂದ್ಬಿಡ್ತು. ಅದು ಎಂದು ಸಮುದ್ರನ ನೋಡೇ ಇಲ್ಲ, ಇದುವರೆಗೂ ನೋಡಿಲ್ಲ ಅದು ಸಮುದ್ರನ. ಹಾಗೆ ನಾವೆಂದು ದೇವರನ್ನ ನೋಡೇ ಇಲ್ಲ. ನಡೀತಾ ಇದ್ದೀವಿ, ಯಾವತ್ತೋ ಬರ್ತಾನೆ ಭಗವಂತ ಅಂತ. ಅದು ಹಂಗೆ ನಡ್ಕೊಂಡು ಬಂತು. ಇದ್ದಕ್ಕಿದ್ದಂಗೆ ಸಮುದ್ರ, ಇದ್ದಕ್ಕಿದ್ದಂಗೆ ಭಗವಂತ. ಅದಕ್ಕೆ ಭಗವಂತ ಅಂತಲೂ ಗೊತ್ತಿಲ್ಲ. ಸಮುದ್ರದ ಮುಂದೆ ನಿಂತ್ಕೊಂಡು ಅದು ಬಹಳ ಆಶ್ಚರ್ಯವಾಗೋಯ್ತು. ಯಾರು ನೀನು ಅಂತ ಕೇಳಿತು. ನಾನು ಸಮುದ್ರ ಅಂತ ಅಂತ. ಎಷ್ಟು ವಿಶಾಲವಾದಂತಹ ನೀರು ಇಲ್ಲಿದೆ ಅಂತ ಅಂತು. ಹೌದು. ನಿನ್ನ ಸ್ವರೂಪವೇನು ಅಂತ ಕೇಳಿತು. ಹೌದಾ, ನನ್ನ ಸ್ವರೂಪ ಬೇಕಾ ನಿನಗೆ? ಬಾ ಒಳಗೆ. ಸಮುದ್ರ ಏನಂತು ಬೊಂಬೆಗೆ? ಬಾ ಒಳಗೆ ಇತ್ತು. ಗೊಂಬೆಗೆ ಗೊತ್ತಾಗ್ಲಿಲ್ಲ. ಬಾ ಒಳಗೆ ಅಂತಲ್ಲ, ಅದೇನ್ ಮಾಡ್ತು? ನಮ್ಮ ಪರಿಸ್ಥಿತಿನೂ ಹಿಂಗೆ. ಭಗವಂತ ಎದುರಿಗೆ ನಿಂತಿದ್ರು ನಮಗೆ ಆ ಹಂತದಲ್ಲಿ ಇನ್ನ ಆ ಪ್ರಜ್ಞೆ ಇರಲು ಗೊತ್ತಾಗಲ್ಲ. ಬಾ ಒಳಗೆ ಅಂತ ಸಮುದ್ರ ಕರೀತು. ಇದು ಮೆಲ್ಲಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಸಮುದ್ರದ ಒಳಗೆ ಹೋಯ್ತು. ಸ್ವಲ್ಪ 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 ಹೆಜ್ಜೆ ಇಟ್ಕೊಂಡು ಒಳಗೆ ಹೋಗ್ತಾ ಇದ್ದಾಗೆ ಉಪ್ಪೇನಾಯ್ತು. ಅದಕ್ಕೆ ಏನಾಗ್ತಿದೆ ಅನ್ನೋದೇ ಅದಕ್ಕೆ ಅರ್ಥ ಆಗ್ತಿಲ್ಲ. ಇದುವರೆಗೂ ಅದಕ್ಕೆ ಒಂದು ವ್ಯಕ್ತಿತ್ವವಿತ್ತು, ಅದಕ್ಕೊಂದು ರೂಪವಿತ್ತು, ಅದಕ್ಕೊಂದು ಐಡೆಂಟಿಟಿ ಇತ್ತು, ಅದಕ್ಕೊಂದು ಅಹಂ ಇತ್ತು. ಈಗೇನಾಯ್ತು? ರೂಪ ಕಳ್ಕೊಂಡು ನಿರ್ರೂಪ ಅಥವಾ ಅರೂಪ ಸ್ಥಿತಿಯನ್ನು ತಲುಪ್ತಾ ಇದೆ. ಹಂತ ಹಂತವಾಗಿ ಉಪ್ಪಿನ ಹರಳುಗಳು ಕರಗ್ತಾ ಕೊನೇ ಒಂದು ಹರಳು ಬಾಕಿ ಇತ್ತಂತೆ. ಆ ಕೊನೇ ಹರಳು ಕರಗುವಾಗ ಹೇಳ್ತಂತೆ, ಈಗ ಗೊತ್ತಾಯ್ತು ನಾನು ಯಾರು ಅಂತ. ನಾನು ಯಾರು ಅಲ್ಲ, ನೀನೇ ನಾನು. ನೀನೇ ನಾನು ಅಂತ ಹೇಳುವಾಗ ಸಹ ಇನ್ನ ಏನಿದೆ? ಆ ಹರಳಿದೆ, ಅದಕ್ಕೊಂದು ರೂಪ ಇದೆ. ಆ ಹರಳು ಕರಗಿ ಹೋಗ್ಬಿಟ್ರೆ ಅಲ್ಲಿ ನೀನೂ ಇಲ್ಲ, ನಾನು ಇಲ್ಲ, ಇರೋದೆಲ್ಲ ಒಂದೇ. ಅಂಥ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ನಮ್ಮ ಧ್ಯಾನ ಅನ್ನುವಂಥದ್ದು. ಆ ಸ್ಥಿತಿಯನ್ನು ತಲುಪುವ ಪ್ರಯತ್ನವನ್ನು ಮಾಡೋಣ. ಬೆಳಿಗ್ಗೆಯಿಂದ ಹಲವಾರು ಉಪನ್ಯಾಸಗಳು, ಗಾಯನ ಮತ್ತು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಎಲ್ಲ ನಡೆದಿದೆ. ನಿಮ್ಮೆಲ್ಲರ ಸಹಕಾರಕ್ಕೆ
ನಾನು ನಮ್ಮ ವೈವಸ್ವತ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ನನ್ನ